ಪುರುಷಂಗೆ ಗುಣಮಣಮಿಲ್ಲಂಗಡ ಓವೋ ಕಾಲ ಪುರುಷಂಗೆ ಗುಣಮಣಮಿಲ್ಲಂಗಡ ನಿಸ್ತೇಜಂ ಗಡ ಜಡಂ ಗಡ ನಿಸ್ತೇಜಂ ಗಡ ಜಡಂ ಗಡ ಒಡಲೊಳ್ ಗುಡುಗುಟ್ಟುಗುಂಗಡ ಒಡಲೊಳ್ ಗುಡುಗುಟ್ಟುಗುಂ ಗುಡುಗುಟ್ಟುಗುಂ ಒಡಲೊಳ್ ಗುಡುಗುಟ್ಟುಗುಂಗಡ ಏನರೆ ಮನೆವಾಗಿಲಂ ಮುಗಿಲ್ದೆರೆಯಿಂ ಬಾಸಣಿಪ್ಪರ್ ಏನ್ ಅರಮನೆವಾಗಿಲಂ ಮುಗಿಲ್ದೆರೆಯಿಂ ಬಾಸಣಿಸಿರ್ಪರ್ ஆர்க்கம் புகழானதி இல்லம் இருக்கும் ஆர்க்கம் புகழானதி இல்ல இருக்கும் மடதி பான்னீரையோர்வள் மடதி பான்னீரையோர்வள் சஞ்சலத திருஷ்டியின் அத்தம் இத்தம் அத்தமித்தம் நோள்பள் மடதிபான் நீரையோர்வள் சலதிருஷ்டியின் அத்தம் இத்தல் நோள்பள் மூலிகை மர்த்தம் கொண்டை வடக்கும் மூலிகை மர்த்தம் கொண்டை வடக்கும் ಸಿಡಿಲಾಳ್ ತಡೆಯದೆಡೆಯ ನಡುವೆಟ್ಟುಗಳ್ಗೆ ಕಟ್ಟುಪ್ಪರದಿಂಬಂದರಗುಗ ಸಿಡಿಲಾಳ್ ತಡೆಯದೆಡೆಯ ನಡುವೆಟ್ಟುಗಳ್ಗೆ ಕಟ್ಟುಪ್ಪರದಿಂಬಂದೆರಗುಗುಂ ಕುತ್ತಮೇಂ ಕುತ್ತಮೇಂ ಸುಗ್ಗಿಯೊಳುಂಡುದುಂ காரொள் காருவனக்கும் சுக்கியொழுண்டுதம் காரொள் காருவனக்கும் காலம் சுக்கியொழுண்டுதம் காரொள் காருவனக்கும் காலம் கஷ்டம் 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 காலம் கஷ்டம் 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 ಎಲ್ಲರಿಗೆ ನಮಸ್ಕಾರ. ನೆನ್ನೆಯೇ ತಿಳಿಸಿದಂತೆ ಇಂದು ಸೇರಿದಂತೆ ಇನ್ನು 3 ದಿವಸ ನಾವು ಮುದ್ದಣ ಮಹಾಕವಿಯ ರಾಮಾಶ್ವಮೇಧದ ಸ್ವಾರಸ್ಯ ಭಾಗ ಅಂತ, ಅದರ ಸಾರವತ್ತಾದ ಭಾಗ ಅಂತ ಹೆಸರಾದ ಮುದ್ದಣ ಮನೋರಮೆರ ಸಲ್ಲಾಪಗಳನ್ನೇ ಗಮನಿಸ್ತೀವಿ. ಯಾಕೆಂದರೆ ಸಾಕಷ್ಟು ವಿಸ್ತಾರವಾಗಿರುವ ಈ ಕಾವ್ಯದ ಇನ್ಯಾವ ಭಾಗ ತಗೊಂಡ್ರೂ ಇದಕ್ಕೆ ಪೂರ್ತಿ ನ್ಯಾಯ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಾಲದ ಪರಿಮಿತಿಯಲ್ಲಿ ಕಾಲ ಪುರುಷಂ ಕಷ್ಟಂ ಕಷ್ಟಂ, ಅದಕ್ಕಾಗಿ ಈ ಒಂದು ತಂತ್ರವನ್ನು ಕೈಗೊಳ್ಳುವುದಾಯಿತು. ಮತ್ತು ಈ ಸಂವಾದ ಪತಿ ಪತ್ನಿಯರ ಆತ್ಮೀಯವಾದ ಸಂವಾದವನ್ನು ಅತ್ಯದ್ಭುತವಾದ ಚಿತ್ರಣವಾಗಿ ಇಡೀ ಕೃತಿಗೆ ಕೊಟ್ಟಿದ್ದಾನೆ. ಆ ಚೌಕಟ್ಟು ಅಸಾಮಾನ್ಯವಾದದ್ದು. ಅಂಥ ನಿರ್ದಾಕ್ಷಿಣ್ಯ ವಿಮರ್ಶಕರಾದ ನಮ್ಮ ಎಸ್ ವಿ ರಂಗಣ್ಣನವರು ಚಿತ್ರ ಸಾಮಾನ್ಯ, ಆದರೆ ಶಿವನಾಣೆ ಚೌಕಟ್ಟು ಸುವರ್ಣ ಅಂತಾರೆ. ಅಂದರೆ ಇಲ್ಲಿ ಬರ್ತಕ್ಕಂಥ ಕಥಾ ವೃತ್ತಾಂತ ಮತ್ತೊಂದು ಯಾವುದೂ ಕೂಡ ಕನ್ನಡದ ಪ್ರಾಚೀನ ಚಂಪು ಕಾವ್ಯಗಳಲ್ಲಿ, ಸಂಸ್ಕೃತ ಕಾವ್ಯಗಳಲ್ಲಿ ಕಾಣಬರುವಂಥದ್ದೇನೆ. ಎಷ್ಟು ಮಾಡಿದ್ರೂ ಮುದ್ದಣನ ಶಬ್ದ ಚಮತ್ಕಾರ ಇತ್ಯಾದಿಗಳ ಬಗ್ಗೆನೇ ನಾವು ಗಮನ ಹರಿಸಬೇಕಾಗುತ್ತದೆ ಹೊರತು ಪಾತ್ರ ಚಿತ್ರಣ ಇತ್ಯಾದಿಗಳ ನಾವೀನ್ಯ ಇಲ್ಲ. ಆದರೆ ಈ ಕಥೇತರವಾದ ಪಾತ್ರಗಳು ಬಂದಿವೆಯಲ್ಲ, ಅದು ಹೇಳುವ ಕಥೆ ಅತ್ಯಂತ ರಮಣೀಯವಾದದ್ದು. ಅಂದರೆ ಮುದ್ದಣನ ಹೊಸ ದೃಷ್ಟಿ ಯಾವುದು ಅಂತನ್ನುವುದು ನಮಗಿಲ್ಲಿಂದಲೇ ಗೊತ್ತಾಗುತ್ತದೆ. ಈ ಬಗೆಗೆ ಅನೇಕ ವಿಮರ್ಶಕರು ತುಂಬ ಚೆನ್ನಾದ ಅಧ್ಯಯನಪೂರ್ಣವಾದ ಒಳನೋಟಗಳನ್ನು ಒದಗಿಸಿದ್ದಾರೆ ನಮಗೆ. ಆ ವಿಷಯದಲ್ಲಿ ಮುದ್ದಣ ಸೌಭಾಗ್ಯಶಾಲಿ ಅಂತನ್ನಬೇಕು. ಯಾಕೆಂದರೆ ಯಾವುದೋ ಒಬ್ಬ ಪ್ರಾಚೀನ ಕವಿಗೆ ಸಿಗಬಹುದಾದ ಗೌರವ ಮರ್ಯಾದೆಗಳನ್ನು, ಆಸ್ಥೆಯನ್ನು, ಕೌತುಕವನ್ನು, ವಿವರಣ ವ್ಯಾಖ್ಯಾನಗಳನ್ನೆಲ್ಲವನ್ನು ಆತನಿಗೆ ಮಾಡಿಕೊಟ್ಟಿದೆ ಕನ್ನಡ ಸಾಹಿತ್ಯದ ಒಂದು ವಿಮರ್ಶನ ಪರಂಪರೆ. ಆತ
ತೀರಿಕೊಂಡ ಒಂದು 100 ವರ್ಷದ ಒಳಗೆ ಬಂದಿರುವ ಸಾಹಿತ್ಯ ಪ್ರಮಾಣವನ್ನು ಗಮನಿಸಿದರೆ ಕುಮಾರವ್ಯಾಸ, ಪಂಪ ಮೊದಲಾದವರು ತೀರಿಕೊಂಡ ಮೇಲೆ ಅವರ ಮೇಲೆ ಬಂದಿರುವ ಸಾಹಿತ್ಯ ಪ್ರಮಾಣಕ್ಕೆ ಹೋಲಿಸಿದರೆ ನಿಜವಾಗಿಯೂ ಕೂಡ ಗಣನೀಯವಾದದ್ದು, ಗೌರವನೀಯವಾದದ್ದು ಅಂತ ಗೊತ್ತಾಗುತ್ತದೆ. ಅದರೊಳಗೂ ಆತನ ಕೀರ್ತಿಯನ್ನು ಎತ್ತಿ ಹಿಡಿದಿರುವಂಥದ್ದು ಈ ಕಾವ್ಯ. ವಸ್ತುತಃ ರಾಮಾಶ್ವಮೇಧ ಕಾವ್ಯ ಒಂದು ಷಟ್ಪದಿ ಕಾವ್ಯವಾಗಿ ಬರಬೇಕಿತ್ತು ಅಂತ ಅನಿಸುತ್ತೆ. ಮೂಲದಲ್ಲಿ ನೋಡಿದರೆ ಪದ್ಮಪುರಾಣದ ಪಾತಾಳ ಖಂಡದಲ್ಲಿ ಬರುವಂಥ ಈ ಒಂದು ಶೇಷ ವಾತ್ಸ್ಯಾಯನರ ಸಂವಾದ ರೂಪವಾದ ಕಥಾನಕ 68 ಅಧ್ಯಾಯಗಳಲ್ಲಿ ಸಾವಿರಾರು ಶ್ಲೋಕಗಳಲ್ಲಿ ವಿವೃತವಾದದ್ದು. ಅದನ್ನು ಎಷ್ಟೋ ಕಡೆ ಸಂಗ್ರಹ ಮಾಡಿ ಮತ್ತು ಕೆಲವು ಕಡೆಗೆ ಒಂದಷ್ಟು ಭಾಗಗಳನ್ನು ಬಿಟ್ಟು ಕವಿ ವರ್ಣಿಸಿದ್ದಾನೆ. ಉದಾಹರಣೆಗೆ ಅಲ್ಲಿ ಮೊದಲಿಗೆ ರಾಮ ಪುಷ್ಪಕ ವಿಮಾನದಲ್ಲಿ ರಾವಣಾಸುರ ಸಂಹಾರದ ಬಳಿಕ ಬರುವಂಥ ಪ್ರಕರಣ ಮತ್ತು ಭರತಾದಿಗಳನ್ನು ಕಾಣುವಂಥದ್ದು, ಅವನಿಗೆ ಪಟ್ಟಾಭಿಷೇಕವಾಗುವುದು, ಇದೆಲ್ಲದರ ವರ್ಣನೆ ಬರುತ್ತದೆ. ಅದನ್ನೆಲ್ಲ ನಿನ್ನೆ ಮೊನ್ನೆಯ ಆ ಒಂದು ರಾಮ ಪಟ್ಟಾಭಿಷೇಕ ಅನ್ನುವ ಷಟ್ಪದಿ ಕಾವ್ಯದ ಆರಂಭದ ವರ್ಣನೆಗಳಲ್ಲಿ ನಾವು ನೋಡಿದ್ವಿ. ಅಂದರೆ ಅವನ ಉದ್ದೇಶ ಮೊದಲಿದ್ದದ್ದು ಪ್ರಾಯಶಃ ಇದನ್ನೊಂದನ್ನು ಇಡೀ ಶೇಷ ರಾಮಾಯಣ ಅಂತ ಹೆಸರಾದ ಆ ಪದ್ಮಪುರಾಣೀಯವಾದ ಉತ್ತರ ರಾಮಚರಿತೆಯನ್ನು ಒಂದು ವಾರ್ಧಕ ಷಟ್ಪದಿಯ ವಿಸ್ತೃತ ಮಹಾಕಾವ್ಯವಾಗಿ ಬರೆಯಬೇಕು ಅಂತ ಹೊರಟಿದ್ದ ಅನಿಸುತ್ತೆ. ಮತ್ತೆ ಅವನಿಗೆ ಈ ಪದ್ಯ ಬಂಧಕ್ಕಿಂತ ಗದ್ಯ ಒಳಿತು ಅಂತ ಅನಿಸಿತು. ಅದರೊಳಗೂ ವಿಶೇಷವಾಗಿ ಈ ಒಂದು ರೀತಿಯ ಕಥನ ತಂತ್ರ ಹೊಳೆಯಿತಲ್ಲ, ಒಂದು ಸಂವಾದ ರೂಪವಾಗಿ, ಅದು ತುಂಬ ಅನ್ಯಾದೃಶವಾದದ್ದು. ಮತ್ತು ಅದಕ್ಕೆ ಗದ್ಯಕ್ಕೆ ಒದಗಿ ಬರುವ ಸೌಲಭ್ಯ ಪದ್ಯಕ್ಕೆ ಇಲ್ಲ ಅಂತ ಗೊತ್ತಾಯಿತು. ಈಗಲೂ ಕನ್ನಡದ ವಿದ್ವಾಂಸರುಗಳು ಒಂದು ದೊಡ್ಡ ಪ್ರಶ್ನೆ ಹಾಕಿಕೊಂಡಿದ್ದಾರೆ. ಪದ್ಯಂ ವದ್ಯಂ ಗದ್ಯಂ ಹೃದಯಂ ಅನ್ನುವುದು ಯಾವ ರೀತಿ ಸರಿ ಅಂತ. ಆತನಿಗನಿಸಿದ್ದೇನೆ, ಈ ಸಂವಾದದ ಕೌಶಲಕ್ಕಾಗಿ, ಚಮತ್ಕಾರದ ಚುರುಕು ನುಡಿಗಳಿಗಾಗಿ ಗದ್ಯ ಸಾಹಜಿಕ ಸೊಗಸಾಗಿ ಒದಗಿ ಬರುತ್ತದೆ ಅನ್ನುವ ದೃಷ್ಟಿ ಇದ್ದಿರಬೇಕು. ಒಟ್ಟಿನಲ್ಲಿ ಆತ ವಾರ್ಧಕ ಷಟ್ಪದಿಯಲ್ಲಿ ಬರೆದಿದ್ದರೆ ಈ ಮಟ್ಟದ ನಾಟಕೀಯತೆಯನ್ನು ತರೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಕವಿ ಯಾವ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ತಾನೆ ಅನ್ನೋದ್ರ ಮೇಲೆ ನಾವು ಕಾವ್ಯದ ಯಶಸ್ಸು ಯಾವ ಮಟ್ಟದ್ದು ಅಂತ ಅನ್ನೋದನ್ನು ಹೇಳಬಹುದು. ಅಷ್ಟೇ ಅಲ್ಲದೆ ಹಳಗನ್ನಡದಲ್ಲಿ ಹೇಳದೆ ಹೊಸಗನ್ನಡದಲ್ಲಿ ಹೇಳಿದರೆ ಈ ಕೃತಿ ಈಗಿರುವ ಸೌಷ್ಠವಕ್ಕಾಗಲಿ ಸ್ಥೈರ್ಯಕ್ಕಾಗಲಿ ಬರ್ತಾ ಇರಲಿಲ್ಲ. ಕಾರಣ ಮುದ್ದಣನ ಕಾಲಕ್ಕೆ ಹೊಸಗನ್ನಡ ಇನ್ನೂ ರೂಪುಗೊಳ್ತಾ ಇತ್ತು, ಅಳತು ಹೋಗಿರಲಿಲ್ಲ, ಹೊಸ್ತು ಬಂದಿರಲಿಲ್ಲ. ಈ ಮಕ್ಕಳು ತಾರುಣ್ಯ ಬರುವ ಮುನ್ನ ಕೈಶೋರವನ್ನು ಕಳೆದುಕೊಳ್ಳುವ ಹೊತ್ತಿನಲ್ಲಿ ತುಂಬ ನೋಡೋದಕ್ಕೆ ಬಹಳ ವಿಕಾರವಾಗಿ ಕಾಣ್ತಾರೆ. ಹೆಣ್ಣಾಗಲಿ ಗಂಡಾಗಲಿ ಆ ಹಂತ ಇದೆಯಲ್ಲ, ಅದು ಬಹಳ ವಿಕೃತಿಯ ಹಂತ. ಆ ಕೈಶೋರದ ಮುಗ್ಧ ಮನೋಹರತ್ವ ಇರೋದಿಲ್ಲ, ತಾರುಣ್ಯದ ಸೊಗಸು ಸೌಂದರ್ಯಗಳ ಶೃಂಗಾರಮಯತ್ವವೂ ಇರೋದಿಲ್ಲ. ಅದು ಹಳೆಯದನ್ನು ಕಳ್ಕೊಳ್ಳದ, ಹೊಸ್ತನ್ನು ಹಿಡ್ಕೊಳ್ಳದ, ಒಂದು ರೀತಿ ಪೂರ್ತಿ ಪೊರೆಯನ್ನೂ ಕಳಿಸಿದ, ಆ ಪೊರೆ ಪೂರ್ತಿಯಾಗಿ ಇಟ್ಟುಕೊಳ್ಳದೆ ಇರತಕ್ಕಂತಹ ಛಿದ್ರ ಚಿನ್ನಾಭಿನ್ನವಾದ ಹಾವಿನ ಹಾಗಿರುತ್ತೆ. ಇದು ಕಂಡಾಗ ಆ ಸಂಧಿಕಾಲದ ಕನ್ನಡಕ್ಕಿದ್ದ ಎಡಬಿಡಂಗಿತನ ಅದನ್ನು ನೀವು ನೋಡಬೇಕು ಅಂತಂದರೆ ಏನು ಬೇಕಾಗಿಲ್ಲ. ಈ 19ನೇ ಶತಮಾನದ ಕೊನೆಯ 20ನೇ ಶತಮಾನದ ಮೊದಲಿನ 1-2 ದಶಕಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಲೇಖಕರ ಕನ್ನಡವನ್ನೇ ನೋಡಿದ್ರೆ ಗೊತ್ತಾಗುತ್ತದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರುಗಳ ಭಾಷಣ ನೋಡಿದ್ರೆ ಸಾಕು ಗೊತ್ತಾಗುತ್ತದೆ. ಹೊಸಗನ್ನಡದ ರೂಪದಲ್ಲಿ ಬರುತ್ತದೆ, ಮಧ್ಯದಲ್ಲಿ ಇದ್ದಕ್ಕಿದ್ದಂತೆ ಹಳಗನ್ನಡದ ಪ್ರತ್ಯಯಗಳನ್ನು ಹಾಕ್ಬಿಡ್ತಾರೆ. ಎನ್ನಿಂ ಪ್ರೇಷಿತವಾಗಿರ್ಪುದಿ ಭಾಂಗಿಯ ಬುಕ್ಕನ್ನು ನೀನು ತೆಗೆದುಕೊಳ್ಳುವುದು ಅಂತ ಹೇಳ್ಬಿಟ್ಟು ಹೀಗೆಲ್ಲ ಸಿದ್ಧಾಂತಿ ಶಿವಶಂಕರ ಶಾಸ್ತ್ರಿಗಳು ನಮ್ಮ ನಂಜನಗೂಡು ತಿರುಮಲಾಂಬ ಅವರಿಗೆ ಯಾವುದೋ ಒಂದು ಕಾಗದದಲ್ಲಿ ಬರ್ತಾರೆ. ಎನ್ನಿಂ ಪ್ರೇಷಿತವಾಗಿರ್ಪುದಿ ಬುಕ್ಕಿನ ಭಾಂಗಿಯನ್ನು ನೀನು ಕೊಳ್ಳುವುದು ಅಂತ. ನೀಂ ಕೊಳ್ಳುವುದಾವು ಅಂತ ಅಂದಿದ್ರೆ ಎನ್ನಿಂ ಪ್ರೇಷಿತವಾಗಿರ್ಪಿ ಬುಕ್ಕಿನ ಭಾಂಗಿ ಅಂತ ಅನ್ನೋದ್ರೊಳಗೆ ಆ ಇಂಗ್ಲೀಷು ಹೊತ್ತಗೆಯ ಕಂತಯಂ ಸ್ವೀಕರಿಪ್ಪುದು ಅಂತ ಆ ರೀತಿಯಾಗಿ ಹೇಳ್ಬೋದಾಗಿತ್ತು. ಅಂದರೆ ಅವರಿಗೆಲ್ಲ ಪಾಪ ಸಂದಿಗ್ಧತೆ ಇತ್ತು. ಆ ಥರದ ಒಂದು ಅತಂತ್ರದ ಕನ್ನಡದಲ್ಲಿ ಮುದ್ರಣ ಬರೀಬೇಕಾದ ಸ್ಥಿತಿ ಬರ್ತಿತ್ತು. ಹೀಗಾಗಿ ಹಳಗನ್ನಡದಲ್ಲಿ ಬರೆದಿದ್ದರಿಂದ ಅದಕ್ಕೆ ಒಂದು ರೀತಿಯಾದ ಅದ್ಭುತವಾದ ನಾಣ್ಯತೆ ಬಂತು. ಮತ್ತೊಂದು ಏನಂದರೆ ಹಳಗನ್ನಡ ಮಾಗಿ ಪಾಕಗೊಂಡು ಹದವಾದದ್ದು. ಜೊತೆಗೆ ಈತನಂತೂ ಚೆನ್ನಾಗಿ ವ್ಯಾಕರಣವನ್ನು, ಶಬ್ದಮಣಿ ದರ್ಪಣವನ್ನು ಆಪೋಷಣ ತೆಗೆದುಕೊಂಡಂಥ ಅಗಸ್ತ್ಯ. ಆ ದೃಷ್ಟಿಯಿಂದ ಒಳ್ಳೆಯ ಹಳಗನ್ನಡ ಇದಕ್ಕೆ ಬಂತು. ಒಂದು ರೀತಿ ಕಾಲಾತೀತತೆಯನ್ನು ಕೊಡ್ತು. ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತೀವಲ್ಲ, ಅಭಿಜಾತ ಭಾಷೆಯಾಗಿ ಹಳಗನ್ನಡ ರೂಪುಗೊಂಡಿದೆ. ಆ ಮಟ್ಟದ ಅಭಿಜಾತ್ಯ ಇನ್ನು ಸಂದಿಗ್ಧದ ಸಂಧಿಕಾಲದ ಬೇರೆಯ ಕನ್ನಡಗಳಿಗೆ ಇಲ್ಲ. ಅಭಿಜಾತ್ಯಕ್ಕೆ ಬಂದ ಒಡನೆಯೇ ಅದಕ್ಕೊಂದು ಶಾಶ್ವತತೆ ಕೂಡ ಬರುತ್ತದೆ. ಔಟ್ಡೇಟ್ ಆಗ್ತೀನಿ ಅಂತನ್ನುವ ಭಯ ಇರೋದಿಲ್ಲ. ಎಂದಾದರೂ ಕಲ್ಯಾಣಿ, ಕೇದಾರಗೌಳ, ಶಂಕರಾಭರಣ, ಹಿಂದೋಳ, ಮಧ್ಯಮಾವತಿ ಇವುಗಳೆಲ್ಲ ಔಟ್ಡೇಟ್ ಆಗೋದಕ್ಕೆ ಸಾಧ್ಯವ.
ಆದರೆ ಇವುಗಳನ್ನು ಆಧರಿಸಿಕೊಂಡು ಬಂದಂತಹ ಒಂದೊಂದು ಕಾಲದ ಸಿನಿಮಾ ಹಾಡೋ ರಂಗಗೀತೆಯೋ ಮತ್ತೊಂದು ಅದು ಬೇಕಾದರೆ ಔಟ್ಡೇಟ್ ಆಗಬಹುದು. ಆ ದೃಷ್ಟಿಯಿಂದ ನೋಡಿದಾಗಲೇ ನಮಗೆ ಗೊತ್ತಾಗುತ್ತದೆ ಒಂದು ಮಂದಾಕ್ರಾಂತವೋ ಒಂದು ಶಾರ್ದೂಲ ವಿಕ್ರೀಡಿತವೋ ಅದು ಎಂದೂ ಔಟ್ಡೇಟೆಡ್ ಆಗೋದಿಲ್ಲ. ಕಾರಣ ಅವುಗಳು ಒಂದು ಕಾಲಾತೀತತೆಯ ರೂಪವನ್ನು ಪಡ್ಕೊಂಡು ಬಿಟ್ಟಿವೆ. ಮುದ್ದಣ ಆ ಭಾಷೆಯನ್ನು ಕೈಗೊಂಡಿದ್ದು ತುಂಬ ಒಳ್ಳೆಯದಾಯಿತು. ಅದೇ ನಡುಗನ್ನಡದಲ್ಲಿ ಬರೆದಿದ್ದರೂ ಕೂಡ ಶೋಭಿಸ್ತಾ ಇರಲಿಲ್ಲ ಹೇಳ್ತೀನಿ. ನಡುಗನ್ನಡಕ್ಕೆ ಈ ರೀತಿಯಾದ ಒಂದು ಬಿಗಿ ಇಲ್ಲ. ಮತ್ತು ನಡುಗನ್ನಡದಲ್ಲಿ ಹೆಚ್ಚಾದಂತಹ ಅಚ್ಚಗನ್ನಡದ ಶಬ್ದಗಳನ್ನು ಪ್ರಯೋಗ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಅದು ಅಂಚು ಸೆರಗು ಗಟ್ಟಿಯಾಗಿ ಇಲ್ಲದೇ ಇರತಕ್ಕಂಥ ಪುಸುಕಲು ಅಂತ ಹೇಳ್ಬೋದು. ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಹಳಗನ್ನಡ ಕಾಂಚೀವರಂ ಸೀರೆ ಇದ್ದಂತೆ, ನಡುಗನ್ನಡ ಧರ್ಮಾವರಂ ಸೀರೆ ಇದ್ದಂತೆ, ಹೊಸಗನ್ನಡ ಬೆಂಗಳೂರು ಸಿಲ್ಕ್ ಅಂತ ಈಗ ಇಲ್ಲ, ಪುಣ್ಯವಶಾತ್ ಇಲ್ಲ, ಈರುಳ್ಳಿ ಸಿಪ್ಪೆ ಇದ್ದಂತೆ ಇರುತ್ತೆ ಅಷ್ಟೇ. ಈ ಕಾರಣದಿಂದ ಆ ಕಾಂಜೀವರಂ ಸೀರೆಯ ಅಪ್ಪಟ ಜರಿ, ದಡೂತಿ, ದಡವತ್ವ ಅದೆಲ್ಲ ಇನ್ನು ಬೇರೆ ಎರಡು ಕನ್ನಡಗಳಿಗೆ ಬರುವಂಥದ್ದಲ್ಲ. ಆಮೇಲೆ ಆತ ಮಾಡಿಕೊಂಡದ್ದು ಮತ್ತೂ ಒಂದು ಸ್ವಾರಸ್ಯ ಅಂದರೆ ಅಪ್ಪಟ ಕೌಟುಂಬಿಕವಾದ ಸಂವಾದ, ಹಸಿ ಹಸಿ ಲೋಕಧರ್ಮಿ, ಅದನ್ನು ಈ ಹಳಗನ್ನಡದ ಅನೂಹ್ಯ ರಮಣೀಯವಾದ ಶೈಲಿಯಲ್ಲಿ ಹೇಳುವ ಮೂಲಕ ಅದೊಂದು ಆಕರ್ಷಣೆ, ಅನಿರ್ವಚನೀಯವಾದ ಆಕರ್ಷಣೆ ಬಂದಿದೆ. ನಮ್ಮ ನಿತ್ಯದ ಬದುಕಿನ ಭಾಷೆಯ ಸಂವಾದದ ಹುರುಳನ್ನು ಅವನು ಯಾವುದೋ ಒಂದು ಲೋಕದ ಭಾಷೆಯನ್ನಾಗಿ ಪರಿವರ್ತನೆ ಮಾಡಿದ್ದಾನಲ್ಲ, ಇದು ಸ್ವಾರಸ್ಯ. ಸಂಸ್ಕೃತಕ್ಕಾದರೂ ಅಷ್ಟೇ ನಿತ್ಯದ ಬದುಕನ್ನು ಒಂದು ಅನನ್ಯವಾದ ಶೈಲಿಯಲ್ಲಿ ಹೇಳಿದಾಗ ತುಂಬ ಸ್ವಾರಸ್ಯ ಬರುತ್ತದೆ. ನನಗೆ ತತ್ಕ್ಷಣ ಜ್ಞಾಪಕವಾಗುವುದು ಅಂತಂದರೆ ಪಂಚತಂತ್ರದ ಸಂವಾದಗಳು. ನಾವು ಮಕ್ಕಳಿಗೆ ಹೇಳ್ತಕ್ಕಂಥ ಕಾಗೆ ಗುಬ್ಬಿ ಕಥೆಗಳು, ನರಿ ನಾಯಿ ಹುಲಿ ಸಿಂಹದ ಕಥೆಗಳು ಪಂಚತಂತ್ರದಲ್ಲಿ ಅದೆಷ್ಟು ರಮಣೀಯವಾದ ವೈದಗ್ಧ್ಯ ಭಂಗಿ ಭಣಿತಿಯಿಂದ ಬಂದಿವೆ ಅಂತ ಗೊತ್ತಾಗುತ್ತದೆ. ಅದೇ ರೀತಿಯಲ್ಲಿಯೇ ನಮ್ಮ ಸದ್ಯಕಾಲೀನ ಸತ್ಕವಿಯಾದ ಡಾಕ್ಟರ್ ಆರ್ ಶಂಕರ್ನ ನಿಪುಣ ಪ್ರಾಗುಣಕ ಅನ್ನುವ ಬಾಣ ನೋಡಿದ್ರೆ ಸಾಕು, ಅದರೊಳಗೆ ಇವತ್ತು 21ನೇ ಶತಮಾನದಲ್ಲಿ ನಡೆಯುವ ಸಿನಿಮಾ ಜಗತ್ತಿನ ತಂತ್ರ ಕುತಂತ್ರ ಕೋಲಾಹಲಗಳು ಕೆಣಕು ತಿಣುಕುಗಳನ್ನು ಯಾವುದೋ ಶಾಮಿಲಕ ಶೂದ್ರಕ ಮೊದಲಾದವರು 5ನೇ ಶತಮಾನದಲ್ಲಿ ಗುಪ್ತರ ಸುವರ್ಣಯುಗ ಕಾಲದಲ್ಲಿ ಬರೆದ ಭಾಷೆಯ ರೀತಿಯಲ್ಲಿ ಬರೆದಿರೋದ್ರಿಂದ ಇವತ್ತು ನಮಗೆ ಯಾವುದೋ ಅರಗಿಣಿಯೋ ಹಾಯ್ ಬೆಂಗಳೂರೋ ಮತ್ತೊಂದರೊಳಗೋ ಇರುವ ಸಿನಿಮಾ ಗಾಸಿಪ್ಪುಗಳಿಗೆ ವ್ಯತ್ಯಾಸ ಇಲ್ಲದೇ ಇರತಕ್ಕಂಥ ವಸ್ತು ಕಾಂಟೆಂಟ್ ಅದೇ. ಆದರೆ ಅದು ಕೊಡುವ ಖುಷಿ ಅದರ ರೂಪದ ವೈಶಿಷ್ಟ್ಯದಿಂದ ಯಾವುದೋ ಒಂದು ಅತಿಲೋಕ ಮನೋಹರವಾದ ಗಂಧರ್ವ ಪ್ರಪಂಚದ್ದು ಅಂತ ಅನಿಸಿಬಿಡುತ್ತದೆ. ಇದನ್ನು ಮುದ್ದಣ ಸಾಧಿಸಿದ್ದಾನೆ. ಆ ಕವಿಗೆ ಇಷ್ಟೆಲ್ಲ ಆಲೋಚನೆ ಬಂದಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಉತ್ತಮೋತ್ತಮ ಸ್ತರದಲ್ಲಿ ಪ್ರತಿಭೆ ಸ್ಫುರಿಸಿ ಕೆಲಸ ಮಾಡುವಾಗ ತನಗರಿವಿಲ್ಲದೆಯೇ ಈ ಎಲ್ಲ ಸತ್ವಗಳನ್ನು ಮೈಗೂಡಿಸಿಕೊಂಡು ಬಿಡುತ್ತದೆ ಅಂತ ಅನಿಸುತ್ತದೆ. ಈ ದೃಷ್ಟಿಯಿಂದ ಮುದ್ದಣ ಅದ್ವಿತೀಯನಾಗಿ ನಿಲ್ತಾನೆ. ಕನ್ನಡದ ಚಂಪೂಕಾರರಲ್ಲಿ ಅಥವಾ ಕೇವಲ ಪದ್ಯವನ್ನೇ ಮಾಧ್ಯಮವಾಗಿಟ್ಟುಕೊಂಡು ಬರೆದಂಥ ಪದ್ಯ ಕವಿಗಳಲ್ಲಿ ಯಾರಲ್ಲಿಯೂ ಕೂಡ ಇಲ್ಲದೇ ಇದ್ದ ಒಂದು ವಿಶಿಷ್ಟವಾದ ಗುಣ ಇದಾಯಿತು. ಅದರಿಂದಲೇ ಚಂಪುವಿಗೆ ಪಂಪ, ರನ್ನ, ನಾಗಚಂದ್ರ ಅಂತ ಹೇಳಿಕೊಂಡು ಬಂದಂತೆ, ಅದೇ ರೀತಿಯಲ್ಲಿ ಷಟ್ಪದಿಗೆ ಕುಮಾರವ್ಯಾಸನೋ ಚಾಮರಸನನ್ನೋ ಲಕ್ಷ್ಮೀಶನನ್ನೋ ಹೇಳಿಕೊಂಡು ಬಂದಂತೆ ಇವನನ್ನು ಗದ್ಯಕ್ಕೆ ಅದ್ವಿತೀಯ ಅಂತ ಹೇಳಬೇಕಾಗುತ್ತದೆ. ಮತ್ತು ಒಂದು ಸ್ಯಾಂಪಲ್ಲಿಗಾದರೂ ಇವನನ್ನು ಅನುಕರಿಸುವುದು ಮತ್ತೊಂದು ಯಾವುದೂ ಬರಲಿಲ್ಲ. ಈತನೇ ಮತ್ತು ಶೇಷರಾಮಾಯಣ ಅದ್ಭುತ ರಾಮಾಯಣವನ್ನು ಮುಂದೆ ತಾನೇ ಬರೀಬೇಕಾಯಿತು. ಆದರೂ ಈ ಮಟ್ಟದ ಒಂದು ಸಿದ್ಧಿ ಅಲ್ಲಿ ಕಾಣಿಸಲಿಲ್ಲ. ಮಿಲ್ಟನ್ ಪ್ಯಾರಡೈಸ್ ಲಾಸ್ಟ್ ಬರೆದ ಮೇಲೆ ಪ್ಯಾರಡೈಸ್ ರಿಗೈನ್ಡ್ ಬರೆದ. ಅದು ಪ್ಯಾರಡೈಸ್ ರಿಗೈನ್ಡ್ ಆದರೂ ಕೂಡ ಪ್ಯಾರಡೈಸ್ ಲಾಸ್ಟಲ್ಲಿರತಕ್ಕಂತಹ ಲಾಸ್ಟಿಂಗ್ ಬ್ಯೂಟಿ ಕಾಣಿಸಲಿಲ್ಲ. ಹಾಗಾಗಿ ಇದು ರಾಮಾಶ್ವಮೇಧ. ಮುಂದೆ ಬಂದದ್ದು ಅದ್ಭುತ ರಾಮಾಯಣ. ಅದ್ಭುತ ರಾಮಾಯಣದ ಹೆಸರಿನಲ್ಲಿರುವ ಅದ್ಭುತ ರಾಮಾಯಣದ ರಚನಾ ಪದ್ಧತಿಯಲ್ಲಿ ಕಾಣಿಸಲಿಲ್ಲ. ಆದರೆ ಇಲ್ಲಿ ಹೇಳದೆಯೇ ಅತ್ಯದ್ಭುತವಾದ ಸಾಧನೆ ಆಗಿದೆ ಅಂತ ಗೊತ್ತಾಗುತ್ತದೆ. ಈ ದೃಷ್ಟಿಯಿಂದ ಕನ್ನಡದ 1000 ವರ್ಷಗಳ ಸಾಹಿತ್ಯ ಚರಿತ್ರೆಯಲ್ಲಿ ಓದಲೇಬೇಕಾದ ಒಬ್ಬ ಕವಿಗಳಲ್ಲಿ ಮುದ್ದಣ ನಿಲ್ಲುವಂಥದ್ದು ಇನ್ನು 1000 ವರ್ಷಕ್ಕೂ ನಿಲ್ಲಬಲ್ಲ ಸತ್ಯ ಅಂತ ನನಗನ್ಸುತ್ತೆ. ಕಾರಣ ಇಷ್ಟೇ, ಒಂದು ಮಾಧ್ಯಮವನ್ನು ಇಷ್ಟು ಸಮರ್ಥವಾಗಿ ದುಡಿಸಿಕೊಳ್ಳುವುದು, ಒಂದು ಭಾಷೆಯ ಸಾಧ್ಯತೆಗಳನ್ನು ಈ ಎಲ್ಲ ಬಗೆಯಲ್ಲಿ ಕಾಣಿಸುವುದು ತನ್ನಂತೆ ತಾನು ಒಂದು ಸಿದ್ಧಿ. ಆದರೆ ಒಂದು ಪೌರಾಣಿಕ ಕಥೆಯನ್ನು ಬಹಳ ಕೌಟುಂಬಿಕವಾದ ಚೌಕಟ್ಟಿನಲ್ಲಿ ನಿರೂಪಣೆ ಮಾಡುವುದು ಇದು ಎಲ್ಲಿಯೂ ಇಲ್ಲ. ನಾನು ಬಲ್ಲಂತೆ ಸಂಸ್ಕೃತದ ಯಾವ ಪ್ರಾಚೀನ ಕೃತಿಗಳಲ್ಲಿ ಇಲ್ಲ. ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಅಪಭ್ರಂಶ, ಪ್ರಾಕೃತ ಇತ್ಯಾದಿ ಭಾಷೆಗಳಲ್ಲೂ ಕೂಡ ಇಲ್ಲ. ಇದು ತನಗೆ ತಾನೇ ಆತ ಆವಿಷ್ಕಾರ ಮಾಡಿಕೊಂಡದ್ದು ಅಂತ ಅನಿಸುತ್ತೆ.
ನಿಜ, ನಮ್ಮಲ್ಲಿ ಎಷ್ಟೋ ಬರುತ್ತೆ ಶಿವಪಾರ್ವತಿಯರ ಸಂವಾದವಾಗಿ ಬರುವಂಥದ್ದು ಬೇಕಾದಷ್ಟು ಇವೆ. ಆದರೆ ಆದ್ಯಂತ ಈ ಹಾಸ್ಯದ ಧಾಟಿಯಲ್ಲಿ ಬರೋಲ್ಲ. ಮತ್ತು ಈ ಕಥಾ ವೃತ್ತಾಂತದಲ್ಲಿ ಒಂದಿಷ್ಟು ಕರುಣ ಇದೆ, ಒಂದಿಷ್ಟು ವೀರವಿದೆ, ಒಂದಿಷ್ಟು ಅದ್ಭುತವಿದೆ, ಅಷ್ಟಿಷ್ಟು ಭಕ್ತಿಯ ಛಾಯೆಯೂ ಇದೆ. ಆದರೆ ಹಾಸ್ಯ ಅನ್ನುವಂಥದ್ದನ್ನು ಈ ರೀತಿಯಲ್ಲಿ ಬಿಂಬಿಸೋದಕ್ಕೆ ಸಾಧ್ಯ ಅಂತ ನಮ್ಮ ಪ್ರಾಚೀನರು ಕನಸೇ ಕಂಡಿರಲಿಲ್ಲ. ಇಲ್ಲಿರುವುದು ಅತ್ಯಂತ ಹೃದಯವಾದ, ಯಾವುದೇ ಅಸಭ್ಯತೆಯ ಅಥವಾ ವಿಕಾರವಾದ ಕಟಕಿಯ ಹಾಸ್ಯ ಅಲ್ಲ. ದಿ ಬೆಸ್ಟ್ ಹ್ಯೂಮರ್ ಅಂತ ಯಾವುದನ್ನು ಅಂತೀವಿ ಅದನ್ನು ನಾವಿಲ್ಲಿ ಕಾಣ್ತೀವಿ. ಆ ರೀತಿಯಾದ ಹಾಸ್ಯ ಭಾರತೀಯ ಸಾಹಿತ್ಯ ಪ್ರಪಂಚಕ್ಕೆ ವಿರಳವಾದದ್ದು ಅಂತಂತಾರೆ. ನಿಜವಾಗಿಯೂ ನನಗನ್ನಿಸುತ್ತದೆ, ರಾಮಾಶ್ವಮೇಧದ ಯಾವುದಾದ್ರೂ ಒಂದು ಆಂಗ್ಲ ಆವೃತ್ತಿ ಬಂದರೆ ಕಷ್ಟ, ಇಂಗ್ಲೀಷಿಗೆ ಅನುವಾದ ಮಾಡಿದ್ರೆ ಆಗೋದಿಲ್ಲ. ಆದರೆ ಮುದ್ದಣ ಮನೋರಮರ ಸಂವಾದವನ್ನೇ ಏನಾದರೂ ಇಂಗ್ಲೀಷ್ ಭಾಷೆಗೆ ಅಷ್ಟಕ್ಕೆ ಅನುವಾದ ಮಾಡಿದರೆ ಒಂದು ಪೌರಾಣಿಕ ಕೃತಿಗೆ ಯಾವ ರೀತಿ ಸಮಸಾಮಯಿಕವಾದ ಚೌಕಟ್ಟನ್ನು ಹಾಕಿದ್ದಾನೆ ಕವಿ ಎನ್ನುವುದು ಒಂದು ಬಹಳ ಒಳ್ಳೆಯ ಅಧ್ಯಯನಪೂರ್ಣವಾದ ಆಯಾಮವಾದೀತು ಅನಿಸುತ್ತೆ. ಇರಲಿ, ಇಲ್ಲಿ ಮತ್ತೆ ಅವನು ನೆನ್ನೆಯೇ ನಾನು ಹೇಳಿದಂತೆ, ಮೊನ್ನೆಯೇ ತಿಳಿಸಿದಂತೆ, ಪ್ರಾಚೀನ ಪರಂಪರೆಗೆ ಭರತವಾಕ್ಯವನ್ನು, ನವೀನ ಪರಂಪರೆಗೆ ನಾಂದಿ ವಾಕ್ಯವನ್ನು ನುಡಿದಂಥ ಕವಿ ಅಂತ. ಹಾಗೆ ಮಾಡುವಲ್ಲಿ ಎಲ್ಲಿಯೂ ಕೂಡ ಪರಂಪರೆಯ ಬಗ್ಗೆ ತಿರಸ್ಕಾರವಿಲ್ಲ. ಯಾಕೆಂದರೆ ಪರಂಪರೆಯ ಸಾರವತ್ತಾದ ಸತ್ವ ಏನು ಅನ್ನೋದನ್ನು ತನ್ನೊಳಗೆ ಆವಾಹನೆ ಮಾಡಿಕೊಂಡಿದ್ದಾನೆ ಕವಿ. ಅದಕ್ಕೆ ಈ ಹಳಗನ್ನಡವೇ ಸಾಕ್ಷಿ, ಅವನ ಶೈಲಿಯೇ ಸಾಕ್ಷಿ. ಮೊದಲಿಗೆ ಅವನು ವಸ್ತು ನಿರ್ದೇಶಾತ್ಮಕವಾಗಿ ಆರಂಭ ಮಾಡಿದ್ದಾನೆ. ಇದು ಕೂಡ ಕನ್ನಡದ ಯಾವ ಪ್ರಸಿದ್ಧ ಕೃತಿಯೂ ಅನುಸರಿಸದೇ ಇರುವಂಥದ್ದು. ಸಂಸ್ಕೃತ ಕವಿಗಳಲ್ಲಿ ಉಂಟು. ಕಾಳಿದಾಸನಾಗಲಿ ಅಥವಾ ಭಾರವಿಯಾಗಲಿ ಇಲ್ಲವೇ ಶ್ರೀಹರ್ಷನಾಗಲಿ ಅನೇಕ ಕವಿಗಳು ಯಾವುದೇ ಮಂಗಲಾಚರಣೆ ಮಾಡದೆ ನೇರವಾಗಿ ವಸ್ತುವಿಗೆ ಹೋಗುವುದುಂಟು. ಈತ ಆ ರೀತಿಯಾದದ್ದನ್ನು ರಾಮ ಪಟ್ಟಾಭಿಷೇಕದಲ್ಲಿ ಮಾಡಿ ಆಗಿದೆ. ಓವೋ ಕಾಲಪುರುಷಂಗೆ ಗುಣಂ ಅಣಂ ಇಲ್ಲಂ ಗಡ ಅಂತ ಅಲ್ಲಿಂದ ಶುರು ಮಾಡ್ತಾನೆ. ಅಂದರೆ ಕಾಲಪುರುಷನಿಗೆ ಗುಣವಿಲ್ಲ ಅಂತ ಹೇಳುವ ಮೂಲಕವಾಗಿ ನೇರವಾಗಿ ರಾಮಾಶ್ವಮೇಧ ವಸ್ತುವಿನ ಕಡೆಗೆ ಬರ್ತಿದ್ದಾನೆ. ಇದನ್ನು ಕುರಿತು ಮುಳಿಯ ತಿಮ್ಮಪ್ಪಯ್ಯನವರು ಹಿಂದೆಯೇ ಈ 4-5 ಸಾಲುಗಳಲ್ಲಿಯೇ ಇಡೀ ಕಥೆಯ ವಸ್ತು ನಿರ್ದೇಶನದ ಸಂಕೇತ ಉಂಟು ಅಂತಂದಿದ್ದಾರೆ. ಯಾಕೆಂದರೆ ಸೀತೆಯಂಥ ಸಾಧ್ವಿಗೆ ಅಪವಾದ ಬರುವಂತೆ ಮಾಡಿದ ಕಾಲಪುರುಷಂಗೆ ಗುಣಂ ಅಣಂ ಇಲ್ಲಂ ಗಡ ಅಂತ ಹೇಳಿಬಿಟ್ಟಾಗುತ್ತದೆ. ಸೀತೆಯಂಥ ಸಾಧ್ವಿಗೆ ವನವಾಸ, ಲವಕುಶರ ಪಾಪ ತಂದೆಯ ಪ್ರೀತಿಗೆ ಎರವಾಗಿ ಬದುಕುವಂಥದ್ದು, ರಾಮನಾದರೂ ಅಂಥ ಮಕ್ಕಳ ಬಾಲಲೀಲೆಯನ್ನು ನೋಡುವುದಕ್ಕಾಗದ ಸ್ಥಿತಿಯಲ್ಲಿ ಉಳಿದು ಯಜ್ಞವನ್ನು ಮಾಡುವುದು, ಇದೆಲ್ಲ ನೋಡಿದಾಗ ಗೊತ್ತಾಗುತ್ತದೆ. ಹೀಗೆ ಪ್ರತಿಯೊಂದನ್ನು ತೋರಿಸ್ತಾರೆ. ಒಂದು ಸ್ವಲ್ಪ ಮಟ್ಟಿಗೆ ಪ್ರಯತ್ನಪೂರ್ವಕವಾಗಿ ಮಾಡಿದ್ದು ಅನಿಸುತ್ತೆ. ಆದರೆ ಇಷ್ಟು ಮಟ್ಟಿಗಂತೂ ಅದು ಸೊಗಸಾಗಿ ವಸ್ತು ನಿರ್ದೇಶನ ಅಂತ ಹೇಳ್ಬೋದು. ಎಂತೆಂಥದ್ದನ್ನು ನಡೆಸಿಬಿಡುತ್ತದೆ ಕಾಲ, ವಿಧಿ ಮುನಿದೊಡೆ ಆರ ನಾವಂಗದಲ್ಲಿ ಬರೆಸದು ಅಂತ ಕುಮಾರವ್ಯಾಸ ಹೇಳ್ತಾನಲ್ಲ ಹಾಗೆ. ಜೊತೆಗೆ ಇಲ್ಲಿ ತೆಗೆದುಕೊಂಡಿರುವಂಥದ್ದು ಮಳೆಗಾಲದ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿದ್ದಾನೆ. ಮಳೆಗಾಲವನ್ನು ಮುದ್ದಣ ತೆಗೆದುಕೊಂಡಿರುವುದು ಅವನ ಪ್ರದೇಶಕ್ಕೆ ತುಂಬ ಸಹಜವಾಗಿದೆ. ಜೊತೆಗೆ ಈಗಲೇ ದಕ್ಷಿಣ ಕನ್ನಡದಲ್ಲಿ ಮಿಕ್ಕೆಲ್ಲ ಪ್ರಾಂತಗಳಿಗೆ ಹೋಲಿಸಿದರೆ ಮಳೆ ಹೆಚ್ಚು. ಆಗ ಒಂದು ರೀತಿಯಾಗಿ ಬಹಿರಂಗದ ಚಟುವಟಿಕೆ ಸ್ಥಗಿತ, ಔಟ್ಡೋರ್ ಆ್ಯಕ್ಟಿವಿಟೀಸ್ ಇರೋದಿಲ್ಲ. ಇನ್ನು ಆಗ ನದಿಗಳಿಗೆ ಸೇತುವೆಗಳೇ ಇಲ್ಲದೇ ಇದ್ದಾಗ, ವಿದ್ಯುತ್ ಶಕ್ತಿಯೇ ಇಲ್ಲದೇ ಇದ್ದಾಗ, ಈ ರೀತಿಯಾದ ಅತ್ಯಾಧುನಿಕ ಸಂಪರ್ಕ ಸಾಧನಗಳೇ ಇಲ್ಲದೇ ಇದ್ದಾಗ, ನಮಗೆ ದೈಹಿಕವಾಗಿ ಮತ್ತು ವಾಚಿಕವಾಗಿ ಬೌದ್ಧಿಕವಾಗಿ ಯಾವುದೇ ಸಂಪರ್ಕ ಇಲ್ಲ. ಪತ್ರಿಕಾದಿ ಮಾಧ್ಯಮಗಳಿಲ್ಲ, ದೂರದರ್ಶನ, ಬಾನುಲಿ ಇತ್ಯಾದಿ ಮಾಧ್ಯಮಗಳು ಇಲ್ಲ, ಬಸ್ಸು, ಕಾರು, ಸೇತುವೆ ಇತ್ಯಾದಿಗಳು ಇಲ್ಲ. ಹೀಗಾಗಿ ಫಿಸಿಕಲಿ ಆ್ಯಂಡ್ ಇಂಟೆಲೆಕ್ಚುಲಿ ನನ್ ಕುಡ್ ಕಮ್ಯುನಿಕೇಟ್ ವಿತ್ ಎನಿಬಡಿ ಅನ್ನುವ ಸ್ಥಿತಿ ಬಂದಾಗ ಎಲ್ಲ ಆ ಒಂದು ದಿನಗಟ್ಟಲೆ ಸುರಿಯುವ ಮಳೆಯ ಒಳಗೆ ಮನೆ ಒಳಗೆ ಕೂತು ಏನಾದರೂ ಮಾತಾಡಿಕೊಳ್ಳಬೇಕು. ಸಲ್ಲಾಪಕ್ಕೆ ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ಯಾವುದು? ತಾಳಮದ್ದಳೆ ಇತ್ಯಾದಿಗಳು ಹುಟ್ಟಿದ್ದು ಹಾಗೆ ಅಂತಂತೀವಲ್ಲ. ಆ ದೃಷ್ಟಿಯಿಂದ ಕೂಡ ಈ ಒಂದು ಗಂಡ ಹೆಂಡಿರು ನಿರಾತಂಕವಾಗಿ ಅಕ್ಕಪಕ್ಕದ ಮನೆಯವರೋ ಮತ್ತಾರೋ ಬಂಧು ಬಾಂಧವರೋ ಬಂದು ಅವರ ಏಕಾಂತಕ್ಕೆ ಭಂಗ ತಾರದೆ ಈ ಒಂದು ಸಂವಾದವನ್ನು ಬೆಳೆಸುವುದಕ್ಕೆ ಬೇಕಾದ ಹಿನ್ನೆಲೆಯಾಗಿಯೂ ಕೂಡ ಆ ಮಳೆಗಾಲ ಬಂದಿದೆ ಅಂತ ಅನಿಸುತ್ತದೆ. ಮತ್ತು ಆ ಮಳೆಗಾಲ ಇನ್ನೂ ಒಂದು ಅರ್ಥದಲ್ಲಿ ಹೇಳ್ತಾರೆ, ಮಳೆಗಾಲ ಅನ್ನುವುದು ಪ್ರಕೃತಿಯ ಒಂದು ಹೆರಿಗೆಯ ಕಾಲ ಅಂತ. ಮಳೆಯ ಮೋಡಗಳು ಪ್ರೆಗ್ನೆಂಟ್ ಕ್ಲೌಡ್ಸ್ ಅಂತಲೇ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅವು ಪ್ರಸವ ಮಾಡತಕ್ಕಂಥ ಮಳೆ ಭಗವಂತ ಕೊಟ್ಟ ಕೊಡುಗೆ. ನವಮಾಸ ಧೃತಂ ಗರ್ಭಂ ದ್ಯೌಃಪ್ರಸೂತೆ ರಸಾಯನಂ ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. 9 ತಿಂಗಳು ಮಡಿಲಲ್ಲಿ ಹೊತ್ತ, ಬಸಿರಲ್ಲಿ ಹೊತ್ತ ಆ ಒಂದು ಶಿಶುವನ್ನು ಈಗ ಆಕಾಶ ಪ್ರಸವಿಸ್ತಾ ಇದೆ ಎಂಬಂತೆ, ರಸಾಯನವನ್ನು ಪ್ರಸವಿಸುತ್ತದೆ ಎನ್ನುವಂತೆ ಮಳೆ ಸುರಿತಾ ಇದೆ ಅಂತ.
ಮುದ್ದಣನ ಪತ್ನಿ ಕಮಲಮ್ಮನವರು ಗರ್ಭಿಣಿಯಾಗಿದ್ದರೂ ಆ ಕಾಲಕ್ಕೆ ಅನ್ನುವ ಸೂಚನೆ ಕೂಡ ಇಲ್ಲಿಂದ ಗೊತ್ತಾಗುತ್ತದೆ ಅಂತಂತಾರೆ. ಅದು ಹೇಗೆ ಇರಲಿ, ಈ ಒಂದು ಗಂಡ ಹೆಂಡಿನ ಸಂವಾದಕ್ಕೆ ಬೇಕಾದ ನೇಪಥ್ಯವನ್ನು ಒದಗಿಸಿಕೊಟ್ಟು ಆ ಮೂಲಕವಾಗಿ ಕಥೆಗೆ ವಸ್ತು ನಿರ್ದೇಶನವನ್ನು ಮಾಡುವ ಮತ್ತು ಋತುವರ್ಣನೆಯನ್ನೂ ಮಾಡುವ ಹಲವು ಹಕ್ಕಿಗಳನ್ನು ಒಂದೇ ಕಲ್ಲಿಗೆ ಹೊಡೆದು ಸಾಧಿಸಿದ್ದಾನೆ. ಕಾಲಪುರುಷಂಗೆ ಗುಣಂ ಅಣಮಿಲ್ಲಂಗಡ ನಿಸ್ತೇಜಂಗಡ. ಈ ಗಡ ಅನ್ನುವ ನಿಪಾತ ಇದೆಯಲ್ಲ ಹಳಗನ್ನಡದಲ್ಲಿ ತುಂಬ ಚೆನ್ನಾಗಿರುವುದು. ಗಡ, ಗಡಂ, ಗಳಂ ಇತ್ಯಾದಿಗಳು ಅಲ್ವೇ, ಅದು ತಾನೇ. ಸಂಸ್ಕೃತದಲ್ಲಿ ಕಿಲ ಅನ್ನುವಂತೆ ಕನ್ನಡದಲ್ಲಿ ಗಡ. ಜಡಂಗಡ, ಜಡ ಅನ್ನುವಲ್ಲಿ ನೀರು ತುಂಬಿಕೊಂಡವನು ಅಂತಲೂ ಶ್ಲೇಷ ಉಂಟು. ಒಡಲೊಳು ಗುಡುಗುಟ್ಟು ಗುಮ್ಗಡ, ತನ್ನೊಳಗೆ ತಾನೇ ಗುಡುಗುಟ್ತಾ ಇರ್ತಾನೆ, ಗುಡುಗಿನ ಶಬ್ದ ಮಾಡ್ತಾ ಇರ್ತಾನೆ. ಏನು ಅರಮನೆವಾಗಿಲ್ಲ ಮುಗಲ್ದೆರೆಯಂ ಬಾಸಣಿಸಿರ್ಪರ್. ಆಕಾಶಕ್ಕಿಂತ ದೊಡ್ಡ ಅರಮನೆ ಬೇಕೆ? ಬಾನಿನ ಅರಮನೆಯಲ್ಲಿ ರಾಜ ಅಂದರೆ ಇನ ಸ್ವಾಮಿ ಸೂರ್ಯ, ಅವನಿಲ್ಲ. ಮೋಡದ ತೆರೆ ಕವಿದು ಬಿಟ್ಟಿದೆ. ಆರ್ಗಂ ಪುಗಲ್ ಆಣತಿ ಇಲ್ಲದಿರ್ಕುಂ. ಒಂದು ಕಿರಣ ಆ ಕಡೆಯಿಂದ ಈ ಕಡೆಗೆ ಬರುವಂತಿಲ್ಲ, ಅಥವಾ ನಮ್ಮ ನೋಟ ಈ ಕಡೆಯಿಂದ ಆ ಕಡೆಗೆ ಹೋಗುವಂತೆ ಇಲ್ಲ. ಈ ರೀತಿಯಾಗಿ ಅದು ಅಂತರ್ನಿರೋಧ ಆಗಿಬಿಟ್ಟಿದೆ, ಅವರೋಧ ಅಂತಃಪುರ ಅಂತ ಆಗಿಬಿಟ್ಟಿದೆ. ಮಡದಿ ಬಾನ್ನೀರ ಯೋರ್ವಳ್ ಚಂಚಲ ದೃಷ್ಟಿಯಿನ್ ಅತ್ತಂ ಇತ್ತಂ ನೋಳ್ಪಳ್. ಆಗಸ ಕನ್ಯಕೆ ಬಾನ್ ಕನ್ಯೆ, ಅವಳು ಚಂಚಲ ದೃಷ್ಟಿಯಿಂದ ಅನ್ನುವಲ್ಲಿ ಚಂಚಲ ಅನ್ನೋದಕ್ಕೆ ಚಂಚಲ, ಚಪಲ, ಶಂಪ, ಹೃದ ಎಲ್ಲ ಮಿಂಚಿನ ಪರ್ಯಾಯ ಶಬ್ದಗಳು. ಚಂಚಲ ದೃಷ್ಟಿಯಿಂದ, ಮಿಂಚಿನ ದೃಷ್ಟಿಯಿಂದ ನೋಡ್ತಾ ಇದ್ದಾಳೆ ಅಂತ. ಮತ್ತು ಸ್ಥಿರವಲ್ಲದ ದೃಷ್ಟಿಯಿಂದ, ಚಾಪಲ್ಯದ ದೃಷ್ಟಿಯಿಂದ ಅತ್ತಿತ್ತ ನೋಡ್ತಿದ್ದಾಳೆ. ಮೂಲಿಗೆ ಮರ್ತಂ ಕೊಂಡೊಯ್ಯೊಡಕ್ಕುಂ. ಇದು ಮೂಲಿಕೆ ಮತ್ತು ಕೊಂಡೊಯ್ಯುವುದು ಅನ್ನೋದಕ್ಕೆ ವ್ಯಾಖ್ಯಾನಕಾರರು ಬಹಳ ವಿಶಿಷ್ಟವಾದಂಥ ವಿವರಣೆಗಳನ್ನು ಕೊಟ್ಟಿದ್ದಾರೆ. ಆದರೂ ಸ್ವಲ್ಪ ಸಂದಿಗ್ಧತೆ ಉಳಿಯುತ್ತದೆ. ಅದಂದರೆ ಯಾವುದೋ ಎಲ್ಲಕ್ಕೂ ಪರಿಹಾರವಾಗಬಲ್ಲಂಥ ಏಕಮೂಲಿಕೆ ಅನ್ನುವ ಒಂದು ಅರ್ಥದಿಂದ, ಔಷಧವಲ್ಲದ ಇನ್ಯಾವುದೋ ಮಂತ್ರ ತಂತ್ರ ಇತ್ಯಾದಿಗಳವರೆಗೆ ಹೇಳಿದ್ದಾರೆ. ಒಟ್ಟಿನಲ್ಲಿ ತಾತ್ಪರ್ಯ ಎಷ್ಟು, ಈ ಮಳೆಗಾಲದಲ್ಲಿ ಪ್ರಕೃತಿ ಎಲ್ಲರಿಗೂ ಏಕಮೂಲಿಕಾ ಪ್ರಯೋಗ ಮಾಡಿದೆ. ಎಲ್ಲ ಇದ್ದಲ್ಲಿಯೇ ಇರಬೇಕು, ಇನ್ನೇನು ಮಾಡುವಂತೆ ಇಲ್ಲ, ಅದನ್ನು ಮಾಡ್ತಾ ಇದೆ ಅಂತ ಅನಿಸುತ್ತದೆ. ಜೊತೆಗೆ ಮಿಂಚಿನ ಮೂಲಕ ಬಂದ ಮಾಯಿಕ ಪ್ರಥೆ ಅದು ಕೂಡ ಕಾಣಿಸುತ್ತದೆ. ಸಿಡಿಲಾಳ್ ತಡೆಯಡೆಯ ನಡುವೆಟ್ಟುಗಳಿಗೆ ಕಟ್ಟುಬ್ಬರದಿಂ ಬಂದೆರಗುಗುಂ. ಹಾಗೆ ಇನ್ನು ಪ್ರತಿಯೊಂದು ಬೆಟ್ಟಗಳ ಮೇಲೆ ಸಿಡಿಲು ಬಂದು ಎರಗುತ್ತಾ ಇದೆ. ಜೋರಾಗಿ ಆಗ್ತಾ ಇರುವ ಅಶನಿಪಾತ ಕಾಣಿಸ್ತಾ ಇದೆ. ಕುತ್ತಮೇಂ ಸುಗ್ಯೊಳುಂಡುದಂ ಕಾರುಳ್ ಕಾರುವನಕ್ಕುಂ. ಬೇಸಿಗೆಯಲ್ಲಿ ವಸಂತದಲ್ಲಿ ಹೀರಿದ್ದನ್ನೆಲ್ಲ ಕಾರಿನಲ್ಲಿ ಮಳೆಗಾಲದಲ್ಲಿ ಕಾರ್ತಾ ಇದ್ದಾನೆ ಅಂತ ಅನಿಸುತ್ತದೆ ಅನ್ನುವ ಮೂಲಕವಾಗಿ ಮಾಡಿದ್ದುಣ್ಣೋ ಮಹಾರಾಯ, ಬೇರೆ ಇನ್ಯಾವುದೂ ಇಲ್ಲ, ಹಾಗೆ ಉಂಡದ್ದನ್ನೆಲ್ಲ ಕಕ್ಕಬೇಕು ಅಂತ. ಇದಕ್ಕೆ ಕೂಡ ವ್ಯಾಖ್ಯಾನಕಾರರು ಹೇಳ್ತಾರೆ, ಅವಳು ಗರ್ಭಿಣಿ ಆ ಕಾಲದಲ್ಲಿ ಬಸುರಿ ವಾಂತಿ ಮಾಡ್ಕೊಳ್ತಾ ಇದ್ದಿದ್ದು ಕೂಡ ಇಲ್ಲಿ ಸೂಚನೆ ಬಂದಿದೆ ಅನ್ನುವ ಮಟ್ಟಕ್ಕೆ ಹೋಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮುಳಿಯ ತಿಮ್ಮಪ್ಪನವ್ರದ್ದು ಈ ರೀತಿಯಾದ ಪ್ರಾಚೀನ ವ್ಯಾಖ್ಯಾನಕಾರರ ಪದ್ಧತಿ. ತುಂಬ ಅದರೊಳಗೆ ಗುಣ ದೋಷ ಎರಡೂ ಸೇರಿಕೊಂಡು ಬರ್ತದೆ. ಆದರೆ ಅಷ್ಟು ಶ್ರದ್ಧೆಯಿಂದ ಕಾವ್ಯದ ಪದಗಳನ್ನು ಓದಿಕೊಂಡರಲ್ಲ, ಪ್ರತಿ ಪಂಕ್ತಿಯನ್ನು ಕೂಡ ಅರ್ಥೈಸಿದರಲ್ಲ ಅನ್ನುವುದು ಬಹಳ ಸಂತೋಷಕಾರಿಯಾದದ್ದು. ಇರಲಿ, ಆಮೇಲೆ ಕವಿ ಅಲ್ಲಿಯ ಪಕ್ಷಿಗಳನ್ನೆಲ್ಲ ಪ್ರಶ್ನೆ ಮಾಡಿಕೊಂಡು ಕೋಗಿಲೆಯನ್ನು, ನವಿಲನ್ನು, ಚಾತಕಿಯನ್ನು ಎಲ್ಲವನ್ನು ಕೆಣಕುತ್ತಾ, ಅನುನಯಿಸುತ್ತಾ, ಓಲೈಸುತ್ತಾ, ಸಮಾಧಾನ ಮಾಡ್ತಾ ಬರ್ತಾನೆ. ಈ ಒಂದು ಇಡೀ ಕಥೆ ನನಗೆ 7ನೇ ಕ್ಲಾಸ್ನಲ್ಲಿ ಪಾಠವಾಗಿತ್ತು. ತುಂಬ ಜನಕ್ಕೆ ಇಲ್ಲಿದ್ದವರಿಗೆ ಅದು ಯಾವುದೋ ಒಂದು ಸ್ತರದಲ್ಲಿ ಶಾಲೆಯಲ್ಲಿ ಪಾಠ್ಯವಾಗಿತ್ತು ಅಂತ ಗೊತ್ತಾಗುತ್ತದೆ. ಹಾಗಾಗಿ ಮುದ್ದಣ ಪಾಪ ತನ್ನ ಕನಸನ್ನೇ ಇಲ್ಲಿ ರೂಪಿಸಿಕೊಂಡಿದ್ದಾನೆ. ಅವನಿಗೆ ಯಾರೂ ರಾಜರುಗಳಿರಲಿಲ್ಲ, ಆಶ್ರಯದಾತರು. ಆದರೆ ಇಲ್ಲಿ ಅವನ ಅರಮನೆಯಿಂದ ಬರ್ತಾನೆ ಯಾವುದೋ ಒಂದು ಆಸ್ಥಾನದ ಕವಿ ಅಂತ ಅನ್ನುವಂಥದ್ದು. ಏಕೆ ಪಾಪ ಕವಿಗಳಿಗೆ ಇಲ್ಲಾದರೂ ಒಂದು ಕಡೆ ವಿನಾಶ್ರಯಂ ನಶೋಭಂತೆ ಪಂಡಿತ ವನಿತಾ ಲತಾ ಅನ್ನುವ ಮಾತಿದೆಯಲ್ಲ. ಲುಪ್ತೋ ಗುಪ್ತ ಕುಲಾಪ್ತ ತಪ್ತ ಮಿಹಿರಶ್ಚಂದ್ರಹ್ವಯೋ ನಾಯಕ ಧಾರಾಧಾರ ಧರಾಧಿಪೋ ವಿಧಿವಶೋ ಮಾಧುರ್ಯ ಧಾರಾಧರ ರಾಯೋ ದಾಯವದಾಯುಷಂ ಯತಿಶಯಂ ಕಾಲಾಯ ಭೂಯೋದದು ಕೋವಾ ಭೂಪತಿರಸ್ತಿ ಭೋ ಬಡವಿಭೋ ಹಾದ್ಯಾಪಿ ಮೇ ತ್ವಾಂ ವಿನಾ ಅಂತ ಹಿಂದೆ ನಾನೇ ಒಂದು ಸಂಕಟದ ಪದ್ಯ ಬರೆದಿದ್ದೆ. ನನ್ನಂಥವರಿಗೆ ಹಾಗನ್ನಿಸಬೇಕು ಅಂದರೆ ಅಂಥ ವ್ಯುತ್ಪನ್ನ ಪ್ರತಿಭಾಶಾಲಿಯಾದ ಕವಿ ಮುದ್ದಣಂಗೆ ಇನ್ನೇನು ಅನಿಸಿರಬೇಕು. ಗುಪ್ತವಂಶೀಯನಾದ ಚಂದ್ರಗುಪ್ತ ವಿಕ್ರಮಾದಿತ್ಯ ಹೊಟ್ಟೋಗ್ಬಿಟ್ಟ, ಲುಪ್ತನಾಗ್ಬಿಟ್ಟ ಕಾಲದಲ್ಲಿ. ಲುಪ್ತೋ ಗುಪ್ತ ಕುಲಾಪ್ತ ತಪ್ತ ಮಿಹಿರಶ್ಚಂದ್ರಹ್ವಯೋ ನಾಯಕ. ಇನ್ನು ಧಾರಾನಗರಿಯ ಅಧಿಪನಾಗಿ ಮಾಧುರ್ಯ ಧಾರೆಯ ಧಾರಾಧರನಾಗಿ ಮೋಡವೇ ಮಳೆ ಮೋಡವೇ ಎಂಬಂತೆ ಇದ್ದಂಥ ಸ್ವಯಂ ವಿದ್ವತ್ ಕವಿ ರಾಜನಾಗಿದ್ದ ಭೋಜರಾಜ ಅವನು ತನ್ನ ಆಯುಷ್ಯವನ್ನೇ ಕಳ್ಕೊಂಡು ಬಿಟ್ಟ. ಧಾರಾಧಾರ ಧರಾಧಿಪೋ ವಿಧಿವಶೋ ಮಾಧುರ್ಯ ಧಾರಾಧರ.
ಹೋಗಲಿ, ಸಾಹಿತಿ ಸಮರಾಂಗಣ ಸಾರ್ವಭೌಮ ಅನ್ನುವಂತಹ ಕೃಷ್ಣದೇವರಾಯನಾದರೂ ಇದನ್ನು, ಅವನು ಪಾಪ ತನ್ನ ಆಯುಷ್ಯವನ್ನೇ ಯಾರೋ ದಾಯಾದಿಗಳಿಗೆ ಧಾರೆ ಇರುವಂತೆ ಅವನು ಬೇಗ ಅಲ್ಪ ಕಾಲದಲ್ಲಿ ಹೊರಟೋಗ್ಬಿಟ್ಟೆ. ಇವರೆಲ್ಲ ತುಂಬ ಮುಪ್ಪನ್ನು ಕಾಣುವವರಿಗೆ ಇದ್ದಂಥವರಲ್ಲ. ಹೀಗಾಗಿ ಎಲ್ಲರೂ ಕೂಡ ಮಿಡ್ 50s ಅಥವಾ ಅರ್ಲಿ 60s ಹೋದಂಥವ್ರು. ಮತ್ತು ಚಂದ್ರಗುಪ್ತ ವಿಕ್ರಮಾದಿತ್ಯ, ಕಾಳಿದಾಸನಿಗೆ, ಭೋಜರಾಜ, ಚಿತ್ತಪ್ಪ, ಬಿಲ್ಹಣ ಮೊದಲಾದ ಇನ್ನೂ ಅನೇಕರಿಗೆ ಎಲ್ಲ ಆಶ್ರಯದಾತರಾಗಿದ್ದರು. ಇನ್ನು ನಮ್ಮ ಕೃಷ್ಣದೇವರಾಯನಂತೂ ಕೇಳದೇ ಬೇಕಾಗಿಲ್ಲ, ಸ್ವಯಂ ಕವಿ, ಅನೇಕ ಕವಿಗಳಿಗೆ ಆಶ್ರಯದಾತನಾಗಿದ್ದ. ಹೀಗಾಗಿ ನಮಗೆ ಯಾರು ಭೂಪತಿ ಇರೋದು? ಒಬ್ಬ ವರಾಹಸ್ವಾಮಿ ಮಾತ್ರ ಇರತಕ್ಕಂಥದ್ದು, ಇನ್ಯಾರೂ ಇಲ್ಲ. ಅವನು ಭೂಮಿಪತಿ, ನೀನು ಬಿಟ್ಟು ನನಗಿನ್ಯಾರೂ ಇಲ್ಲಪ್ಪ ಅಂತ ದೇವರನ್ನು ಕೇಳಿದ್ದು. ಇದು ಒಂದು 28 ವರ್ಷಗಳ 30 ವರ್ಷಗಳ ಕೆಳಗೆ ಬರೆದ ಪದ್ಯ ನಂದು. ಹೀಗಾಗಿ ಇಂಥವಕ್ಕೆಲ್ಲ ಒಂದು ಸಂತತವಾದ ಉತ್ತೇಜನ ಅನ್ನೋದು ಬೇಕಾಗುತ್ತದೆ. ಆ ಕನಸನ್ನು ಅವನು ಹೇಳ್ಕೊಳ್ತಾ ಇದ್ದಾನೆ. ಮತ್ತು ಅವನ ಮನೆಯಲ್ಲಿ ಉಣ್ಣೋದಕ್ಕೆ ಏನಿತ್ತೋ ಏನಿಲ್ಲವೋ ಅದು ನಮಗೆ ಕಲ್ಪನೆಗೆ ಎಟಕಬೇಕು. ಆದರೆ ಇಲ್ಲಿ ತನಿವಣ್ಣಂ ತಿನ್ನಲಿತ್ತು, ಕೆನೆವಾಲಂ ಕುಡಿಯಲಿತ್ತು, ಎಲ್ಲವನ್ನೂ ಉಪಚಾರ ಮಾಡುವಂಥದ್ದು. ಮತ್ತು ತಾಂಬೂಲವನ್ನು ಮೆಲ್ಲುತ್ತಾ ಅಷ್ಟೆಲ್ಲ ಮಾಡಿಕೊಂಡು ಚೌಕಿಯೊಳಗೆ ಬಂದು ಕೂತ್ಕೊಂಡು ಅದನ್ನೆಲ್ಲವನ್ನು ನಾವು ಕೇಳಿದಾಗಲೇ ಆ ಸಂತೋಷ ಗೊತ್ತಾಗುವುದು ನೋಡಿ. ಅದಕ್ಕೆ ಮೊದಲು ಆ ಮಳೆಗಾಲದ ಮತ್ತೊಂದು ಖಂಡಿಕೆಯನ್ನು ನೋಡಬಹುದು. ಆ ಕರಾವಳಿಯ ಮಳೆಗಾಲದ ಆರ್ಭಟವನ್ನು ಕವಿ ಅನುಭವಿಸಿ ಬರೆದದ್ದು ಗೊತ್ತಾಗುತ್ತೆ. ಸಗ್ಗಿಗರಾಣ್ಮನ ಘನ ಕರಿಗಟೆಗಳು ಬೇಸಗೆಯ ಬೀಸರಕ್ಕೆ ಬಸವಳಿದು. ಸಗ್ಗಿಗರಾಣ್ಮನ ಘನ ಕರಿಗಟೆಗಳು ಬೇಸಗೆಯ ಬೀಸರಕ್ಕೆ ಬಸವಳಿದು. ಬಾಯಾರಿ ಮುನ್ನೀರ ನೀರಂ ಕಂಡು ಪಿಂಡುಕೊಂಡು ಬಂದು ನಿಂದು ಮನದಣಿವನ್ನ ಓಲಾಡಿ. ಮುನ್ನೀರ ನೀರಂ ಕಂಡು ಪಿಂಡುಕೊಂಡು ಬಂದು ನಿಂದು ಮನದಣಿವನ್ನಂ ಓಲಾಡಿ. ಕೊಡೆ ಕೊಡುವನ್ನಂಬರ ಪೀರ್ದು ಸೊರ್ಕಿ, ಕೊಡೆ ಕೊಡುವನ್ನಂಬರ ಪೀರ್ದು ಸೊರ್ಕಿ. ಪೋಪೆಡೆಯೊಳ್ ಮೈ ಬಿಟ್ಟು ಕೀಳಿಟ್ಟು ಪೆಟ್ಟು ವರ್ಚಿ ನಿಮಿರ್ದ ನಿಡುವಲ್ ಬೆಳಗ್ಗೆ. ತುಂಬಿಲೊಳಿಂಬುಗೊಂಡ ತುಂಬು ನೀರಂ ಹೊಕ್ಕರಿಸಿರುವೆಂಬಂತಿರೆ. ಎಡೆಬಿಡದೆ 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 ಬಲ್ಸರಿ ಸುರಿಯೇ ಬೆಡಬಿಡದೆ ಬಲ್ಸರಿ ಸುರಿಯೇ. ಮಳೆಗಾಲಂ ಚಲ್ವಾಯ್ತು, ಮಳೆಗಾಲಂ ಚಲ್ವಾಯ್ತು, ಮಳೆಗಾಲಂ ಚಲ್ವಾಯ್ತು. ಮಂದಾನೆಲ ರಗಳೆಯಲ್ಲಿ ಕಾವ್ಯವನ್ನು ಬರೆದನ ಕವಿ ಎನ್ನುವಂತೆ ಚತುರ್ಮಾತ್ರ ಗಣಕ್ಕೆ ಹೊಂದಿಸಿದ್ದಾರೆ. ಅಲ್ಲಿ ಇಲ್ಲಿ ಮಾತ್ರ ಕರ್ಷಣ ಮಾಡಿಕೊಂಡು ಮಿಕ್ಕಂತೆ ಯಥಾಕ್ಷರ ಗುರುಲಘುವಾಗಿ ಓದಿಕೊಂಡು ಮಾಡಿರುವುದು ಅಂತಂದರೆ ಆ ಕವಿ ಗದ್ಯದಲ್ಲಿ ಯಾವ ಒಂದು ವೃತ್ತಗಂಧಿಯಾದ ರೂಪವನ್ನು ಮಾಡಿದ್ದಾನೆ ಅಂತ ಗೊತ್ತಾಗುತ್ತದೆ. ಸುಮ್ಮನೆ ಗದ್ಯವನ್ನು ಹಾಗೆ ಬರೆದು ಬಿಡೋದು ಸುಲಭ ಅಂತಲ್ಲ, ಒಳ್ಳೆ ಗದ್ಯವನ್ನು ಬರೆಯೋದು ತುಂಬ ಕಷ್ಟ. ಅದಕ್ಕೆ ಅದರದೇ ಆದ ಸೊಗಸಿದೆ ಮತ್ತು ಅದಕ್ಕೆ ಅದರದೇ ಆದಂಥ ಶಯ್ಯ ಉಂಟು, ಆ ರೀತಿ ಉಂಟು, ಓಜೆ ಉಂಟು. ಆ ಲಘು ಬಿಗು ಗಮನಿಸಿಕೊಂಡು ಮಾಡಬೇಕು. ಮುದ್ದಣ ಅದರೊಳಗೆ ತುಂಬ ದೊಡ್ಡ ದೊಡ್ಡ ಸಾಧನೆ ಮಾಡಿದಂಥ ಕವಿ. ಸಂಸ್ಕೃತದಲ್ಲಿ ಬಾಣಭಟ್ಟನಾಗಲಿ, ಸುಬಂಧುವಾಗಲಿ, ಪಂಚತಂತ್ರದ ಗದ್ಯ ಬರೆದಂಥ ವಿಷ್ಣು ಶರ್ಮನಾಗಲಿ, ವೇತಾಲ ಪಂಚವಿಂಶತಿಯನ್ನು ಬರೆದಂಥ ಜಂಬಲದತ್ತ ಮೊದಲಾದವರು ಅನೇಕರು ಆ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಕನ್ನಡದಲ್ಲಿ ಕೂಡ ಚಂಪೂ ಕಾವ್ಯದ ಗದ್ಯದಲ್ಲಿ ನೋಡ್ತೀವಿ, ಆದರೆ ತುಂಬ ಜಡಜಡಿಯಾದ ಸಮಾಸಗಳು ಬರ್ತವೆ. ಮುದ್ದಣ ಹಾಗೆ ಮಾಡದೆ ಅಚ್ಚಗನ್ನಡದಲ್ಲಿ ತಿಳಿಯಾಗಿ ಚಿಕ್ಕ ಪುಟ್ಟ ಪದಗಳನ್ನು ಇಟ್ಟು ಮತ್ತು ಅಲ್ಲಿ ಮತ್ತೆ ಮತ್ತೆ ಪ್ರಾಸ ಪುರೋಹಿತನನ್ನು ತಂದು ಪಾಣಿಗ್ರಹಣವನ್ನು ಮಾಡಿಸ್ತಾ ಒಂದು ಪದದಿಂದ ಮತ್ತೊಂದು ಪದಕ್ಕೆ ಎಷ್ಟು ಚೆನ್ನಾಗಿರುವಂಥ ಕೆಲಸವನ್ನು ಮಾಡಿದ್ದಾನೆ. ಇದನ್ನು ಗಮನ ಇಟ್ಟು ನೋಡಬೇಕಷ್ಟೇ. ಸಗ್ಗಿಗರಾಣ್ಮನ್ ಇಂದ್ರನ ಘನಕರಿಗಟೆಗಳು, ಆ ದಿಗ್ಧಂತಿಗಳು ಬೇಸಿಗೆಯ ಬೀಸರಕ್ಕೆ ಬಸವಳಿದು ಬೇಸಿಗೆಯ ತೊಂದರೆಗೆ ಸುಸ್ತಾಗಿ ಬಾಯಾರಿ ಮುನ್ನೀರ ನೀರಂ ಕಂಡು ಪಿಂಡುಗೊಂಡು ಬಂದು ನಿಂದು ಮನಂ ತಣಿವನ್ನಂ ಓಲಾಡಿ.
ಅವುಗಳಿಗೆ ಬಾಯಾರಿಕೆಯಾಗಿ ಸಮುದ್ರಕ್ಕೆ ಬಂದು ಆ ನೀರನ್ನು ಹೀರಿಕೊಂಡು ಮಿಂದು ಎದ್ದು ಸೊಕ್ಕಿ ಹೋಗಿ ಆಮೇಲೆ ಗೀಳಿಟ್ಟು ತಮ್ಮ ಸೊಂಡೆಲುಗಳಿಂದಲೇ ಒಮ್ಮೆಯ ಪೂತ್ಕರಿಸ್ತಾ ಇವೆಯಾ ಎನ್ನುವಂತೆ ಮುಸಲಧಾರೆಯಾಗಿ ಬರುವಂತೆ ಶುಂಡಾಲ ದಂಡ ಧಾರೆಯಾಗಿ ಬರುವಂಥ ಮಳೆಗಾಲದ ಆ ಆರ್ಭಟ ಜೋರು ಏರು ಕಾವು ತುಂಬ ಸೊಗಸಾಯಿತು ಅಂತ ಹೇಳ್ತಾನೆ. ಅಲ್ಲಿಂದ ಅವನು ಇಂತು ಮುಂಗಾರ್ ತಲೆದೋರೆ ತಿರೆವೆಣ್ಗೆ ಮುಗಿಲ್ ಸೊಂದಿಯೊಳ್ ಬಳ್ಳಿವರಿವ ನೇಹದಿಂ ಬೆಳ್ಳಂಗೆಡವ ಸೊಗದ ಆಲಿ ನೀರನೆ ಪೊರ್ಚಂ ಪೆರ್ಚಿ ಪರಿದುದು ಅಂತ ಹೇಳಿ ಮುಂದೆ ಮನೆಗೆ ಬರ್ತಾನೆ. ಅವನು ಬಂದು ನಾನು ಮೊದಲೇ ಹೇಳಿದಂತೆ ತನಿವನ್ನಂ ತಿನ್ನಲಿತ್ತು ಕೆನೆವಾಲಂ ಕುಡಿ ಒಡಿತ್ತು ಉಪಚರಿಸುತ್ತಿರ್ದಳ್ ಆ ಭಾಗದಿಂದ ಅವರ ಸಲ್ಲಾಪವನ್ನು ನೋಡೋಣ. തെരതെ കാടും നാടും മനോജ്ഞമാകെ സംപ്രാപ്തമാದ ವರ್ಷಾಕಾಲದೊಳ್ ಒಂದು ದಿವಸಂ ಬೈಗುಂಬೊಳ್ತಿನೊಳ್ ಎಂದಿನಂತಿರೆ ಓಲಗಂ ಪರಿಯೇ ಕಬ್ಬಿಗರಗ ಬಲ್ಲಗಂ ಮುದ್ದಣನ್ ಅರಮನೆಯಿಂ ಪೊರಮಟ್ಟು ನೆರೆವೀದಿ ವಿಡಿದು ಪೊರೆ ಬೀಡಿಂಗೈ ತರ್ಪುದುಂ ನೆರೆವೀದಿ ವಿಡಿದು ಪೊರೆ ಬೀಡಿಂಗೈ ತರ್ಪುದುಂ ಆತನ ಮಡದಿ ಮನೋರಮೆ ದೂರದೆ ಕಂಡು ಆತನ ಮಡದಿ ಮನೋರಮೆ ದೂರದೆ ಕಂಡು ಎಳ್ದು ಇದಿರ್ವಂದು ಕಾಲ್ಗೆ ನೀರಂ ನೀಡಿ ಮತ್ತಂ ಕೈ ವಿಡಿದೊಳ ಚೌಕಿಗೊಯ್ ಕೈ ವಿಡಿದೊಳ ಚೌಕಿಗೊಯ್ದು ಮಣೆಯಿತ್ತು ಕುಳ್ಳಿರಿಸಿ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವಡಿತ್ತು ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವಡಿತ್ತು ಉಪಚರಿಸುತ್ತಿರ್ದಳ್ ಮನೋರಮೆ ಒಡನೆಯೇ ತನಿವಣ್ಣಂ ತಿನ್ನಲಿತ್ತು ಕೆನೆವಾಲಂ ಕುಡಿವಡಿತ್ತು ಉಪಚರಿಸುತ್ತಿರ್ದಳ್ ಈ ಉಪಚಾರದಿಂ ಆತನ ಪಸಿವುಂ ಬಳಲ್ಕೆಯುಂ ಮುಡಿಯೇ ಈ ಉಪಚಾರದಿಂ ಆತನ ಪಸಿವುಂ ಬಳಲ್ಕೆಯುಂ ಮುಡಿಯೇ ಕೆಳದಿ ನರುದಂಬುಲಮಂ ಸವಿಯಲ್ಕೆಂದು ನರುದಂಬುಲಮಂ ಸವಿಯಲ್ಕೆಂದು ಮಡಿದಿಯುತ್ತುಮಿರೆ ಇಂತು ಸುಖ ಸಲ್ಲಾಪಂಗೊಳುತ್ತಿರ್ದಳ್ ಸುಖ ಸಲ್ಲಾಪಂಗೊಳುತ್ತಿರ್ದಳ್. ಸುಮ್ಮನೆ ಕಣ್ಣಿ ಮುಚ್ಚಿ ಈ ಗಾನವನ್ನು ಕೇಳಿದರೆ ನಿಮಗೆ ತಾನಾಗಿಯೇ ಚಿತ್ರಣ ಮೂಡಿ ಬಂದುಬಿಡುತ್ತೆ. ಇದು ನಮಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ನಲ್ಲಿ ಮೊದಲನೇ ಪಾಠವಾಗಿತ್ತು. ಅದು ಎಷ್ಟು ಬಾರಿ ಓದ್ತಾ ಇದ್ವೋ. ಇಬ್ಬರಿಬ್ಬರು ಜೋಡಿಯಾಗಿ ನಿಂತುಕೊಂಡು ಅವರಲ್ಲಿಯೇ ಮುದ್ದಣ ಮನೋರಮೆಯರಾಗಿ ವಿಭಕ್ತ ಮಾಡಿಕೊಂಡು ಒಬ್ಬರದು ಮತ್ತೊಬ್ಬರನ್ನ ಹಂಚಿಕೊಂಡ ಸಂವಾದವನ್ನು ಓದ್ತಾ ಇದ್ವಿ ನಾವು. ನಾನಂತೂ ರಂಗಸ್ಥಳದಲ್ಲಿ ಮನೋರಮೆ ಪತ್ರ ಮಾಡಿದ್ದೆ ಈ ಸಂವಾದವನ್ನೇ ಹೇಳಿಕೊಂಡು. ಆಗಲೇ ಹೊಸಗನ್ನಡದ ಅನುವಾದದಲ್ಲಿಯೇ ಅಷ್ಟು ಚೆನ್ನಾಗಿತ್ತು. ಹಳಗನ್ನಡದಲ್ಲಿ ಮೂಲ ಇನ್ನೆಷ್ಟು ಚೆನ್ನವು ಅಂತ ನನ್ನ ಗುರುಗಳು ಆ ಹಳಗನ್ನಡದ ಮೂಲವನ್ನೂ ತಂದು ಓದಿದ್ರು ನಮಗೆ. ನನಗೆ ಕನ್ನಡ ಪಾಠ ಹೇಳಿದಂಥವರು ಗೋಪಿನಾಥರಾಯರು ಹರಿಶ್ಚಂದ್ರ ಕಾವ್ಯದಿಂದ ಒಂದು 4 ಪದ್ಯಗಳಿದ್ದರೆ ಮೂಲ ಹರಿಶ್ಚಂದ್ರ ಕಾವ್ಯವನ್ನೇ ತೆಗೆದುಕೊಂಡು ಬಂದು ಇಡೀ ಪ್ರಕರಣವನ್ನೇ ಓದಿಬಿಡ್ತಾಯಿದ್ರು. ಎಲ್ಲ ಸ್ವಾರಸ್ಯಗಳನ್ನು ತಿಳ್ಕೊಳ್ಳಿ ನಿಮಗೆ ಅರ್ಥ ಆಗದೇ ಇದ್ರೂ ಪರವಾಗಿಲ್ಲ ಅಂತ. ಆಮೇಲೆ ತುಳಸಿದಾಸರ ರಾಮಾಯಣದಿಂದ ಮತ್ತು ಬೇರೆ ಬೇರೆ ಕಾವ್ಯಗಳಿಂದ ಕೂಡ ಹಿಂದಿ ಕಾವ್ಯಗಳಿಂದ ಕೂಡ ಅವರು ಹಿಂದಿ ಚೆನ್ನಾಗಿ ಕೂಡ ಬರ್ತಿತ್ತು. ಅಲ್ಲಿಂದ ಕೂಡ ಸಂವಾದಿಯಾದಂಥ ಪದ್ಯಗಳನ್ನು ಹೇಳ್ತಾಯಿದ್ರು. ಒಳ್ಳೆಯ ಗುರುವಿನ ಲಕ್ಷಣ ಅಂತಂದರೆ
ಆ ಪೂರ್ವಾಪರವನ್ನೆಲ್ಲ ತಂದು ಮುಂದಕ್ಕೆ ಇಡ್ತಕ್ಕಂಥದ್ದು. ನನಗೆ ಸಂಸ್ಕೃತವನ್ನು PUCನಲ್ಲಿ ಕಲಿಸಿದಂತಹ ಡಾಕ್ಟರ್ BS ರಾಮಕೃಷ್ಣ ಅವರು ಕೂಡ ಅಷ್ಟೇ, ಬಾಣಭಟ್ಟನ ಕಾದಂಬರಿ ಸಂಗ್ರಹ ಇದೆ ಅಂತಂದರೆ ಅದು ಕೃಷ್ಣಮಾಚಾರ್ಯರು ಮಾಡಿದ ಸಂಗ್ರಹ. ಮೂಲವನ್ನೇ ತೆಗೆದುಕೊಂಡು ಬಂದು, ಅಯ್ಯ ಸಂಗ್ರಹದಲ್ಲಿ ಎಷ್ಟೋ ಒಳ್ಳೊಳ್ಳೆದು ಪಾಪ ಅನಿವಾರ್ಯವಾಗಿ ಬಿಟ್ಟುಬಿಡ್ತಾರೆ, ಪೂರ್ತಿ ನೀವು ಓದಿ ಕೇಳಬೇಕು ಅಂತ ಹೇಳಿಬಿಟ್ಟಿದ್ರೆ ಅಷ್ಟನ್ನು ನಮಗೆ ಹೇಳಿ ಮಾಡಿಸ್ತಾಯಿದ್ರು. ಅಭಿನಯ ಮಾಡಿಕೊಂಡು ಒಂದೊಂದು ಪದ್ಯವನ್ನು, ಒಂದೊಂದು ನಾಟಕದ ಸಂವಾದವನ್ನು ಹೇಳಿ ತೋರಿಸ್ತಾ ಇದ್ದರು. ಇಲ್ಲಿ ಆ ಸಾಭಿನಯವಂತಿಕೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಗೊತ್ತಾಗುತ್ತದೆ. ಅದನ್ನು ಕೇವಲ ಹೊಸಗನ್ನಡದ ಗದ್ಯದಲ್ಲಿ ಓದಿದಾಗ ಅಷ್ಟು ತೋರೋದಿಲ್ಲ, ಸಾಮಾನ್ಯವಾದ ಮಾತುಗಳು ಅಷ್ಟು ಚೆನ್ನಾಗಿರ್ತವೆ. ನಮ್ಮ SR ರಾಮಸ್ವಾಮಿಯವರು ರಾಳ್ಳಪಲ್ಲಿಯವರ ಬಗ್ಗೆ ಒಂದು ಕಡೆ ಬರೀತಾ ಅವರ ದೀವಟಿಕೆಗಳಲ್ಲಿ ಹೇಳ್ತಾರೆ, ರಾಳ್ಳಪಲ್ಲಿಯವರ ಮಾತಿನಲ್ಲಿ ಒಂದು ಆಕರ್ಷಣೆ ಇತ್ತು, ಕಂಠದಲ್ಲಿ ಒಂದು ಆರ್ದ್ರ ಗಾಂಭೀರ್ಯ ಇತ್ತು. ನಾವೆಲ್ಲ ಚೆನ್ನಾಗಿ ಕೂತ್ಕೊಂಡು ಊಟ ಮಾಡಿ ಸಲ್ಲಕ್ಷಣವಾಗಿ ಮಾತಾಡಿಕೊಂಡ್ವಿ ಅನ್ನುವಂಥ ಸಾಮಾನ್ಯವಾದ ವಾಕ್ಯವೂ ಕೂಡ ಅವರ ಬಾಯಲ್ಲಿ ಬಂದಾಗ ಯಾವುದೋ ಕಾವ್ಯದ ಕಾಂತಿ ಪಡ್ಕೊಳ್ತಾ ಇತ್ತು ಅಂತಾರೆ. ಹಳಗನ್ನಡಕ್ಕಂಥ ಶಕ್ತಿ ಇದೆ ಅಂತ ನನಗನ್ಸುತ್ತದೆ. ಲಕ್ಷಣ ಶುದ್ಧವಾಗಿ ಬರೆದ ಸಂಸ್ಕೃತಕ್ಕೆ ಆ ಶಕ್ತಿ ಇದೆ, ಹಳೆ ತಮಿಳಿಗೆ ಇದೆ. ಆ ಮಾತ್ರಕ್ಕೆ ನೋಡಿದ್ರೆ ಯಾವುದೇ ಪ್ರಾಚೀನ ಭಾಷೆಗೆ ಉಂಟು, ಗ್ರೀಕ್ ಲ್ಯಾಟಿನ್ಗೆ ಆ ಥರದ್ದು ಉಂಟು. ಅಂದರೆ ಎಷ್ಟೋ ಶತಮಾನಗಳ ಹದ ಶ್ರುತಿ ಚೆನ್ನಾಗಿ ಆದಂಥದ್ದು, 300 ವರ್ಷಗಳಿಂದ ಎಡೆಬಿಡದೆ ನುಡಿಸಲ್ಪಟ್ಟಂಥ ವೀಣೆ ಸಾಪಾಸ ನುಡಿದರೂ ಅದಕ್ಕೆ ಯಾವ ಒಂದು ನಾದದ ಕಣಿ ಗಾಂಭೀರ್ಯ ಬರುತ್ತದೆ, ಸೊಗಸಿರುತ್ತದೆ. ಆ ರೀತಿಯಾದದ್ದು ಈ ಭಾಷೆಗಳು. ಈ ಭಾಷೆಯನ್ನು ಪಂಪ ಮೀಟಿದ್ದಾನೆ, ಈ ಭಾಷಾ ವೀಣೆಯನ್ನು ರನ್ನ ಮೀಟಿದ್ದಾನೆ, ಜನ್ನ ಮೀಟಿದ್ದಾನೆ. ಎಷ್ಟೆಷ್ಟು ಜನ ಕವಿಗಳು, ಷಡಕ್ಷರಿ, ಚಿಕ್ಕುಪಾಧ್ಯಾಯ, ತಿರುಮಲಾರ್ಯ, ಇಂಥವರೆಲ್ಲ ನುಡಿಸಿ ನುಡಿಸಿ ಹದ ಮಾಡಿ ಈ ಒಂದು ರಾಗವನ್ನು, ಈ ಒಂದು ರಾಗ ಮಾಧ್ಯಮವನ್ನು ಈ ಕವಿಗೆ ಅವರು ಹಾಯಿಸಿಕೊಟ್ಟಿದ್ದಾರೆ, ದಡ ಹಾಯಿಸಿಕೊಟ್ಟಿದ್ದಾರೆ. ಇನ್ನು ನೋಡಿ ಅವರ ಸಂವಾದ ಎಷ್ಟು ಸೊಗಸಾಗಿ ಬರುತ್ತದೆ ಅಂತ. മനോരമേ മെൽനുടിയും മനോരമേ മെൽനുടിയും നോൾപുദീപകൾ എന്തോ പിരിയവു നോൾപുദീപകൾ എന്തോ പിരിയവു പകലും ഇരുളും സുരിവ ബൽസോനെയ ജിനുങ്കിനത്തണിൻ എന്ന ബകയും ബേസർത്തുതു പകലും ഇരുളും സുരിവ ബൽസോനെയ ജിനുങ്കിനത്തണിൻ എന്ന ബകയും ಬೇಸರ್ತುದು ಅಂತದರಿನ್ ಏನಾನು ಒಂದು ಕತೆಯಂಪೇಳ ಅಂತದರಿನ್ ಏನಾನು ಒಂದು ಕತೆಯಂಪೇಳ ಪೇಳ ನಲ್ಗತೆಯಂಪೇಳ ಅದು ಅಂತದರಿಂ ಏನಾನು ಒಂದು ನಲ್ಗತೆಯಂ ಪೇಳ ಪ್ರಾಣೇಶ್ವರಿ ತಡೆಯೇಂ ಇನಿತೊಂದು ಬಯಕೆ ತಲೆದೋರೆ ಪ್ರಾಣೇಶ್ವರಿ ಇನಿತೊಂದು ಬಯಕೆ ತಲೆದೋರೆ ಆವಗಗನಂ ಆದೊಡೆ ಆವನಲ್ಗತೆಯಂ ಪೇಳ್ವೆಂ ಆದೊಡೆ ಆವನಲ್ಗತೆಯಂ ಪೇಳ್ವೆಂ ಎಂಬೋಜ ಪ್ರಬಂಧಂ ವಿಕ್ರಮ ವಿಜಯಂ ಮಹಾವೀರ ಚರಿತಂ ಇಸಿ ಇವರೊಳೆನಗಳಕರಿಲ್ಲಂ ಇಸಿ ಇವರೊಳೆನಗಳಕರಿಲ್ಲಂ ಉಳಿದೊಡಂ ಅಳಿದೊಡಂ ಬಟ್ಟೆ ತೋರಿಪ ರಸಭರಿತ ಚರಿತ ಮೈಸೆ ಉಳಿದೊಡಂ ಅಳಿದೊಡಂ ಬಟ್ಟೆ ತೋರಿಪ ರಸಭರಿತಂ ಚರಿತ ಮೈಸೆ
ನಿನಗ ಅವರಸದೊಳಿಷ್ಟಂ ನಿನಗ ಅವರಸದೊಳಿಷ್ಟಂ ಶೃಂಗಾರ ರಸದೊಳೆ ವೀರ ರಸದೊಳೆ ಹಾಸ್ಯ ರಸದೊಳೆ ನಿನಗ ಅವರಸದೊಳಿಷ್ಟಂ ಆವರಸದೊಳೆಂದೊಡೆ ಆವರಸದೊಳೆಂದೊಡೆ ನವರಸದೊಳಂ ಅಂತಿರೆ ಮತ್ತ ಮಾ ಕಥೆ ಯಾವುದು ಅಂತಿರೆ ಮತ್ತ ಮಾ ಕಥೆ ಯಾವುದು ರಾಮಾಯಣದೊಳೆ ನಾನು ಮುಂದು ರಾಮಾಯಣದೊಳ್ ಏನಾನು ಮುಂದು ಕಥೆಯಂಪೇಳ ಕಥೆಯಂಪೇಳ ಏಂಗೈವುದು ಕೆಮ್ಮನಿರ್ಪೆಂ ಮೂಗುವಟ್ಟೆಂ ಇವರಿರ್ವரும் ಸೇರಿ ಎನ್ನ ವ್ಯಾಖ್ಯಾನಕ್ಕೆ ಅಣಮುಂ ಎಡೆಗುಡದಿರ್ಪರ ಕಟ ಅವಂ ಬೇಣುವಂ ಬಾಜಿಸುವುದೇ ತಡಂ ಇವರ್ ರಾಗಂಗಳಂ ಮಾರಿಪ್ಪುದೇ ತಡಂ எனகேனாதுதோ ಮುದ್ರಣಂ ಪೇಳುವುದಂ ಮನೋರಮೆ ಪೇಳುವುದಂ ಎಲ್ಲಮಂ ಇವರೇ ನುಡಿದೊಡಂ ಉಲಿದೊಡಂ ಎನ್ನದೇನು ಉಜ್ಜುಗಂ. ಎಷ್ಟು ಚೆನ್ನಾಗಿ ಆ ಸಂವಾದವನ್ನು ಇನ್ನು ವಿವರಿಸಲೇಬೇಕಾಗಿಲ್ಲ, ಅಷ್ಟು ಸೊಗಸಾಗಿ ಹೇಳಿಬಿಡ್ತಾ ಇದ್ದಾರೆ. ಚಕ್ರವಾಕ ಮೋಹನ ಎರಡು ರಾಗಗಳನ್ನು ಆಯ್ಕೆ ಮಾಡಿಕೊಂಡು ಒಂದಾದ ಮೇಲೆ ಒಂದು ಅದನ್ನು ತರುವುದು. ವೇಣುವರಂತೂ ಅದು ಎಷ್ಟು ಬೇಗ ಚಕ್ರವಾಕ ರಾಗವನ್ನು ಎತ್ತುಕೊಡ್ತಾ ಇದ್ದಾರೆ. ನಾನು ಒಂದೊಂದು ಬಾರಿಯೂ ಗಮನಿಸ್ತಾ ಇದ್ದೀನಿ. ಮೋಹನ ರಾಗದ ಗುಂಗಿಂದ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ. ಮೋಹನ ಸಂಮೋಹನಕಾರಿಯಾದದ್ದು. ಅಲ್ಲಿಂದ ಬಿಡಿಸಿಕೊಂಡು ಮತ್ತೆ ಚಕ್ರವಾಕಕ್ಕೆ ಬಂದ ಮೇಲೆ ಮತ್ತೆ ವಾಪಸ್ಸು ಮೋಹನಕ್ಕೆ ಹೋಗುವುದು ಒಂದು ದೊಡ್ಡ ಸವಾಲು. ಅದನ್ನು ನಿರ್ವಾಹ ಮಾಡುವುದು ಈ ಸಲ್ಲಾಪದಷ್ಟೇ ಸೊಗಸಾದ ಕಠಿಣವಾದಂಥ ಸಂದರ್ಭ. ಆ ಒಂದು ಉಪಚಾರಗಳನ್ನು ಮಾಡಿ ಗಂಡನ ಜೊತೆಗೆ ಅವಳು ಮಾತನಾಡ್ತಾಳೆ. ಇನ್ನು ಮುದ್ದಣ ಇದನ್ನು ನಯವಾಗಿ ನಾಗರಿಕವಾಗಿ ವರ್ಣಿಸಿದ್ದಾನೆ. ಕೆನೆವಾಲಂ ಕುಡಿಯಲಿತ್ತು, ತನಿವಣ್ಣಂ ತಿನ್ನಲಿತ್ತು ಅಂತ. ಹಾಗಲ್ಲದೆ ಸುಟ್ಟಪ್ಪಳವಂ ತಿನ್ನಲಿತ್ತು, ಹಲಸಿನ ಸಂಡಿಗೆ ಮುಣಲಿತ್ತು ಅಂತ ಹೇಳಬೇಕಾಗಿತ್ತು. ಕಷಾಯಮಂ ಕುಡಿಯಲಿತ್ತು ಅಂತ ಹೇಳಬೇಕಾಗಿತ್ತು. ಇನ್ನು ಈಚಿನ ಕಾಲವಾಗಿದ್ದರೆ ಚಾಯಮಂ ಕುಡಿಯಲಿತ್ತು ಅಂತ ಅನ್ನಬೇಕಾಗಿತ್ತು. ಆ ಅರಮನೆಯ ಆಸ್ಥಾನದ ಗಾಂಭೀರ್ಯದ ಆ ಕಾಲವನ್ನು ಚಿತ್ರಣ ಮಾಡುವುದಕ್ಕೆ ಹಾಲು ಹಣ್ಣುಗಳನ್ನು ಇಟ್ಟುಕೊಂಡ. ಆಮೇಲೆ ಹಗಲುಗಳು ಪಿರಿಯವು, ಅಂದರೆ ಹಗಲು ಕಡಿಮೆ ಇರುತ್ತೆ ಮಳೆಗಾಲದಲ್ಲಿ, ರಾತ್ರಿ ಬೇಗ ಆದಂತೆ ಅನಿಸುತ್ತೆ ನಿಜ. ಆದರೂ ಎಂದೂ ಚಟುವಟಿಕೆಯೇ ಇಲ್ಲದೇ ಇರತಕ್ಕಂಥ ರೀತಿಯಲ್ಲಿ ಕಾಣಿಸಿಬಿಡ್ತದೆ ಇಡೀ ಹಗಲು. ಹಾಗಾಗಿ ತುಂಬ ದೀರ್ಘ ಅನಿಸುತ್ತದೆ. ಹೊರಗಡೆ ಏನು ಹೋಗುವಂತೆ ಇಲ್ಲ, ಒಂಟಿಯಾಗಿ ಮನೆಯೊಳಗೆ ಇರಬೇಕು. ಎಲ್ಲಿಯೂ ಸೂರ್ಯೋದಯ ಸೂರ್ಯಾಸ್ತ ಚಂದ್ರೋದಯ ಚಂದ್ರಾಸ್ತ ಕಾಣದೇ ಇದ್ದಾಗ ಒಂದು ರೀತಿ ಕಾಲವೇ ಸ್ತಬ್ಧವಾದಂತೆ ಆಗಿಬಿಡುತ್ತದೆ. ಬಲ್ ಸೋನೆಯ ಜಿನುಂಗು, ಆ ಕಾರಣದಿಂದ ಬೇಸತ್ತುದು ಒಂದು ನಲ್ಗತೆಯಂಪೇಳ ಅಂತಾಳೆ. ಅವನದಕ್ಕೆ ಯಾವುದನ್ನು ಹೇಳಲಿ? ಭೋಜಪ್ರಬಂಧವೇ, ವಿಕ್ರಮ ಚರಿತವೇ, ಅಥವಾ ಮಹಾವೀರ ಚರಿತವೇ? ನೋಡಿ, ಒಂದು ಸ್ವಲ್ಪ ಪಾಂಡಿತ್ಯದ ಚಮತ್ಕಾರ ಇರುವಂಥದ್ದು ಭೋಜಪ್ರಬಂಧ. ವಿಕ್ರಮ ವಿಜಯ ಅಥವಾ ವಿಕ್ರಮ ಚರಿತ ಅನ್ನುವಂಥದ್ದು ರೋಮಾಂಚಕಾರಿಯಾದ ಅದ್ಭುತಾದಿಗಳನ್ನು ಒಳಗೊಂಡದ್ದು. ಮತ್ತು ಮಹಾವೀರ ಚರಿತ ಹೇಳುವಂತೆ ವೀರಾದ್ಭುತಗಳದು. ಆದರೆ ಮನೋರಮೆಗೆ ಅದರೊಳಗೆ ಇಷ್ಟ ಇಲ್ಲ. ಅವಳು ಹೇಳ್ತಾಳೆ, ಈ ಥರದ್ದೆಲ್ಲ ಸುಮ್ಮನೆ ರಂಜನೆಗೆ ಆಗುವಂಥದ್ದು, ಆಳವಾಗಿ ಬದುಕಿನಲ್ಲಿ ನಿಲ್ಲುವಂಥದ್ದು ಬೇಕು ಅಂತ. ತೆಲುಗಿನಲ್ಲಿ ನನ್ನಯ್ಯ ಭಟ್ಟಾರಕ ಗಾಸಟ ಬೀಸಟ ಗಾಥಲ್ಲಂತಾನೆ. ಸುಮ್ಮನೆ ಹಾಳು ಮೂಳು ಆ ಥರದ್ದು ಯಾತಕ್ಕೆ ಕೇಳಬೇಕು ಅಂತ. ಅದಕ್ಕೆ ವ್ಯಾಖ್ಯಾನಕಾರ ಹೇಳ್ತಾರೆ, ಗಾಸಟ ಬೀಸಟ ಅಂದರೆ ಗಾಥಾ ಸಪ್ತಶತಿ ಬೇತಾಲ ಪಂಚವಿಂಶತಿ ಅಂತ. ಬರೀ ಹಸಿ ಹಸಿ ಶೃಂಗಾರದ ಚಮತ್ಕಾರಗಳು, ಇಲ್ಲ ಕಲ್ಪನೆಯ ರಮಣೀಯವಾದ ಪುಡಿ ಪುಡಿ ಕಥೆಗಳು, ಅವುಗಳು ಬೇಡ. ಒಂದು ಉಳಿದೊಡಂ ಅಳಿದೊಡಂ ಬಟ್ಟೆ ದೋರುವ ರಸಭರಿತಂ ಚರಿತ ಮೈಸೆ, ಅದು ರಾಮಾಯಣವಲ್ಲದೆ ಇನ್ಯಾವುದಾಗಬೇಕು. ಅದೇ ವಿಶ್ವನಾಥ್ ಸತ್ಯನಾರಾಯಣ 20ನೇ ಶತಮಾನದ ತೆಲುಗಿನ ಮಹಾಕವಿ ಏನೇನೋ ಕಾವ್ಯ ಬರಿತಾ ಇದ್ರು. ಅವರ ಅಪ್ಪನಿಗೆ ಮಗ ಅಡ್ವೊಕೇಟ್ ಆಗಬೇಕು ಅಂತಿತ್ತು, ಆಗಲಿಲ್ಲ. ಹೋಗಲಿ, ಕವಿ ಆದಿಯಲ್ಲ, ರಾಸಿನ ರಾಮಕಥ ರಾಸಿನ ವಾಡನೆ ಪಿಂಚುಕೋ, ಬರೆದರೆ ರಾಮಾಯಣ ಬರೆದವನು ತನಿಸ್ಕೋ. ಏನೋ ಯಾತಕ್ಕೆ? ಸೊಳ್ಳೆ ತಿಂದುಬಿಟ್ಟು ಜಾತಿ ಕೆಡೋದು ಬೇಡ, ಆನೆ ತಿಂದು ಜಾತಿ ಕೆಡು ಅಂತ ಮಾಡುವುದಂತೂ ಕಾವ್ಯ ಅಂತ ಆಯಿತು. ಹಾಗಿದ್ದರೆ ಪುಡಿ ಕಾವ್ಯಗಳಿಂದ ಏನು? ಮಹಾಕಾವ್ಯವನ್ನು ಬರೆಯಬೇಕು ಅಂತ. ಹಾಗಾಗಿ ರಸ ಯಾವುದು?
ನವರಸವೂ ಸೇರಬೇಕು. ಈ ಕೃತಿಯಲ್ಲಿ ಸಾಮಾನ್ಯ ನವರಸಗಳಿಗೆ ಕೂಡ ಆಸ್ಪದ ಉಂಟು. ಇನ್ನು ರಾಮಾಯಣದೊಳಗೆ ಯಾವುದಾದರೂ ಒಂದು ಅಂತ, ರಾಮಾಯಣದಲ್ಲಿ ಯಾವ ಪ್ರಕರಣ ತೆಗೆದುಕೊಂಡರೂ ಆಗುತ್ತದೆ ಅಂತನ್ನುವ ಮೂಲಕ ತನ್ನ ರಾಮಾಶ್ವಮೇಧಕ್ಕೆ ಪೀಠಿಕೆಯನ್ನು ಹಾಕ್ತಾನೆ. ಇನ್ನು ಯಾವ ಧಾಟಿಯಲ್ಲಿ ಹೇಳುವುದು? ಅದು ಬಂತು, ವಸ್ತು ಆಯಿತು, ಅಂದರೆ ಸ್ವರೂಪ ನಿರ್ಧಾರವಾಯಿತು, ಇನ್ನು ರೂಪ ನಿರ್ಧಾರವಾಗಬೇಕು. ಸಾಮಾನ್ಯವಾಗಿ ಕಾವ್ಯದ ಉಪಕ್ರಮದಲ್ಲಿ ಕವಿ ಮಂಗಳಾಚರಣೆ ಮಾಡಿದ ಮೇಲೆ ತನ್ನ ಕೃತಿಯ ವಸ್ತು, ರೂಪ ಮತ್ತು ಸ್ವರೂಪ, ಪೂರ್ವ ಕವಿಗಳ ಒಂದು ಪ್ರಭಾವ ಇತ್ಯಾದಿಯನ್ನೆಲ್ಲವನ್ನು ಹೇಳ್ತಾನೆ. ತನ್ನ ಶೈಲಿ ಏನು, ರೀತಿ ಏನು, ಎಲ್ಲವನ್ನು ಹೇಳ್ಕೊಡ್ತಾ ಬರ್ತಾನೆ. ಇಲ್ಲಿ ಅದನ್ನೆಲ್ಲವನ್ನು ಸಂವಾದದ ಮೂಲಕ ಕವಿ ಹೇಳಿಸ್ತಾ ಇದ್ದಾನೆ. ಒಂದು ಪ್ರೌಢವಾದ ಮಾರ್ಗ ಕಾವ್ಯಕ್ಕಿರುವುದೆಲ್ಲವನ್ನೂ ಕೂಡ ಅಪ್ಪಟ ಜಾನಪದೀಯವಾದ ದಾಂಪತ್ಯ ಸಂವಾದದ ಮೂಲಕ ಹೇಳ್ತಾ ಇದ್ದಾನೆ. ಆದರೆ ಆಭಿಜಾತ್ಯಕ್ಕೆ ಕೊರತೆ ಆಗಿಲ್ಲ. ಎಷ್ಟು ಅದ್ಭುತವಾದ ಚಮತ್ಕಾರ! ದಾಟಿಯೊಳ್ ಪೇಳ್ವೆಂ ಪದ್ಯದೊಳ್ ಪೇಳ್ವೆನು ಗದ್ಯದೊಳ್ ಪೇಳ್ವೆನು ಆವದಾಟಿಯೊಳ್ ಪೇಳ್ವೆಂ ಪದ್ಯಂ ವದ್ಯಂ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅದರಿಂ ಹೃದ್ಯಮಪ್ಪ ಗದ್ಯದೊಳೆ ಪೇಳುವುದು ಅದರಿಂ ಹೃದ್ಯಮಪ್ಪ ಗದ್ಯದೊಳೆ ಪೇಳುವುದು ಅಂತದಿರ್ಕೆ ಇಂತಪ್ಪ ನಲ್ಗತಯಂ ಬಿತ್ತರಿಸಿದೊಡೆ ಅರಮನೆಯೊಳ್ ರನ್ನ ಗಡಗಮುಂ ಪೊನ್ನ ಕಂಟಿಕೆಯಂ ಮೆಚ್ಚ ನೀವರ್ ಇಂತಪ್ಪ ನಲ್ಗತಯಂ ಬಿತ್ತರಿಸಿದೊಡೆ ಅರಮನೆಯೊಳ್ ರನ್ನ ಗಡಗಮಂ ಪೊನ್ನ ಕಂಟಿಕೆಯಂ ಮೆಚ್ಚ ನೀವರ್ ನೀನೀವುದೇ ಪೆರತೇಂ ಎನ್ನನೆ ಆನೀವೆಂ ಪೆರತೇಂ ಬಲ್ಗಡ ಸುಗಾರ್ತಿ ಐಸೆ ಅರಿಯಯ್ಯ ಮುನ್ನಮೇ ನಿನ್ನ ತಾಯಿ ತಂದೆವಿರ್ ಎನಗಿತ್ತರೆಂಬುದಂ ಅರಿಯಯ್ಯ ಮುನ್ನಮೇ ನಿನ್ನ ತಾಯಿ ತಂದೆವಿರ್ ಎನಗಿತ್ತರೆಂಬುದಂ ಇದೇ ತರ ನುಡಿ ರಮಣ ಇದೇ ತರ ನುಡಿ ಓಕೆ ಆಂ ಪರಾಧಿ ನೆಗಡ ಪುರಾಣಮನ್ ಓದಿದಿಂಬಳಿಯುಮಲ್ತೆ ದಕ್ಷಿಣೆಯ ನೀವುದು ಪುರಾಣಮನ್ ಓದಿದಿಂಬಳಿಯಂ ಅಲ್ತೆ ದಕ್ಷಿಣೆಯ ನೀವುದು ಅರಮನೆಯವரும் ಕಬ್ಬಮಂ ಕಂಡಲ್ತೆ ಕಚ್ಚಳಿಯ ನಿತ್ತರ್ ಅರಮನೆಯವரும் ಕಬ್ಬಮಂ ಕಂಡಲ್ತೆ ಕಚ್ಚಳಿಯ ನಿತ್ತರ್ ಆನುಂ ಕಥೆಯಂ ಕೇಳ್ದು ಸೊಗಸಾಗೆ ಆನುಂ ಕಥೆಯಂ ಕೇಳ್ದು ಸೊಗಸಾಗೆ ಬಲ್ಲಂತೆ ಸಮ್ಮಾನಿಸುವೆಂ. ಅದ್ಭುತ, ಅತ್ಯದ್ಭುತ. ಒಳ್ಳಿ ತೊಳ್ಳಿತು ಕಥೆಯಂ ಲಾಲಿಸಿ ಬಳಿಕಂ ಈಯನೆಂದೊಡೆ ಬಿಡೆಂ. ಒಳ್ಳಿ ತೊಳ್ಳಿತು ಕಥೆಯಂ ಲಾಲಿಸಿ
ಬಳಿಕಂ ಈಯನೆಂದೊಡೆ ಬಿಡೆಂ ಬಿಡೆಂ ನೋಳ್ಪೆಂ ಆನುಂ ನೋಳ್ಪೆಂ ಆನುಂ ನೋಳ್ಪೆಂ ಕತೆಯ ಪುರುಳೆಂತಿರ್ಕುಮೆಂದು ಕತೆಯ ಪುರುಳೆಂತಿರ್ಕುಮೆಂದು ಆನುಂ ನೋಳ್ಪೆಂ ಆದೊಡಾಲಿಸು ಶ್ರೀಮತ್ ಸುರಾಸುರೇಂದ್ರ ನರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮುಕುಟ ತಟಗಡಿತ ಓ ತಡೆ ತಡೆ ವಸುದೆಗೊಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳೆನೆ ತಡೆ ತಡೆ ವಸುಧೆಗೊಡೆಯನಪ್ಪ ರಾಮಚಂದ್ರನ ಕಥೆಯಂ ಪೇಳನೆ ಬಸದಿಗೊಡೆಯರಪ್ಪ ಸುರೇಂದ್ರರ ಚರಿತೆಯಂ ಪೇಳುವೆ ಬಸದಿಗೊಡೆಯರಪ್ಪ ಸುರೇಂದ್ರರ ಚರಿತೆಯಂ ಪೇಳುವುದೇಂ ಸಾಲ್ಗುಂ ಸಾಲ್ಗುಂ ಇಂತೆರ್ದೆಗೊಳ್ಳುವ ಕತೆಗೆಂತುಡುಗೊರೆಗೈವೇನೋ ಇಂತೆರ್ದೆಗೊಳ್ಳುವ ಕತೆಗೆ ಎಂತುಡುಗೊರೆಗೈವೇನೋ ನಲ್ನುಡಿದು ರಮಣಿ ಅಲ್ತು ಬಸದಿ ಇಂದ್ರರ ಕಥೆಯಲ್ತು ರಾಮಚಂದ್ರನ ಕಥೆಯನೇ ಪೊಗಳ್ದು ಪೇಳ್ವುದಿದು ಸಕ್ಕದದೊಂದು ಚೆಲ್ವು ರಾಮಚಂದ್ರನ ಕಥೆಯನೇ ಪೊಗಳ್ದು ಪೇಳ್ವುದಿದು ಸಕ್ಕದದೊಂದು ಚೆಲ್ವು ಲೇಸು 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 ನೀರಿಳಿಯದ ಗಂಟಲೊಳ್ಕಡುಬಂ ತುರುಕಿದಂತಾಯ್ತು ನೀರಿಳಿಯದ ಗಂಟಲೊಳ್ ಕಡುಬಂ ತುರುಕಿದಂತಾಯ್ತು ಕನ್ನಡದ ಸೊಗಸನ್ ಅರಿಯಲಾರ್ತೆನ್ ಕನ್ನಡದ ಸೊಗಸನ್ ಅರಿಯಲಾರ್ತೆನ್ ಇಲ್ಲ ಎನಗೆ ಸಕ್ಕದದ ಸೊಗಸಂ ಪೇಳುವುದು ಗಡ ಕನ್ನಡದ ಸೊಗಸನ್ ಅರಿಯಲಾರ್ತೆನಿಲ್ಲ ಎನಗೆ ಸಕ್ಕದದ ಸೊಗಸಂ ಪೇಳುವುದು ಗಡ ಅಪ್ಪೊಡಿನ್ನೆಂತೋವರೆವೆಂ ಅಪ್ಪೊಡಿನ್ನೆಂತೋವರೆವೆಂ ತಿರುಳ್ಗನ್ನಡದ ಬೆಳ್ನುಡಿಯೊಳೆ ತಿರುಳ್ಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೆ ಪೇಳುವುದು ತಿರುಳ್ಗನ್ನಡದ ಬೆಳ್ನುಡಿಯೊಳೆ ಪುರುಳೊಂದೆ ಪೇಳುವುದು ಕನ್ನಡಂ ಕತ್ತುರಿಯಲ್ತೆ ಕನ್ನಡಂ ಕತ್ತುರಿಯಲ್ತೆ ಅಪ್ಪುದಪ್ಪುದು ಆದೊಡಂ ಸಕ್ಕದಂ ಒಂದೆ ರನ್ನವಣಿಯಂ ಪೊನ್ನಿಂಬಿಗಿದಂತೆಸೆಗುಂ ಸಕ್ಕದಂ ಒಂದೆ ರನ್ನವಣಿಯಂ ಪೊನ್ನಿಂಬಿಗಿದಂತೆಸೆಗುಂ ಅದರಿಂ ಕರ್ಮಣಿ ಸರದೊಳ್ ಚಂಬವಳಮಂ ಕೋದಂತಿರೆ ಕರ್ಮಣಿ ಸರದೊಳ್ ಚಂಬವಳಮಂ ಕೋದಂತಿರೆ ರಸಮೊಸರೆ ಲಕ್ಕಣಂ ಮಿಕ್ಕಿರೆ ಎಡೆಯೊಳ್ ಸಕ್ಕದದ ನಲ್ನುಡಿ ಮೆರೆಯೆ ತಿರುಳ್ಗನ್ನಡದೊಳ್ ಕಥೆಯನು ಸಿರ್ವೆಂ ತಿರುಳ್ಗನ್ನಡದೊಳ್ ಕಥೆಯನು ಸಿರ್ವೆಂ ಕೇಳ್ ಗೋಖಲೆ ಸಂಸ್ಥೆಯಲ್ಲಿ ನಾಟಕ ವಾಚನವನ್ನು ಪ್ರಾಯಶಃ ಇಟ್ಟುಕೊಂಡಿಲ್ಲ ಅನಿಸುತ್ತೆ. ಅದು ಬಹಳ ಸೊಗಸಾದಂಥ ಕಾರ್ಯಕ್ರಮ. ರಸಿಕರು ಮನಸ್ಸು ಮಾಡಿದರೆ ಆಗುತ್ತದೆ. ಒಳ್ಳೆಯ ಪ್ರಾಚೀನ ನವೀನ ನಾಟಕಗಳನ್ನು ರಸಗರ್ಭಿತವಾಗಿ, ವಿಶೇಷವಾಗಿ ಸಂಸ್ಕೃತ ನಾಟಕಗಳನ್ನು ರಂಗಸ್ಥಳದ ಮೇಲೆ ಕಾಣಿಸುವುದು ತುಂಬ ಕಷ್ಟವಾಗುತ್ತದೆ. ಆಯೋಜನೆಯ ತೊಡಕು, ನಟರ ಕಷ್ಟ ಇವೆಲ್ಲ. ಹಾಗಾಗಿ ರಸಭರಿತವಾಗಿ ವಾಚಿಕಾಭಿನಯದಿಂದಲೇ ಅದನ್ನು ಮಾಡಿಸಬಹುದಾದದ್ದು. ತಾಳಮದ್ದಳೆಗಳು ಈ ವೇದಿಕೆಯಲ್ಲಿ ಆಗಿವೆ ನಾಟಕದ ಪ್ರತ್ಯಾಮ್ನಾಯವಾಗಿ. ಆದರೆ ಅಭಿಜಾತ ನಾಟಕಗಳನ್ನು ಭಾವಗರ್ಭಿತವಾಗಿ ವಾಚನ ಮಾಡುವುದೇ ಒಂದು ಮಹಾಕಲೆ. ಆ ಒಂದು ನಾಟಕ ವಾಚನದ ಶೈಲಿಯನ್ನು ನಾವೀಗ
ಕೇಳಿದ್ದಾಯಿತು. ಇದು ಒಂದೇ ಕಂಠದಿಂದ ಎರಡು ಧ್ವನಿಗಳನ್ನು ಮೂಡಿಸುವಂಥದ್ದಾಗಿದೆ. ಇಲ್ಲಿ ಪ್ರಸ್ತಾವನೆಯಂತೆ ಅವನು ಬರಿತಾ ಇದ್ದಾನೆ. ರಸ ಯಾವುದು ಅಂದರೆ ನವರಸ ಅಂತ ಆಯಿತು. ವಸ್ತು ಏನಂದರೆ ರಾಮಾಯಣದೊಳಗೆ ಒಂದು ಅಂತ ಆಯಿತು. ಮತ್ತು ಇದನ್ನು ಹೇಳಿದ ಮೇಲೆ ನಾನು ಯಾವುದಾದ್ರೂ ಒಂದು ಯಾವ ಧಾಟಿಯನ್ನು ತೆಗೆದುಕೊಳ್ಬೇಕು, ರೂಪವನ್ನು ಇಟ್ಕೊಳ್ಬೇಕು, ಗದ್ಯವೇ ಪದ್ಯವೇ ಅಂತ ಕೇಳಿದಾಗ ಅವಳು ಗದ್ಯ ಬೇಡ ಪದ್ಯ ಬೇಕು ಅಂತಂತಾಳೆ ಅಂತಂದುಕೊಂಡ್ರೆ ತದ್ವ್ಯತಿರಿಕ್ತವಾಗಿ ಹೇಳ್ತಾಳೆ. ಕಾರಣ ಇಷ್ಟೇ, ಈಗಲೂ ಸಾಮಾನ್ಯ ಜನಕ್ಕೆ ಪದ್ಯ ಬೇಡ ಅನಿಸುತ್ತೆ. ಯಾಕೆಂದರೆ ಪದ್ಯದಲ್ಲಿರುವ ಅನ್ವಯ ಕ್ಲೇಶ ಎಲ್ಲರಿಗೂ ತೊಡಕು ತಂದುಕೊಡುವಂಥದ್ದು, ಜೊತೆಗೆ ಭಾಷೆ ಕೂಡ ಸ್ವಲ್ಪ ದೂರವಾಗುತ್ತದೆ ಅಂತ. ಅದರಿಂದಲೇ ಸಾಮಾನ್ಯವಾಗಿ ವಚನದಲ್ಲಿರುವ ಸ್ವಾರಸ್ಯ ಪದ್ಯದಲ್ಲಿ ಬರೋದಿಲ್ಲ ಅಂತ. ಇಲ್ಲಿ ಅವಳು ಅದಕ್ಕೆ ಮುಖವಾಣಿಯಾಗಿ ಹೇಳ್ತಾ ಇದ್ದಾಳೆ, ಪದ್ಯಂ ವದ್ಯಂ, ಪದ್ಯ ಸಾಯೋದಿಕರವಾದದ್ದು ಅಂತ. ನನಗಿದೇ ತುಂಬ ನೋವಾಗುತ್ತೆ. ಆದರೆ ಮುದ್ದಣ ತನ್ನ ಪ್ರಸಂಗಕ್ಕಾಗಿ ಹೇಳ್ತಾ ಇದ್ದಾನಷ್ಟೇ. ಗದ್ಯಂ ಹೃದಯಂ, ಹೃದಯವಾದ ಗದ್ಯ, ಹಾಗಾಗಿ ಗದ್ಯದಲ್ಲಿ ಹೇಳುವಂತ. ನಾನು ಅದರ ಒಂದು ಔಚಿತ್ಯವನ್ನು ಮತ್ತು ಅನುಕೂಲತೆಗಳನ್ನು ಮೊದಲೇ ವಿವರಿಸಿದ್ದೀನಿ ಆಗಲೇ ಅಂತ ಅವನು ನಮ್ಮ ನಸುನಗುತ್ತಾ ತಮಾಷೆಗೆ ಕೇಳ್ತಾ ಇದ್ದಾನೆ. ಈ ಥರ ಹೇಳಿದ್ರೆ ಅರಮನೆಯಲ್ಲಿ ಕಂಕಣ ಕೊಡ್ತಾರೆ, ರನ್ನ ಕಡಗಮಂ ಪೊನ್ನ ಕಂಠಿಕೆಯಂ ಕೊಡ್ತಾರೆ ಅಂತ. ಪಾಪ ಇದೆಲ್ಲ ಮುದ್ದಣಿಗೆ ಎಂದೋ ಸಿಗಬೇಕಾದಂಥದ್ದು, ಸಿಗಲಿಲ್ಲ. ಯಾರೂ ರಾಜರಿರಲಿಲ್ಲ. ಅವನ ಅರಿಕೇಸರಿ ಕಾಲದಲ್ಲೋ ಅಥವಾ ಬಂದುಬಿಟ್ಟಿದ್ದನು ಆಹವಮಲ್ಲನ ಕಾಲದಲ್ಲಿಯೂ ಇರಬೇಕಾಗಿತ್ತು, ಇರಲಿಲ್ಲ. ಆಮೇಲೆ ಅವಳು ಹೇಳ್ತಾಳೆ, ಪೆರತೆಯಂ ಎನ್ನೇ ನಾನಿವೆ, ನನ್ನನ್ನೇ ಕೊಟ್ಟುಬಿಡ್ತೀನಿ ಅಂತ. ಈಗಾಗಲೇ ಕೊಡಲ್ಪಟ್ಟದ್ದು, ಇನ್ನೇನು ಕೊಡೋದು ಅಂತ ಅವನು ಹೇಳ್ತಾನೆ. ಮುನ್ನಮೇ ನಿನ್ನ ತಾಯಿ ತಂದೆಯರ್ ಏನಾಗಿತ್ತುದೆಂಬುದ ಮರೆತು ಬಿಟ್ಟಿಯಾ ನೀನು ಅಂತ. ನೋಡಿ, ಈ ಒಂದು ಮಾತು ಬಂದ ಮೇಲೆ ಅವಳು ಉತ್ತರ ಎಷ್ಟು ಚೆನ್ನಾಗಿದೆ. ಇದೇ ಥರ ನೋಡಿ, ಪೋಕೆ ಪರಾಧೀನಗಡ. ಹಾಗಿದ್ರೆ ಬೇರೆಯವ್ರ ಸೊತ್ತು ನಾನು, ಪರಾಧೀನರ ಹತ್ರ ಎಲ್ಲಿರುತ್ತೆ ದುಡ್ಡು ಕಾಸು? ನಿನ್ನ ವಸ್ತು ನಾನಾದ ಮೇಲಿಂದ ನನ್ನಿಂದ ನೀನು ಏನು ಪಡ್ಕೊಳ್ಳೋದಕ್ಕೆ ಸಾಧ್ಯ? ನಂದೆಲ್ಲ ನಿಂದೆ ಆಗಿಬಿಟ್ಟಿದೆ. ನಾನು ಏನು ದುಡಿದ್ರೂ ಅದು ನಿಂದೆ ಆಗಿದೆ. ಸೇವಕರಿಗೆ ಸ್ವಾತಂತ್ರ್ಯ ಎಲ್ಲಿ ಇದು? ಅವರಿಗೆ ದಾನ ಪ್ರತಿಗ್ರಹಣ ಎರಡಕ್ಕೂ ಅಧಿಕಾರ ಇಲ್ಲ. ಹಾಗಾಗಿ ನನಗೆ ನಾನು ಏನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಉಭಯತ ಅವನನ್ನು ಮೂಕನನ್ನಾಗಿ ಮಾಡಿಬಿಡ್ತಾಳೆ. ಅಷ್ಟಕ್ಕಲ್ಲದೆ ಮತ್ತೂ ಒಂದು ಅಭಿನವವಾದ ಯುಕ್ತಿಯನ್ನು ಹೇಳ್ತಾಳೆ. ಅರಮನೆಯವರು ಕಬ್ಬಮ್ಮಂ ಕಂಡಲತೆ ಕಚ್ಚಳಿ ಏನಿತ್ತರ. ಕಚ್ಚಳಿ ಅಂದರೆ ಕಂಕಣ. ನಿನ್ನ ಕಾವ್ಯ ನೋಡಿದ ಮೇಲೆ ಕೇಳಿದ ಮೇಲೆ ತಾನೇ ಅರಮನೆಯವರು ಕಂಕಣ ಹಾಕಿದ್ದು. ಅಡ್ವಾನ್ಸ್ ಆಗಿ ಏನಾದ್ರು ಕಂಕಣ ಹಾಕ್ತಾರ? ಕಾರ್ಯ ಅಂತೆ ದಕ್ಷಿಣ. ಹಾಗಾಗಿ ಆನುಂ ಕತೆ ಕೇಳ್ತು ಸೊಗಸಾಗಿ ಬಲ್ಲಂತೆ ಸಮ್ಮಾನಿತು. ಅಲ್ಲೂ ಒಂದು ಚಮತ್ಕಾರ. ನನಗೆ ಗೊತ್ತಿದ್ದಂಗೆ ಮಾಡ್ತೀನಿ. ಕೇಳಿದ್ರೆ ಮೊದಲೇ ಹೇಳಿದ್ನಲ್ಲ, ನಮ್ಮ ತಿಳುವಳಿಕೆ ಇದ್ದಂತೆ ಹೇಳ್ತೀವಲ್ಲ ಸೈನ್ ಮಾಡ್ತಾ, ಆಲ್ ದಿಸ್ ಇನ್ಫಾರ್ಮೇಷನ್ ಈಸ್ ಟ್ರೂ ಆ್ಯಸ್ ಪರ್ ಮೈ ಅಂಡರ್ಸ್ಟ್ಯಾಂಡಿಂಗ್ ಅಂತ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಇಷ್ಟೇ, ಅದಕ್ಕೆ ತಕ್ಕಂತೆ ನಾನು ಮಾಡಿದೆ ಅಂತ. ಸರಿ, ಆಮೇಲಿಂದ ಕಥೆಯನ್ನು ಹೇಳ್ತೀನಿ, ಕಥೆಯನ್ನು ಕೇಳಿ ನೀನು ಕೊಡು ಅಂತ. ಸರಿ, ಕಥೆಯು ತಿರುಳು ಏನು ಅಂತ ನೋಡ್ಕೊಂಡು ನಾನು ಹೇಳ್ತೀನಿ ಆಮೇಲೆ ಸಮ್ಮಾನದ ರೀತಿ ಅಂತ ಅವಳು ಹೇಳ್ತಾಳೆ. ಆಮೇಲೆ ಆರಂಭ ಮಾಡುವಾಗ ಒಂದು ದಂಡಾಕಾರವಾದ ಸಮಾಸವನ್ನು ಹೇಳ್ತಾನಲ್ಲ, ಶ್ರೀಮತ್ ಸುರ ಸುರೇಂದ್ರ ಮುನೀಂದ್ರ ಫಣೀಂದ್ರ ಮಣಿಮಕುಟ ತಟ ಘಟಿತ ಅಂತ. ತತ್ಕ್ಷಣ ಇದಲ್ಲ ಕನ್ನಡ ಅಂತ ಹೇಳ್ಬಿಟ್ಟಿದ್ದನು ಅವಳು ಅಡ್ಡಿ ಮಾಡ್ತಾಳೆ. ಜೊತೆಗೆ ಇದೇನು ವಸುದೆಯ ರಾಮಚಂದ್ರನ ಕಥೆಯನ್ನು ಹೇಳಬೇಕು ಅಂತಂದರೆ ನೀನು ಬಸದಿಯ ಇಂದ್ರನ ಕಥೆಯನ್ನು ಹೇಳ್ತಾ ಇದೆಯಲ್ಲ ಅಂತ. ಬಸದಿಯ ಸುರೇಂದ್ರರು ಅಂತಂದರೆ ಬಸದಿಯಲ್ಲಿ ಅರ್ಚಕರನ್ನು ಇಂದ್ರರು ಅಂತ ಕರೀತಾರೆ. ಹಾಗಾಗಿ ಅಲ್ಲಿಯ ಕಥೆಯನ್ನು ನೀನು ಹೇಳ್ತಾ ಇದೆಯಲ್ಲ ಅಂತ. ಇಲ್ಲ, ಇದು ಸಂಸ್ಕೃತದ ಸೊಗಸು, ಈ ರೀತಿ ಪ್ರಾಸಗಳು ದಂಡಾಯಮಾನವಾಗಿ ಬರ್ತಕ್ಕಂಥದ್ದು ಅಂತ. ಅದಲ್ಲ, ನನಗದು ಗೊತ್ತಾಗೋದಿಲ್ಲ, ನನಗೆಲ್ಲರಿಗೂ ಅರ್ಥವಾಗುವಂತೆ ಹೇಳುವಂತೆ. ಇದು ಎಲ್ಲ ಕಾಲದ ಶ್ರೋತೃಗಳ ಪ್ರಶ್ನೆಯೂ ಆಗಿರುವಂಥದ್ದು. ಮಹಾಕೃತಿ ಸರಳವೂ ಆಗಿರಬೇಕು, ಸತ್ವಭರಿತವೂ ಆಗಿರಬೇಕು. ನಿರಳಿಯದ ಗಂಟಲೋಳು ಕಡುಬಂ ತುರುಕಿದಂತಾಯಿತು ಅನ್ನುವುದು ಒಂದು ದೊಡ್ಡ ಗಾದೆ ಮಾತಾಗಿ ಬಿಟ್ಟಿದೆ. ಖೇಫಾನೋ ಅಥವಾ ಅರಾಮಿತ್ರರೋ ಅಲ್ವಾ ಅಥವಾ ದಾಶರಥಿ ದೀಕ್ಷಿತರೋ ಗೊತ್ತಿಲ್ಲ, ಬೀರ್ಳಿಯದ ಗಂಟಲೋಳು ಬರ್ಗರಂ ತುರುಕಿದಂತಾಯಿತು ಅಂತ ಈ ಕಾಲದ ಒಂದು ಗಾದೆಯನ್ನು ಮಾಡಿದ್ದಾರೆ. ಮುದ್ದಣ ನಾಣ್ಣುಡಿಗಳಾಗುವಂತೆ ಮಾತುಗಳನ್ನು ಪೋಣಿಸ್ತಾನೆ. ತೆರುಳುಗನ್ನಡದೊಳೆ ಬೆಳ್ನುಡಿಯೊಳೆ. ಈ ಬೆಳ್ನುಡಿ ಎನ್ನುವಾಗ ಬೆಳ್ಳನ್ನೋದಕ್ಕೆ ಪೆದ್ದ ಮೂರ್ಖ ಅನ್ನುವ ಅರ್ಥ ಇದೆ. ಬೆಳ್ಳಕ್ಕರಿಗ, ಬೆಳ್ಳಕ್ಕಣಿಗ, ಈ ರೀತಿಯಾದಂಥದ್ದೆಲ್ಲ. ಬೆಳ್ಳಕ್ಕರಿಗ ಅಂತಂದರೆ ತುಂಬ ಮೂರ್ಖನಾದ ವೈಯಾಕರಣ ಅಂತ. ಬೆಳ್ಳಕ್ಕಣಿಗ ಅಂದರೆ ಮೂರ್ಖನಾದ ಅಲಂಕಾರಿಕ, ಈ ರೀತಿಯಾದ ಒಂದು ಆಕ್ಷೇಪಾರ್ಹವಾದದ್ದು. ಜೊತೆಗೆ ಬೆಳ್ನುಡಿ ಅಂತಂದರೆ ತಿಳಿಯಾದ ನುಡಿ, ಪ್ರಕಾಶಮಾನವಾದ ನುಡಿ, ಫಳಚ್ಚನೆ ಅರ್ಥ ಸ್ಫುಟವಾಗುವಂತಹ ನುಡಿ ಅನ್ನುವ ಪ್ರಯೋಗ ಕೂಡ ಇದೆ. ಅದನ್ನು ಮುದ್ದಣ ಇಲ್ಲಿ ಬಳಸ್ಕೊಂಡಿದ್ದಾನೆ.
ಆಮೇಲೆ ಅವನು ಹೇಳ್ತಾನೆ, ಇಷ್ಟೆಲ್ಲ ಮಾಡುವಾಗಲೂ ಸಂಸ್ಕೃತವನ್ನು ಬಿಡುವಂತೆ ಇಲ್ಲ ಅಂತ. ಕರ್ಮಣಿ ಸರದೊಳು ಪವಳಮಂ ಕೋರ್ದಂತೆ. ಕರಿಮಣಿಯ ಹಾರದಲ್ಲಿ ಸರದಲ್ಲಿ ಸೊಗಸಾದ ಕೆಂಪು ಹವಳವನ್ನು ಪೋಣಿಸಿದಂತೆ ಅಂತ. ಶನೈಶ್ಚರ ಅಂಗಾರಕ ಎರಡೂ ಗ್ರಹಗಳು ಸೇರಿದಂತೆ. ಅಂದರೆ ಕರಿಮಣಿ ಕನ್ನಡಂ ಕತ್ತುರಿಯಲ್ತೆ, ಇದು ಮೊದಲಿಗೆ ಮುದ್ರಣ ಮಾಡಿದ ಪ್ರಯೋಗ. ಒಂದು ದೊಡ್ಡ ಗಾದೆ ಮಾತಾಗಿದೆ. ಕನ್ನಡದ ಒಂದು ಲಕ್ಷಣೀಕರಣವೇ ಅಲ್ಲಿ ಆಗಿದೆ ಅಂತ ಅನ್ಬೋದು. ರನ್ನವಣಿಯಂ ಪೊನ್ನಿಂ ಬಿಗಿದಂತೆ ಸಗುಂ, ರತ್ನವನ್ನು ಬಂಗಾರದ ಚೌಕಟ್ಟಿಗೆ ಹಾಕಿದಂತೆ ಆಗುತ್ತದೆ ಅಂತ ಹೇಳಿ ಅಲ್ಲಲ್ಲಿ ಸಂಸ್ಕೃತವನ್ನು ಸೇರಿಸಿಕೊಂಡು ಮಾಡ್ತೀನಿ ಅಂತ. ವೀರವ್ರತ ಮುದ್ದಣಂದಲ್ಲ, ಅದು ನಾವು ಗಮನಿಸಬೇಕಾದದ್ದು. ಭಾಷೆಯಲ್ಲಿ ನಮಗೆ ಯಾವುದು ಅನುಕೂಲವಾಗಿ ಒದಗಿ ಸಹಜವಾಗಿ ಬರುತ್ತದೆಯೋ ಅವನ್ನೆಲ್ಲ ಇಟ್ಟುಕೊಳ್ಳಬೇಕು ಅಂತ. ಹೀಗೆ ಹೇಳುವ ಮೂಲಕವೇ ತನ್ನ ವಸ್ತು, ಶೈಲಿ ಮತ್ತು ಭಾಷಾ ಪದ್ಧತಿ ಇವೆಲ್ಲವನ್ನೂ ಕೂಡ ಅವನು ಸಾಂಕೇತಿಕವಾಗಿ ತೋರಿಸಿದ್ದಾನೆ ಮತ್ತು ಅದಷ್ಟಕ್ಕೂ ರಸಭರಿತವಾದ ಆಯಾಮವನ್ನು ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಉಪದೇಶಾತ್ಮಕವಾಗಿ ಬರಬೇಕಾದ ಪೀಠಿಕಾ ಸಂಧಿ ಅಂಥದ್ದು ಇಲ್ಲಿ ಕವಿನಿಬದ್ಧ ಪ್ರೌಢೋಕ್ತಿಯಾಗಿ ಒಂದು ಅದ್ಭುತವಾದ ನರ್ಮ ಶೃಂಗಾರಕ್ಕೆ ಅಂಗವಾಗಿ ಬರುವ ಹಾಸ್ಯ ಎರಡು ಇಟ್ಟುಕೊಂಡು ತುಂಬ ಸೊಗಸು ಮಾಡಿದ್ದಾನೆ. ಅದಾದ ಮೇಲೆ ನಾವು ಮುಂದೆ ಕಥಾ ವೃತ್ತಾಂತಕ್ಕೆ ಬೆಳೆದುಕೊಂಡು ಹೋಗ್ತೀವಿ. ಅಗಸ್ತ್ಯ ಬರ್ತಾನೆ ರಾಮನ ಹತ್ತಿರಕ್ಕೆ, ರಾವಣನ ಪೂರ್ವ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಆಗ ರಾವಣ ಮಹರ್ಷಿಗಳ ಕುಲದವನು, ಸಾಕ್ಷಾತ್ ಬ್ರಹ್ಮನ ಮರಿಮಗ, ಪುಲಸ್ತ್ಯ ಬ್ರಹ್ಮನ ಮೊಮ್ಮಗ, ವಿಶ್ರವಸ್ಸಿನ ಮಗ ಅಂತೆಲ್ಲ ಹೇಳಿದಾಗ ಅಯ್ಯೋ ಬ್ರಹ್ಮತ್ಯಾದಿ ದೋಷಗಳು ಬಂದಂತೆ ಆಯ್ತಲ್ಲ. ಅಂದರೆ ಸರ್ವ ದೋಷ ಪ್ರಾಶ್ಚಿತ್ತವಾಗಿ ಸರ್ವಪಾತಕ ನಿಷ್ಕೃತಿಯಾಗಿ ಇರುವಂಥದ್ದು ಅಶ್ವಮೇಧ ಅಂತ. ಹಾಗಿದ್ರೆ ಅಶ್ವಮೇಧದ ಒಂದು ಯಾಗವನ್ನೇ ಮಾಡಬೇಕು ಅಂತ ಹೇಳ್ಬಿಟ್ಟಂತಾನೆ. ಅಶ್ವಮೇಧ ಯಾಗದ ರೀತಿ ನೀತಿಗಳನ್ನೆಲ್ಲ ಹೇಳುವ ಸಂದರ್ಭದಲ್ಲಿ ಅವನು ಹೊನ್ನಿನ ಸೀತೆಯನ್ನು ಇಟ್ಟುಕೊಂಡು ಮಾಡಿದ ಅನ್ನುವ ಮಾತನ್ನು ಕವಿ ಹೇಳ್ತಾನೆ. ಪೊನ್ನ ಸೀತೆ ಎಂದೆ, ಸೀತೆಗೆ ಏನಾಯಿತು ಅಂತ ಕೇಳ್ತಾಳೆ. ನೋಡಿ ಯಾವ ರೀತಿಯಾಗಿ ಒಂದು ಡ್ರಾಮ್ಯಾಟಿಕ್ ಆಗಿ ಆ ಪ್ಲಾಟ್ ಚೇಂಜ್ ಆಗುತ್ತದೆ ಅಂತ. ಆ ಸಂದರ್ಭದಲ್ಲಿ ಅವನು ಹೇಳ್ತಾನೆ ಸೀತೆಯನ್ನು ರಾಮ ಬಿಟ್ಟ ಅಂತ. ಅದು ಅವಳಿಗೆ ತುಂಬ ಬೇಸರವಾಗುತ್ತದೆ. ಈ ಜನ್ನಗುದರಿಯಂ ಸುಡು, ಈ ಯಜ್ಞಾಶ್ವವನ್ನು ಹತ್ತ ಕಡೆಗೆ ಬೆಂಕಿಗೆ ಹಾಕು, ನನಗೆ ಬೇಕಾಗಿರತಕ್ಕಂಥದ್ದು ಸೀತೆಯ ಕಥೆ ಅಂತ ಹೇಳಿ ಸೀತೆಯನ್ನು ಉಳಿದೇತರ ಸೀತಾರಾಮಂ, ಸೀತೆಯನ್ನು ಬಿಟ್ಟರೆ ಅವನು ಎಂಥ ಸೀತಾರಾಮ ಅಂತ ಹೇಳಿಬಿಟ್ಟು ಅವಳು ಸೀತಾಪರಿತ್ಯಾಗದ ಕಥೆಯನ್ನು ಹೇಳು ಅಂತಾಳೆ. ಅಂದರೆ ಒಂದು ಕಥೆ ಮುಖ್ಯ ಪ್ರಕರಣ, ಅದಕ್ಕೆ ಶಾಖಾಂತರಗಳು ಬಂದಾಗ ಪ್ರಕರಿ ಪತಾಕ ಅಂತೆಲ್ಲ ಕರೀತಾರೆ. ಅದನ್ನು ಬೆಳೆಸಿಕೊಂಡು ಹೋಗುವುದಿದೆಯಲ್ಲ, ಪ್ಲಾಟ್ ಆ್ಯಂಡ್ ಸಬ್ ಪ್ಲಾಟ್, ಅದಕ್ಕೆ ಕೂಡ ಮನೋರಮೆ ಒದಗಿ ಬರ್ತಾಳೆ. ಈ ಮುದ್ದಣ ಮನೋರಮೆಯ ಸಲ್ಲಾಪವನ್ನು ಸುಮ್ಮನೆ ಅಲ್ಲಲ್ಲಿಗೆ ಒಂದು ಕಾಮಿಕ್ ರಿಲೀಫ್ ಅಂತ ಕೊಟ್ಟಿದ್ದಲ್ಲ ಕವಿ, ಇನ್ನೆಷ್ಟನ್ನೋ ಸಾಧಿಸಿಕೊಂಡಿದ್ದಾರೆ. ಕಥೆಗೆ ತತ್ಕ್ಷಣದ ವಿಮರ್ಶೆಯೂ ಆಗಿದೆ. ಮುಂದೆ ಆ ಸಂದರ್ಭಗಳನ್ನು ಬಂದಂತೆ ನಾನು ಹೇಳ್ತೀನಿ. ಅಂದರೆ ಒಬ್ಬ ಸಹೃದಯಳಾದ ಶ್ರೋತೃ, ಪಾರಂಗಿತ ಪ್ರಜ್ಞೆ ಉಳ್ಳವಳು, ಯುಕ್ತಾಯುಕ್ತ ವಿವೇಕ ಇರತಕ್ಕಂಥವಳು, ಔಚಿತ್ಯ ವೇದಿನಿ, ಅವಳು ಮತ್ತೆ ಹೇಳ್ತಾ ಇದ್ದಾಳೆ. ಅವನ ಕಥೆಗೆ ತತ್ಕ್ಷಣದ ವಿಮರ್ಶನೆ ಕಡೆಯವರೆಗೂ ಅದು ಬರ್ತಾ ಹೋಗುತ್ತದೆ. ಜೊತೆಗೆ ಆ ಕಥೆಯ ಕೌತುಕವನ್ನು ಕಾಯ್ದುಕೊಳ್ಳುವಂಥದ್ದು, ಕವಿ ವಿನಯವನ್ನು ಕೂಡ ಸಾಧಿಸಿಕೊಳ್ಳೋದು, ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳೋದು, ಎರಡನ್ನೂ ಮಾಡ್ತಾ ಹೋಗ್ತಾನೆ. ಒಟ್ಟಿನಲ್ಲಿ ಈ ಒಂದು ದಂಪತಿಗಳ ಸಂವಾದದ ಮೂಲಕ ಕವಿ ಸಾಧಿಸಿರುವುದು ಒಂದೆರಡಲ್ಲ, ಅನೇಕ ವಿಧವಾದ ಆಯಾಮಗಳು. ಅದರಿಂದಲೇ ಇದು ಅದಕ್ಕೆ ಜೀವನಾಡಿ ಅಂತ ಅನ್ಬೋದು. ನಿಜವಾಗಿ ನೋಡಿದರೆ ಇದರ ಮಧ್ಯದಲ್ಲಿ ಕಥೆ ಬರುತ್ತದೆ ಅಂತ ಅನ್ನಬೇಕೇ ಹೊರತು ಕಥೆ ಮಧ್ಯದಲ್ಲಿ ಇದು ಬರುವಂಥದ್ದಲ್ಲ ಅಂತ ಅನಿಸುತ್ತದೆ. ಈಗ ನೋಡಿ, ಸಪ್ತಮಾಶ್ವಾಸದಲ್ಲಿ ಶತ್ರುಘ್ನ ಕುದುರೆಯನ್ನು ಕಾಪಾಡಿಕೊಂಡು ಹೊರಡುವ ಸಂದರ್ಭ, ಆಗ ಪ್ರಾಸ್ತಾವಿಕವಾಗಿ ಸೀತಾಪರಿತ್ಯಾಗದ ವಿಮರ್ಶೆ ಬರುತ್ತದೆ. ಎನ್ನ ಕೊಂಡಾಟದ ಬಾಳ್ವಣಮೇ, ಎನ್ನ ಕೊಂಡಾಟದ ಬಾಳ್ವಣಮೇ, ಇಂತು ಭೂಜಾತೆ ಪ್ರಾಚೇತಸನುಲ್ಮೆಗಾಂಪಿಂ ಪುಣ್ಯಾಶ್ರಮದೊಳಿರ್ಪಿನಂ ಇತ್ತಲ್. ಇಂತು ಭೂಜಾತೆ ಪ್ರಾಚೇತಸನುಲ್ಮೆಗಾಂಪಿಂ ಪುಣ್ಯಾಶ್ರಮದೊಳಿರ್ಪಿನ್ ಇತ್ತಲ್. ಸಾಕೇತ ನಗರದೊಳ್ ಸೀತಾರಾಮಂ, ಇತ್ತ ಸಾಕೇತ ನಗರದೊಳ್
ಸೀತಾರಾಮಂ ತನ್ನ ಬಿರ್ದಿನ ನಲ್ಲ ಏ ಮಾತೋ ನಲ್ಲ ಏ ಮಾತೋ ಸೀತೆಯನಂತುಳಿದುಂ ಏತರ ಸೀತಾರಾಮಂ ಸೀತೆಯನುಳಿದಂತುಂ ಏತರ ಸೀತಾರಾಮ್ ಪೋ ಮಾಣ್ ಅವಂಗಿನ್ ಎತ್ತಣ ಸೀತೆ ಅವಂಗಿನ್ ಎತ್ತಣ ಸೀತೆ ಅಪ್ಪಳೆ ಇನ್ನ ಕಲ್ಲೆರ್ದಯಂ ರಾಮನೋ ಭೀಮನೋ ಇನ್ನ ಕಲ್ಲೆರ್ದಯಂ ರಾಮನೋ ಭೀಮನೋ ಎನ್ನ ಕೈಗಳ ಸಮೇ ಎನ್ನ ಕೈಗಳ ಸಮೇ ಇಂತು ಮೆಂಬರೇ ಓ ಎನ್ನ ಕೈಗಳ ಸಮೇ ಇಂತು ಮೆಂಬರೇ ಶ್ರೀರಾಮಂ ಶ್ರೀರಾಮಂ ಕಲ್ಲೆರ್ದೆಯನೆ ಶ್ರೀರಾಮಂ ಕಲ್ಲೆರ್ದೆಯನೆ ಎನ್ನ ಕೈಗಳ ಸಮೇ ಬಳಿಕಂ ಆತನ ಪ್ರಲಾಪಮಂ ನೀಂ ಕೇಳ್ದುದಿಲ್ಲ ಬಳಿಕಂ ಆತನ ಪ್ರಲಾಪಮಂ ನೀಂ ಕೇಳ್ದುದಿಲ್ಲಂ ಏಂ ತಾನೇ ತಲೆ ಒಯ್ದು ಮರುಗಿದನೆ ಏಂ ಏಂ ತಾನೇ ತಲೆ ಒಯ್ದು ಮರುಗಿದನೆ ರಾಮಂ ತಲೆ ಒಯ್ದನೆ ರಾಮಂ ತಲೆ ಒಯ್ದನೆ ತಾಂ ಯಶೋಧನನಪ್ಪಿನಂ ಲೋಕಾಪವಾದ ಭೀತಿಗಡವಿಗಟ್ಟಿದಂ ಲೋಕಾಪವಾದ ಭೀತಿಗಡವಿಗಟ್ಟಿದಂ ಅಲ್ಲದೆ ಅರಸಿಯೊಳೆಂ ಪಗೆಯೇ ಅಲ್ಲದೆ ಅರಸಿಯೊಳೆಂ ಪಗೆಯೇ பகையேம் நகையேம் பகையேம் நகையேம் படவையொருவள் காடிங்காதழைசே பகையேம் நகையேம் படவையொருவள் காடிங்காதழைசே ಇಂತಿದನೇ ನೆನೆ ನೆನೆದು ನೆನೆ ನೆನೆದು ಅಳಂಬಂ ಪಲುಬಿದಂ ಇಂತಿದನೇ ನೆನೆ ನೆನೆದು ನೆನೆ ನೆನೆದು ನೆನೆ ನೆನೆದಳುಂಬಂ ಪಲುಂಬಿದಂ 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 ಏಂ ತನಗೆ ಪೆರರ್ ಪೆಂಡಿರಿಲ್ಲಂದೆಯೇ ಏಂ ತನಗೆ ಪೆರರ್ ಪೆಂಡಿರಿಲ್ಲಂದೆಯೇ ಪರಿಹಾಸಂ ಸಾಲ್ಗುಂ ಕೇಳ್ ಕೇಳ್ ಮುಂದಣ ಕಥೆಯಂ ಆ ಕಾವ್ಯದಲ್ಲಿ ಬರುವ ಆಂತರಿಕ ವಿಮರ್ಶೆಯ ಒಂದು ರಸವತ್ತಾದ ಭಾಗ ಇಲ್ಲಿದೆ. ಮತ್ತು ಮುದ್ದಣ ಮನೋರಮೆಯನ್ನು ಅದೆಷ್ಟು ಬಗೆಯಲ್ಲಿ ವರ್ಣಿಸ್ತಾನೆ. ಹೇಳುವುದುಂಟು, ಮುದ್ದಣನ ಪತ್ನಿ ಅಂದರೆ ನಂದಳಕೆ ಲಕ್ಷ್ಮೀನಾರಾಯಣಪ್ಪನವರ ಹೆಂಡತಿ ಅಷ್ಟು ಸುಂದರಿಯಾಗಿರಲಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಮನೋರಮೆ ಅಂತನ್ನುವಂಥ ಒಂದು ಹೆಸರನ್ನು ಕೂಡ ಬೇಕು ಅಂತಲೇ ಇಟ್ಟಿದ್ದು ಅಂತಲೂ ಅಂತಾರೆ. ಆದರೆ ಆಕೆಯನ್ನು ಅದೆಷ್ಟೆಷ್ಟೆಲ್ಲ ಬಗೆಯಲ್ಲಿ ಸಂಬೋಧಿಸ್ತಾನೆ. ಕನ್ನಡದಲ್ಲಿ ನಾವು ಇದನ್ನು ಮೊದಲು ಕಾಣತಕ್ಕಂಥದ್ದು ಪ್ರಾಯಶಃ ನಾಗವರ್ಮನ ಛಂದೋಂಬುಧಿಯಲ್ಲಿ. ಅಲ್ಲಿ ಅದೆಷ್ಟೆಷ್ಟೆಲ್ಲ ಬಗೆಯಲ್ಲಿ ನಾಯಿಕೆಯನ್ನು ಸಂಬೋಧನೆ ಮಾಡಿಕೊಂಡು ಛಂದಸ್ಸಿನಂತಹ ಕಠಿಣವಾದ ಶಾಸ್ತ್ರವನ್ನು, ಬಹುಮಟ್ಟಿಗೆ ನೀರಸ ಅಂತ ಎಷ್ಟೋ ಜನ ಭಾವಿಸುವ ಶಾಸ್ತ್ರವನ್ನು ಹೇಳುವುದಾಗುತ್ತದೆ. ನಮ್ಮಲ್ಲಿ ಗಣಿತದಂಥ ಕ್ಲಿಷ್ಟ ಶಾಸ್ತ್ರವನ್ನು ಕೂಡ ಲೀಲಾವತಿ ಮೊದಲಾದ ಕೃತಿಗಳಲ್ಲಿ ಬಾಲೇ ಬಾಲ ಕುರಂಗ ಲೋಲ ನಯನೇ ಲೀಲಾವತಿ ಅಂತೆಲ್ಲ ಹೇಳಿಕೊಂಡು ನಮ್ಮ ಭಾಸ್ಕರಾಚಾರ್ಯ ಮೊದಲಾದವರು ಬರೆದಿದ್ದಾರೆ. ಅಂದರೆ ಹೆಂಡತಿಯರಿಗೆ ಪಾಠ ಹೇಳುವುದು ಗಂಡಸರಿಗೆ ಮೊದಲಿಂದಲೂ ಒದಗಿ ಬಂದಂತಹ ಕಲೆ ಆಗಿತ್ತು ಅಂತ ಭಾರತದಲ್ಲಿ ಗೊತ್ತಾಗುತ್ತದೆ. ಮತ್ತು ಅವರು ಮನವಿಟ್ಟು ಕೇಳಲಿ ಅಂತ ಅವರಲ್ಲಿ ಇಲ್ಲದೇ ಇರುವ ಸದ್ಗುಣಗಳನ್ನು ರೂಪದಿಂದಲೋ ಅಂತರಂಗದಿಂದಲೋ
ಒಪ್ಪವಿಟ್ಟು ವರ್ಣಿಸುವುದು ಮತ್ತೂ ಮತ್ತೂ ಒದಗಿ ಬಂದಂಥದ್ದಾಗಿತ್ತು ಅಂತ ಗೊತ್ತಾಗುತ್ತದೆ. ಆ ಜಾಡನ್ನು ಮುದ್ದಣ ಅನುಸರಿಸಿದ್ದಾನೆ. ಅದೆಷ್ಟು ಬಗೆಯಲ್ಲಿ ಸಂಬೋಧನೆ ಮಾಡ್ತಾನೆ ಅಂತ ಅನ್ನೋದನ್ನೇ ನಮ್ಮ ಪಾದೇಕಲ್ಲು ವಿಷ್ಣು ಭಟ್ರು ಒಂದು ದೊಡ್ಡ ಪಟ್ಟಿ ಮಾಡಿಟ್ಟಿದ್ದಾರೆ. ಈ ಒಂದು ಈಚೆಗೆ ನಂದಳಿಕೆ ಬಾಲಚಂದ್ರ ರಾಯರೇ ತಂದಿರತಕ್ಕಂಥ ಆವೃತ್ತಿ ಮುದ್ದಣನ ರಾಮಾಶ್ವಮೇಧದ್ದು ತೆಕ್ಕುಂಜ ಗೋಪಾಲಕೃಷ್ಣ ಭಟ್ರು ಅನ್ನುವ ಘನ ವಿದ್ವಾಂಸರು ಬರೆದ ವ್ಯಾಖ್ಯಾನ, ಹೊಸಗನ್ನಡದ ಅನುವಾದ ಎಲ್ಲ ಸೇರಿರತಕ್ಕಂಥದ್ದು. ಈ ಪುಸ್ತಕ ಹಳಗನ್ನಡವನ್ನು ಆತ್ಮೀಕರಣ ಮಾಡಿಕೊಳ್ಳೋರಿಗೆಲ್ಲರಿಗೂ ಅನಿವಾರ್ಯವಾದದ್ದು ಅಂತ ನನಗನ್ಸುತ್ತೆ. ನಾನು ಹಲವರು ಸ್ನೇಹಿತರಿಗೆ ಇದನ್ನು ತರಿಸಿಕೊಟ್ಟೆ ಕೂಡ. ಪ್ರತಿಯೊಬ್ಬರು ಹಳಗನ್ನಡದ ಭಕ್ತರಾಗಿಬಿಟ್ರು ಇದನ್ನು ಓದಿದ ಮೇಲೆ. ಇಲ್ಲಿ ಎನ್ನ ಕೊಂಡಾಟದ ಬಾಳ್ವಣಮೆ ಅಂತ ಹೇಳ್ತಾನೆ. ನನ್ನ ಕೊಂಡಾಟದ ಬದುಕಿನ ಸಂಪತ್ತೇ ನಿಧಿಯೇ ಅಂತ ಸಂಬೋಧನೆ. ಇದನ್ನು ನೀವು ಹೊಸಗನ್ನಡದಲ್ಲಿ ಹೇಳಿದ್ರೆ ಅಷ್ಟು ಚೆಂದಾಗಿ ಕಾಣಿಸೋದಿಲ್ಲ. ಅದು ಯಾವ ಭಾಷೆಯಲ್ಲಿ ಹೇಗೆ ಹುಟ್ಟುಕೊಳ್ಳುತ್ತೋ ಹಾಗೆ ಹೇಳಬೇಕು. ಈಗ ತಮಿಳಿನಲ್ಲಿ ಎಂತೇನೆ ಅಂತ ಅಂದ್ಬಿಟ್ಟು ಅಂತಾರೆ, ಇಂಗ್ಲೀಷ್ನಲ್ಲಿ ಹನಿ ಅಂತ ಕರೀತಾರೆ. ಕನ್ನಡದಲ್ಲಿ ನನ್ನ ಜೇನೆ ಅಂತ ಹೊಸಗನ್ನಡದಲ್ಲಿ ಹೇಳಿದ್ರೆ ಚೆನ್ನಾಗಿ ಕಾಣೋದಿಲ್ಲ. ಜೇನ್ ಅಂತ ಹಳಗನ್ನಡಕ್ಕೆ ಬಂದಾಗಲೇ ಅದು ಚೆನ್ನಾಗಿ ಕಾಣಿಸ್ತಕ್ಕಂಥದ್ದು. ಅಲ್ಲಿ ಅವಳನ್ನು ಈ ರೀತಿ ಮುದ್ದಿನಿಂದ ಕರೆದು ಸೀತೆಯನ್ನು ಕಾಡಿಗೆ ಅಟ್ಟದ ಮೇಲೆ ವಾಲ್ಮೀಕಿ ಅವಳನ್ನು ಕರ್ಕೊಂಡು ಹೋದ ಮೇಲೆ ಸಾಕೇತದಲ್ಲಿ ಸೀತಾರಾಮಂ ತನ್ನ ಬಿರ್ದಿನ ಅಂದರೆ ಔತಣದ ವ್ಯವಸ್ಥೆಯನ್ನು ಮಾಡಿದ. ಯಜ್ಞ ಮಾಡಿದ ಮೇಲೆ ಯಜ್ಞಕ್ಕಾಗಿ ಬರುವಂಥ ಅತಿಥಿ ಅಭ್ಯಾಗತರಿಗೆಲ್ಲ ಬೇಕಾದಂತೆ ಅನ್ನ ಸಂತರ್ಪಣ ಮಾಡಬೇಕಲ್ಲ ಅಂತ ಆ ಮಾತನ್ನು ತಕ್ಷಣ ಮುರಿತಾಳೆ. ನಲ್ಲ ಏ ಮಾತು, ಸೀತೆಯ ನಂತು ಉಳಿದು ಏತರ ಸೀತಾರಾಮಂ, ಸೀತೆಯನ್ನು ಬಿಟ್ಟ ಮೇಲೆ ಅವನು ಎಲ್ಲಿ ಸೀತಾರಾಮ ಅಂತ ಹೇಳಿಬಿಟ್ಟಿದ್ರು. ತರ್ಕಶುದ್ಧವಾದ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಆಮೇಲೆ ಅವಳು ಹೇಳ್ತಾಳೆ, ಪೋ ಮಾಡ್ ಅಮಂಗಿನ್ನೆತ್ತಣ ಸೀತೆ ಅಪ್ಪೊಡಿನ್ನ ಕಲ್ಲೆದೆಯ ರಾಮನೋ ಭೀಮನೋ, ಅವನು ರಾಮನೋ ಭೀಮ ಭಯಂಕರನಾದವನು ಅಂತ. ಎನ್ನ ಕೈ ಗಳಸಮೆ, ತನ್ನ ಕೈಯ ಕಲಶವೇ ಅಂತ ಹೇಳ್ತಾ ಇದ್ದಾನೆ. ಒಮ್ಮೆ ನಿಧಿಯಿಂದ ನಿಧಿಯನ್ನು ತುಂಬಿಕೊಂಡ ಕಲಶ ಅಂತಿದ್ದಾನೆ. ಹೀಗೆ ಅಂತಂತಾರ. ರಾಮ ಕಲ್ಲೆದೇವನೇ? ಖಂಡಿತ ಅಲ್ಲ. ನೋಡಿ, ರಾಮನನ್ನು ಬೆಂಬಲಿಸುವಂಥ ಮಾತನ್ನು ಆಡ್ತಾನೆ. ಇದು ರಾಮನ ಚಾರಿತ್ರ್ಯದಲ್ಲಿ ಬಂದ ಅನಿವಾರ್ಯವಾದ ಸಂದಿಗ್ಧತೆ ಅನ್ನುವುದನ್ನು ಹೇಳುವ ಪ್ರಯತ್ನ. ಬಳಿಕ ಮಾತನ ಪ್ರಲಾಪಮಂ ನೀನು ಕೇಳುವುದಿಲ್ಲ. ಅವನೆಷ್ಟು ಗೋಳಾಡ್ದ, ಆ ಕಷ್ಟ ನೀನು ಕೇಳಿಲ್ಲ. ತಾನೇ ತಲವೊಯ್ದು ಮರಗಿದನೆ, ತಾನೇ ಚಲ್ಚಲಿ ಚೆಚ್ಕೊಂಡ. ನಾವು ಕೇಳ್ತೀವಲ್ಲ, ಸೀತೆಯ ಬಗ್ಗೆ ನಮಗೆ ಸಹಜವಾಗಿ ಸಹಾನುಭೂತಿ ಬಂದುಬಿಡುತ್ತೆ. ಸುಮ್ಮನೆ ನಾ ತಲೆ ಚೆಚ್ಚಿಕೊಂಡಿದ್ದು ಯಶೋಧನನಪ್ಪಿ ನಮ್ಮ ಲೋಕಾಪವಾದ ಭೀತಿಗೆ ಅಡವಿಗಟ್ಟಿದನಲ್ಲದೆ ಅರಸಿಯೋಳೆಯಂ ಪಗೆಯೇ. ಕೀರ್ತಿ, ರಘುವಂಶದ ಕೀರ್ತಿಗಾಗಿ ಮಾಡಿದ್ದು. ಅವನಿಗೇನು ಹೆಂಡತಿಯ ಬಗ್ಗೆ ಹಾಗೇ ಇಲ್ಲ ಅಂತಾನೆ. ಪಗೆಯಂ ನಗೆಯೇ. ಅದು ಏನಾದರೂ ಆಗಲಿ, ಹೆಂಡತಿ ಬಗ್ಗೆ ಕೋಪ ಇಲ್ಲ ಅಂತಂದರೆ ಇದು ಮಾಡಿದ ಮೇಲೆ ಆಯ್ತಲ್ಲ, ಇನ್ನೇನಿದೆ. ಬಡವಿಯೊರ್ವಳ್ ಕಾಡಿಂಗಾದಳೈಸೆ. ಇದು ಎಲ್ಲ ಕಾಲಕ್ಕೂ ನಿಲ್ಲುವ ತೀರ್ಮಾನ, ಶಿಲಾಶಾಸನ. ರಾಮ ಇರುವವರೆಗೂ, ರಾಮಾಯಣ ಇರುವವರೆಗೂ ಇದು ಕಡೆಗೆ ಬಂದು ಉಳಿತಕ್ಕಂಥದ್ದು. ಇವನಿಗೆ ಪ್ರೀತಿ ಇರಬಹುದು, ಅವಳಿಗೂ ಗೌರವ ಇರಬಹುದು, ಪ್ರಜಾ ಪರಿಪಾಲನೆಯ ಆ ಸಂವಿಧಾನದ ಶ್ರೇಷ್ಠತೆಯನ್ನು ಕಾಪಾಡೋದಕ್ಕೆ ಅನಿವಾರ್ಯವೂ ಆಗಿರಬಹುದು. ಆದರೆ ಫಲಿತ ಏನಾಯಿತು? ಒಬ್ಬ ಸಾಧ್ವಿಮಣಿ ಕಾಡಿಗಾದಳಲ್ಲ, ಬಡಪಾಯಿ ಕಾಡಿಗಾದಳು. ಇನ್ನೇನು ಹೇಳೋಣ? ನಾವು ಎಷ್ಟೆಲ್ಲ ಚರ್ಚೆಯನ್ನು ಮಾಡಿದ್ರೂ ಕಡೆಗೆ ಎಂಡ್ ರಿಸಲ್ಟ್ ಏನು ಅಂತ ನೋಡಿದ್ರೆ ಇಲ್ಲಿಗೆ ಬಂದು ಮುಟ್ಟುತ್ತೆ. ನಾವು ಎಷ್ಟೆಷ್ಟು ಸುತ್ತಿ ಬಳಸಿ ರಾಮನನ್ನು ಸಮರ್ಥನೆ ಮಾಡೋಕ್ಕೆ ಹೋದರೂ ಕಷ್ಟ. ರಾಮನಲ್ಲಿ ಸಹಾನುಭೂತಿ ಇಡ್ಬೋದು, ಆದರೆ ಸಂತೋಷ ಪಟ್ಕೊಳ್ಳೋಕ್ಕಾಗಲ್ಲ. ಇದು ನೋಡಿ, ಈ ಕಾರಣದಿಂದಲೇ ಒಮ್ಮೆ ನಾವು ಸಮರ್ಥನೆಗೆ ಹೊರಟಿವಿ ಅಂತಲೇ ಅಲ್ಲಿ ಎಲ್ಲೋ ವೀಕ್ನೆಸ್ ಇದೆ ಅಂತ ಅರ್ಥ. ಅಲಂಕಾರ ಯಾಕೆ ಬೇಕಾಗುತ್ತದೆ? ಅಲ್ಲಿ ಏನೋ ಒಂದು ಊನ ಇದೆ, ಅದಕ್ಕೋಸ್ಕರವಾಗಿ ಬೇಕಾಗುತ್ತದೆ ಅಂತ. ಈ ರೀತಿ ಮಾರ್ಮಿಕ ವಿಮರ್ಶೆಯನ್ನು ಕವಿ ಮಾಡಿದ್ದಾನೆ. ನಾನು ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಮನೆ ಹತ್ತಿರ ಒಬ್ಬರು ಬಾಟನಿ ಲೆಕ್ಚರರ್ ಇದ್ದರು. ತುಂಬ ಕಲಾ ಕೌಶಲ ಇದ್ದಂಥವರು. ಅವರು ಮನೆಯಲ್ಲಿ ಮೈಸೂರಿನ ಗೌರಿ ಗೊಂಬೆಗಳನ್ನು ನವರಾತ್ರದ ಪರ್ವದಲ್ಲಿ ಒಂದೊಂದು ದಿವಸ ಒಂದೊಂದು ಬಗೆಯ ಅಲಂಕಾರ ಮಾಡಿ ಇಡ್ತಾಯಿದ್ರು. ಅವುಗಳ ಕೈಗಳು, ತೋಳು, ಕೊರಳು ಎಲ್ಲ ತಿರುಗಿಸುವಂತೆ ಇರ್ತಾಯಿತ್ತು. ಸಾಕಷ್ಟು ಒಡವೆಗಳನ್ನು ಎಲ್ಲವನ್ನೂ ಅವರೇ ಮನೆಯಲ್ಲೇ ತಯಾರು ಮಾಡಿ ಅಲಂಕಾರ ಮಾಡ್ತಾಯಿದ್ರು. ನಾನು ಕೇಳ್ತಾಯಿದ್ದೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀರಾ? ಚಿಕ್ಕ ಹುಡುಗ ನಾನಾಗ. ಈ ಮುದ್ದಣ ಮನೋಹರ ಸಲ್ಲಾಪ ನಮಗೆ ಪಾಠಕ್ಕಿದ್ದ ಕಾಲ, 6ನೇ ಕ್ಲಾಸ್ ನಾನಾಗಿ, ಇನ್ನೂ ಅದು ಬಂದಿರಲಿಲ್ಲ. ಅವ್ರನ್ನ ಕೇಳ್ತಾ ಇದ್ದರೆ ಅವ್ರು ಹೇಳೋರು, ಇಲ್ಲ ಅಲ್ಲಿ ಒಂದೊಂದು ಜಾಯಿಂಟ್ ಇರುತ್ತೆ, ಅಲ್ಲಿ ಸೀಳಿರುತ್ತೆ, ಅದನ್ನು ಮುಚ್ಚೋದಕ್ಕೆ ಮಾಡುವಂಥದ್ದು ಅಂತ. ಆಗಲೇ ನಾನು ಅಂದುಕೊಂಡೆ, ಅಲಂಕಾರ ಅಂದರೆ ಕೊರತೆಯನ್ನು ಮುಚ್ಚೋದಕ್ಕೆ ಮಾಡುವಂಥದ್ದು ಅಂತ. ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ಕೃಷ್ಣಾನಂದ ಕಾಮತರ ನಾನು ಅಮೆರಿಕೆಗೆ ಹೋಗಿದ್ದೆ ಅನ್ನುವ ಅತ್ಯಂತ ರಮಣೀಯವಾದ ಪ್ರವಾಸ ಕಥನವನ್ನು ಓದಿದ್ದು. ಅಲ್ಲಿ ಅವರು ಹೇಳ್ತಾರೆ, ಅಮೆರಿಕಾದಲ್ಲಿ ಹೆಂಗಸರ ಮೇಕಪ್ಪನ್ನು ನೋಡಿದ್ರೆ ಎಷ್ಟೆಷ್ಟು ಹೆಚ್ಚು ಮೇಕಪ್ಪು ಅಷ್ಟೆಷ್ಟು ಪ್ರಮಾಣವತ್ತಾಗಿ ಅವರ ವಯಸ್ಸು ಆಗಿರುತ್ತದೆ ಅಂತ ಗೊತ್ತಾಗುತ್ತದೆ ಅಂತ.
BGL ಸ್ವಾಮಿಯವರ ಅಮೆರಿಕೆಯಲ್ಲಿ ನಾನು ಅನ್ನೋ ಒಂದು ಪ್ರವಾಸ ಕಥನ ಆದಮೇಲೆ ಇದೇ ಕನ್ನಡದಲ್ಲಿ ಬಂದ ಎರಡನೆಯ ಅಮೆರಿಕೆ ಪ್ರವಾಸ ಕಥನ ಅಂತ ಅನಿಸುತ್ತದೆ, ಅಥವಾ ಅತ್ಯಂತ ಉತ್ಕೃಷ್ಟವಾದ ಎರಡನೇ ಅಮೆರಿಕ ಪ್ರವಾಸ ಕಥನ ಅಂತಲೂ ಹೇಳಬೇಕು. ಅಲ್ಲಿ ಇದು ಬರುತ್ತದೆ. ಅವೆರಡೂ ನನಗೆ ಹಾಗೆ ಮಾಡಿದ್ದು. ಅಲಂಕಾರ ಅಂತಂದರೆ ಕೊರತೆಯನ್ನು ತುಂಬಿಕೊಳ್ಳುವ ಸಾಧನ ಅಂತ, ಅಲಂ ಕುರು, ಇನ್ನು ಸಾಕು ಮಾಡು ಅನ್ನೋವರೆಗೂ ತೀಡಬೇಕು ಅಂತ. ಇದು ಹಾಗಾಗಿದೆ. ಆ ರಾಮನ ಸಮರ್ಥನೆ ಇವಳನ್ನು ನಿರ್ಣಾಯಕವಾಗಿ ಹೇಳಿಬಿಟ್ಟಿದ್ದಾನೆ. ಇಂತಿದನೆ ನೆನೆದು ಅಳುಂಬಂ ಪಲುಂಬಿದಂ ಅಂತ, ಬಹಳ ಅತ್ತ ಅಳುಂಬಂ ಅಂತಲೇ ಅಧಿಕವಾಗಿ ಬಹಳವಾಗಿ ಅಂತ. ಅದಕ್ಕೆ ನೋಡಿ ಅವಳ ಮಾರ್ಮಿಕವಾದಂತಹ ಕಟುಕ್ತಿ, ಏಂ ತನಗೆ ಪೆರರ್ ಪೆಂಡಿರ್ ಇಲ್ಲಂದನೆ, ಇನ್ನು ಬೇರೆ ಯಾರು ಹೆಂಡತೀರಿಲ್ಲ ಅಂತ ಹೇಳಿಬಿಟ್ಟ ಗೋಳಾಡಿದ್ದು. ಏಕಪತ್ನಿ ವ್ರತ ಅಲ್ವಾ, ಪರಿಹಾಸಂ ಸಾಲ್ಗು. ಇನ್ನು ತೀವ್ರ ಮಾಡಬೇಡ. ರಾಮನನ್ನು ಈ ಮಟ್ಟಕ್ಕೆ ಮೀರಿ ವಿಮರ್ಶೆ ಮಾಡುವುದು ರಾಮನ ಘನತೆಗೂ ಮಾತ್ರವಲ್ಲ, ನಮ್ಮ ಯೋಗ್ಯತೆಗೂ ತಪ್ಪಾಗುತ್ತದೆ ಅಂತ. ಅಂದರೆ ನೋಡಿ, ಸೀತೆಗೆ ಅನ್ಯಾಯವಾಯಿತು ಅಂತ ಅನ್ನೋಣ, ಅರೆ ರಾಮ ಅನ್ಯಾಯಗಾರ ಅಲ್ಲ ಅಂತ. ಎರಡೇ ರೀತಿಯಲ್ಲಿ ಇರೋದಿಲ್ಲ. ಸರಿ ತಪ್ಪು ಅನ್ನೋ ಬೈನರಿನೊಳಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರೋದಿಲ್ಲ. ಎಷ್ಟೋ ಬಾರಿ ಜೀವನದ ಸತ್ಯಗಳು ಗ್ರೇ ಕಲರ್ಸ್, ಬೂದು ಬಣ್ಣದಲ್ಲಿರುತ್ತವೆ ಅನ್ನೋದನ್ನು ಕೂಡ ಕವಿ ಹೇಳ್ತಾ ಇದ್ದಾನೆ. ಹೀಗೆ ಕಾವ್ಯದಲ್ಲಿ ಅತ್ಯಾಧುನಿಕವಾದ ಮಾತ್ರವಲ್ಲ, ಸಾರ್ವಜನೀನವಾದ ಸಾರ್ವಕಾಲೀನವಾದ ಸಂವೇದನೆಯನ್ನು ಕೂಡ ಈ ಸಂವಾದದಲ್ಲಿ ತರ್ತಾ ಇದ್ದಾನೆ. ಈ ಕಾರಣದಿಂದ ಅವನು ದೊಡ್ಡ ಕವಿಯಾದ. ಅಷ್ಟು ಮಾತ್ರವಲ್ಲದೆ ಒಂದು ಹೊಸತನವನ್ನು ಕನ್ನಡ ಕಾವ್ಯ ಪ್ರಪಂಚಕ್ಕೆ, 1000 ವರ್ಷಗಳ ಕನ್ನಡ ಕಾವ್ಯ ಪ್ರಪಂಚಕ್ಕೆ ಬೇರೊಂದು ತಿರುವನ್ನು ಕೊಟ್ಟ. ಈ ತಿರುವನ್ನು ಕೊಟ್ಟಂಥ ನದಿ ಗಂಗಾ ಯಮುನೆಯಂತೆ ಮಹಾನದಿ ಅಲ್ಲದೇ ಇರಬಹುದು. ಅದು ಶರಾವತಿಯೋ ಕಾಳಿಯೋ ಅಥವಾ ನೇತ್ರಾವತಿಯೋ ಇನ್ಯಾವುದೋ ಆಗಿರಬಹುದು, ಚಿಕ್ಕ ನದಿಯೇ ಆಗಿರಬಹುದು. ಆದರೆ ಕೊಟ್ಟ ತಿರುವು ಮಾತ್ರ ನಿರ್ಣಾಯಕವಾಗಿ ಗೊತ್ತಾಗುವಂಥದ್ದು. 180 ಡಿಗ್ರಿ ಸ್ಟರ್ನ್ ಅಂತಲೋ 90 ಡಿಗ್ರಿ ಸ್ಟರ್ನ್ ಅಂತೀವಲ್ಲ ಅಂತೀವಲ್ಲ, ಆ ರೀತಿಯಾದದ್ದು. ಹಾಗೆ ಮಾಡಿದ್ರೂ ಸಾಕು ಕವಿಯ ಜೀವನ ಸಾರ್ಥಕವಾಗುತ್ತದೆ. ಆಮೇಲೆ ಮುಂದಿನ ಕಥೆ ಕೇಳು ಅಂತ ದಬಾಯಿಸಿ ಮುಂದುವರಿತಾನೆ, ಗಂಡನ ಅಧಿಕಾರವನ್ನು ಚಲಾಯಿಸ್ತಾನೆ. ನಮಗೂ ಕೂಡ ಸಾಕಿನ್ನ ಮುಂದಿನ ಕಥೆಗೆ ಹೋಗೋಣ ಅಂತ ಕೂಡ ಅನಿಸುತ್ತದೆ. ಆ ಭಾಗ ನೋಡಿ. ಓಯನ್ನ ನಿಚ್ಚ ನಿಡು ಕುಂಕುಮದ ಬಿಂಕದ ಮೆಚ್ಚುಗಾರ್ತಿ, ಓಯನ್ನ ನಿಚ್ಚ ನಿಡು ಕುಂಕುಮದ ಬಿಂಕದ ಮೆಚ್ಚುಗಾರ್ತಿ, ಓಯನ್ನ ಇಚ್ಛೆಗಾರನ ಬೆಚ್ಚ ಪಚ್ಚೆಯ ಕೈಗನ್ನಡಿ, ಓಯನ್ನ ಇಚ್ಛೆಗಾರನ ಬೆಚ್ಚ ಪಚ್ಚೆಯ ಕೈಗನ್ನಡಿ, ಓ ಎನ್ನ ಎಚ್ಚ ಮೈಗಣ್ಣ ಪೆಣ್ಣೆ, ಓ ಎನ್ನ ಎಚ್ಚ ಮೈಗಣ್ಣ ಪೆಣ್ಣೆ, ಓ ಎನ್ನ ಮೀಮಚ್ಚ ಲಚ್ಚಣದ ಸಿರಿಗೈಯೆ, ಓ ಎನ್ನ ಮೀಮಚ್ಚ, ಓ ಎನ್ನ ಮೀಮಚ್ಚ ಲಚ್ಚಣದ ಸಿರಿಗೈಯೆ, ಓ ಎನ್ನ ಮೂಗೊಂಕು ಮೂಗೆರೆಯ ಗುಜ್ಜು ಗೊರಲ ತರಳೆ, ಓ ಎನ್ನ ಮೂಗೊಂಕು ಮೂಗೆರೆಯ ಗುಜ್ಜು ಗೊರಲ ತರಳೆ, ಕೇಳ್ ಕೇಳ್ ಇಂತೀ ಮಾಳ್ಕೆಯಿಂ ಯಜ್ಞಿಯಾಶ್ವಂ ನಾನಾ ವಿಷಯಗಳೊಳಂ ಮನೋರಥದ ವಾಜಿಯ ಪಾಂಗಿನಿಂ ತೊಳಲು ಬರೆ ಬರೆ ಊರಾಳ ಬಲ್ಲಾಳ ಕರ್ಗಡೆ ಮಾಸಾವಂತ ಮನ್ನೆಯ ರಾಯರ್ ಮುಂತಪ್ಪ ನಾಡೊಡೆಯರ್ ಶ್ರೀರಾಮನ ಕಟ್ಟಾಳ್ತಳದ ಬಲ್ಪಿನ ಬಳಿವಿರುವುದ ನೋದಿಯುಂ ಹಯದ ಬೆಂಬಲದ ಬಲ್ಗೈ ಬಂಟರಂ ಕಂಡು ಕೈ ಮುಗಿದು ಶತ್ರುಘ್ನ ಮರೆ ಒಕ್ಕುಂ ಕಪ್ಪಮನೊಪ್ಪಿಸಿ ತಾಮುಂ ಪಡೆಬೆರಸಿ ಕುದಿರೆಯ ಕಾವಲ್ ಗೊದವಿ ಹೋದರ್ ಆ ಕಾಲದೊಳ್. ಮೂಲದ ಗದ್ಯ ಭಾಗದಲ್ಲಿ ಬರುವ ವೃತ್ತ ಗಂಧಿತ್ವ, ಪದ್ಯ ಗಂಧಿತ್ವ ನೋಡಿ, ಪಂಚಮಾತ್ರ ಗಣದ ಆ ಗತಿಯಲ್ಲಿ, ಆ ಲಯದಲ್ಲಿ, ಆ ಧಾಟಿಯಲ್ಲಿ ಓದಿದರಲ್ಲ, ಅಷ್ಟು ಸುಂದರವಾಗಿ ಒಗ್ಗುವಂಥದ್ದು. ಅಷ್ಟು ಇಷ್ಟೋ ಕರ್ಷಣ ಮಾಡಿದರೆ ಸಾಕು ಅದಕ್ಕೆ ಪದ್ಯತ್ವ ಪ್ರಾಪ್ತವಾಗುತ್ತದೆ. ಈ ಹೊತ್ತು ಪದ್ಯ ಅಂತ ಬರೆಯೋದ್ರೊಳಗೆ ಎಷ್ಟು ಎಳೀಬೇಕು ಗೊತ್ತಾಗೋಲ್ಲ, ಅದು ತುಂಡಾಗೋವರೆಗೂ ಎಳೀಬೇಕು.
ಇಲ್ಲದೆ ಇದ್ದರೆ ಅದು ಪೂರ್ತಿ ಹಿಸುಕಿ ಹೊರಟೋಗ್ಬಿಡಬೇಕು, ಅಷ್ಟು ಕರ್ಷಣ ಮಾಡಿದ್ದನ್ನು ಕುಂಚನ ಮಾಡಬೇಕು. ಆಗ ಬಂದೀತೋ ಏನೋ ಗೊತ್ತಿಲ್ಲ, ಅಯತ್ನ ಸಿದ್ಧವಾಗಿ ಛಂದೋಗತಿ ಆತ್ಮಸಾತ್ತಾಗಿ ಬರಬೇಕು. ಪ್ರಾಚೀನ ಕವಿಗಳಿಗೆ ಆ ಜಾಡಿತ್ತು. ಇಲ್ಲಿ ಅಚ್ಚಗನ್ನಡದಲ್ಲಿ ಆ ಹೆಂಡತಿಯ ವರ್ಣನೆ, ಓ ಎನ್ನ ನಿಚ್ಚ ನೆಡುಗುಂಕುವದ ಬಿಂಕದ ಮೆಚ್ಚುಗಾರ್ತಿ. ನಿಚ್ಚ ನೆಡುಗುಂಕುವ, ಉದ್ದಕ್ಕೆ ತಿಲಕ ಇಟ್ಕೊಳ್ತಕ್ಕಂಥ ಬಿಂಕ ಅಂದರೆ ಬೆಡಗಿನ ಮೆಚ್ಚುಗಾರ್ತಿ, ಪ್ರೀತಿಯವಳೆ ಅಂತ ಹೇಳ್ತಾ ಇದ್ದಾನೆ. ಮೆಚ್ಚುಗಾರ್ತಿ ಅನ್ನೋದಕ್ಕೆ ರತಿ ಎನ್ನುವ ಅರ್ಥ ಕೂಡ ಉಂಟು. ಹೆಣ್ಣಿನ ತಿಲಕ ಮೈಲು ದೂರದಿಂದ ಕಾಣಬೇಕಂತೆ, ಗಾವದ ದೂರದಿಂದ ಕಾಣಬೇಕು ಅಂತ ಉದ್ದಕ್ಕೆ ಇಟ್ಕೊಳ್ಬೇಕು, ಸೌತೆ ಬೀಜದ ಆಕಾರದಲ್ಲಿ, ಕುಂಬಳ ಬೀಜದ ಆಕಾರದಲ್ಲಿ ಇಟ್ಟುಕೊಳ್ಬೇಕು ಅಂತ, ಕಲ್ಯಾಣ ತಿಲಕವಾಗಿ ರಾಜಿಸಬೇಕು ಅಂತೆಲ್ಲ ಹೇಳ್ತಾರೆ. ಅವಳು ಹಾಗೆ ದೊಡ್ಡದಾಗಿ ಸಾಂಪ್ರದಾಯಿಕವಾಗಿ ಇಟ್ಟುಕೊಳ್ತಾ ಇದ್ಲು ಅನಿಸುತ್ತೆ. ಆ ಕಾರಣದಿಂದ ಬಿಂಕದ ಮೆಚ್ಚುಗಾರ್ತಿ, ಎನ್ನ ಇಚ್ಛೆಗಾರನ ಬೆಚ್ಚ ಪಚ್ಚೆಯ ಕೈಗನ್ನಡಿ ಅಂತ. ಮನ್ಮಥನ ಪಚ್ಚೆಯ ಅಲಂಕಾರ ಮಾಡಿರುವ ಚೌಕಟ್ಟು ಉಳ್ಳ ಕನ್ನಡಿ ಅಂತ ಹೇಳ್ಬಿಟ್ಟಂತ ಇದ್ದಾನೆ. ಮನ್ಮಥನ ಕೈಗನ್ನಡಿಯಂತೆ ಕಾಣಿಸ್ತಾ ಇದೆಯಾ, ಎನ್ನ ಎಚ್ಚ ಮೈಗಣ್ಣ ಪೆಣ್ಣೆ ಅಂತ. ಮೈಗಣ್ಣ ಅಂದ್ರೇ ಕಾಡಿಗೆ ಹಚ್ಚಿಕೊಂಡಂಥದ್ದು, ಎಚ್ಚ ಅಂದರೆ ಚೆನ್ನಾಗಿ ತೀಡಿ ಹಚ್ಚಿಕೊಂಡಂಥ ಕಾಡಿಗೆ ಉಳ್ಳ ಕಣ್ಣಿನ ಹೆಣ್ಣು ಅಂತ. ಕುಂಕುಮ ಇದೆ, ಕಾಡಿಗೆ ಇದೆ, ಪಾಪ ಅವಳಿಗಿನ್ಯಾವ ಒಡವೆ ಇಲ್ಲ ಅಲಂಕಾರಕ್ಕೆ, ಒಡವೆ ಇಲ್ಲದೆ ಬಡವೆಯಾಗಿದ್ದಾಳೆ. ಹಾಗಾಗಿ ಅವಳನ್ನು ಕುಂಕುಮ ಕಾಡಿಗೆ ಅಲಂಕಾರದಲ್ಲಿಯೇ ಮೀಮ್ಮಚ್ಚ ಲಕ್ಷಣದ ಸಿರಿಗೈಯೇ ಅಂತ ಹೇಳ್ಬಿಟ್ಟಂತಾನೆ. ಮೀಮ್ಮಚ್ಚ ಮತ್ಸ್ಯರೇಖೆಯ ಒಂದು ಸೌಭಾಗ್ಯ ಉಳ್ಳಂತಹ ಕೈಯನ್ನು ಉಳ್ಳವಳೆ ಅಂತ. ಮತ್ಸ್ಯರೇಖೆ ಹಸ್ತ ಸಾಮುದ್ರಿಕದ ಪ್ರಕಾರ ಅಂಗೈಯಲ್ಲಿ ಇದ್ದರೆ ಮಾಂಗಲಿಕವಾದ ಲಕ್ಷಣ. ಅದು ವಿಶೇಷವಾದ ದೇಶ ವಿದೇಶಗಳ ಯಾನವನ್ನು ಕೂಡ ಸೂಚನೆ ಮಾಡುವಂಥದ್ದು ಅಂತ ಗೊತ್ತಾಗುತ್ತದೆ. ಸೌಂದರ್ಯ ಅಥವಾ ಪ್ರಯಾಣ ಇವೆರಡೂ ಇರುವಂಥದ್ದು ಅಂತ ಹೇಳಿಬಿಟ್ಟಿದನುವೆ. ಎನ್ನ ಮೂಗೊಂಕು ಮೂಗೆರೆಯ ಗುಜ್ಜುಗೊರಲ ತರಳೆ ಅಂತ ಹೇಳ್ತಾನೆ. ಮೂಗೊಂಕು ಅಂದರೆ ತ್ರಿಭಂಗ, ತ್ರಿಭಂಗದ ಆ ದೇಹ ವಿನ್ಯಾಸ ಅಂತ. ಕೊರಳು, ನಡುವು, ಕಾಲು ಇವುಗಳು ಮೂರು ರೀತಿಯಲ್ಲಿ ಬಾಗಿದಾಗ ತ್ರಿಭಂಗಿ ಅಂತ ಕರೀತಾರೆ. ಅತ್ಯಂತ ಸುಂದರವಾದದ್ದು, ನಮ್ಮ ನಾಟ್ಯಾದಿಶಾಸ್ತ್ರಗಳಲ್ಲಿ ಬರುವಂಥದ್ದು. ಮೂಗೆರೆಯ ಅಂದರೆ ಕೊರಳಿನಲ್ಲಿ 3 ಗೆರೆಗಳು, ನಡುವಿನಲ್ಲಿ 3 ಗೆರೆಗಳು, ಅದನ್ನು ತ್ರಿವಲಿ ಅಂತ ಹೇಳ್ತಾರೆ. ಕಂಠ ತ್ರಿವಲಿ, ಜಘನ ತ್ರಿವಲಿ ಅಂತ ಕರೀತಾರೆ. ಗಲೇ ರೇಖಾಸ್ತ್ರಿಸ್ರೋ ಗತಿಗಮಕ ಗೀತೈಕ ನಿಪುಣೆ ವಿವಾಹ ವ್ಯಾನದ್ಧ ಪ್ರಗುಣ ಗುಣಸಂಖ್ಯಾ ಪ್ರತಿಭುವ ವಿರಾಜಂತೆ ನಾನಾ ವಿಧ ಮಧುರ ರಾಗಾಕರ ಭುವಾಂ ತ್ರಯಾಣಾಂ ಗ್ರಾಮಾಣಾಂ ಸ್ಥಿತಿನೀಮ ಸೀಮಾನ ಯುವತೆ ಇತ್ಯಾದಿಯಾಗಿ ಸೌಂದರ್ಯ ಲಹರಿಯಲ್ಲಿ ಅದು ಸಮಸ್ತ ಮಾಂಗಲಿಕ ಲಕ್ಷಣ ಅಂತ. ಕೊರಳಿನಲ್ಲಿ 3 ಗೆರೆ ಇರುವಂಥದ್ದು ಅಂತ. ಹಾಗಿರ್ತಕ್ಕಂಥ ಗುಜ್ಜುಗೊರಲ ತರಳೆ ಇಷ್ಟೆಲ್ಲ ಕೊಂಡಾಟ ಮಾಡಿಬಿಟ್ಟು ನಿನಗೆ ಕೊರಳೆ ಮೈಗೆ ಹೂತುಕೊಂಡು ಹೋಗಿರ್ತಕ್ಕಂಥದ್ದು ಅಂತ ಹೇಳಿ ಗುಜ್ಜುಗೊರಲು ಅಂತ. ಗಂಟು ಮೂಗಿನ ಗುಜ್ಜುಗೊರಲಿನ ಅಡ್ಡದೇಹದ ಅಂತ ಕನಕದಾಸರ ನಳಚರಿತ್ರೆಯಲ್ಲಿ ಬರುವ ಬಾಹುಕನ ವರ್ಣನೆ ಇದೆಯಲ್ಲ, ಆ ರೀತಿಯಾಗಿ ಗುಜ್ಜುಗೊರಲ ತರಳೆ ಅಂತಂದುಬಿಟ್ಟ. ಈ ರೀತಿ ಒಂದು ನಿರೀಕ್ಷಿತವಾದ ಬಗೆಯಲ್ಲಿ ವರ್ಣನೆ ಹೋಗುತ್ತೆ ಅಂತನ್ನುವಾಗ ಅದಕ್ಕೊಂದು ಪ್ರಕ್ರಮ ಭಂಗ ಮಾಡುವುದಿದೆಯಲ್ಲ, ಅದೊಂದು ಅತಿಶಯವಾದ ಚಮತ್ಕಾರ. ಆನಂದವರ್ಧನ ಧ್ವನ್ಯಾಲೋಕದಲ್ಲಿ ಹೇಳ್ತಾನೆ, ಅದು ಕಲೆಗೆ, ಕಾವ್ಯಕ್ಕೆ ಒಂದು ಸ್ವಾರಸ್ಯ ತಂದುಕೊಡುತ್ತದೆ ಅಂತ. ಏನು ತುಂಬ ಗಂಭೀರವಾಗಿ ಫಾರ್ಮಲ್ಲಾಗಿ ಪ್ರಾಬಂಧಿಕವಾಗಿ ಹೆಂಡತಿಯ ವರ್ಣನೆ ಮಾಡ್ತಾ ಇದೆಯಾ ಅಂದರೆ ಇದು ನಿಘಂಟುವಿನ ಸರಕು, ಪ್ರಾಚೀನ ಕಾವ್ಯಗಳ ಸರಕು ಅಂತಂದರೆ ಹಾಗಲ್ಲ ಅನ್ನೋದಕ್ಕೆ ಒಂದು ತಿರುವು. ಇದು ಒಂದು ಇದ್ದಕ್ಕಿದ್ದಂತೆ ಒಂದು ಕ್ಷಣ ಒಂದು ಜರ್ಕ್ ಕೊಡುತ್ತೆ, ಜೆಂಟಲ್ ಜರ್ಕ್ ಆಫ್ ಹ್ಯೂಮರ್ ಅಂತ. ಆಮೇಲೆ ಆ ಯಜ್ಞಾಶ್ವ ಹೊರಟು ಬೇರೆ ಬೇರೆ ಪ್ರದೇಶಗಳನ್ನು ಸುತ್ತಿಕೊಂಡು ಕಾಮಾಕ್ಷಿ ಇರುವಂತಹ ಜಾಗಕ್ಕೆ ಬರುತ್ತದೆ, ಕಾಮಾಕ್ಷಿ ದೇವಿಯ ಸನ್ನಿಧಿಗೆ ಬರುತ್ತದೆ. ಮುಂದೆ ಕಾಂಚಿಗೆ ಕೂಡ ಅದು ಹೋಗುತ್ತದೆ ಅಂತ ಗೊತ್ತಾಗುತ್ತದೆ. ಇಲ್ಲಿ ಕಾಮಾಕ್ಷಿ ಅನ್ನೋದನ್ನು ತೋರಿಸೋದಕ್ಕೇ ಎಚ್ಚ ಮೈಗಣ್ಣ ಪೆಣ್ಣೆ ಅಂತನ್ನುವ ಮಾತು ಬಂದಿದೆ ಅಂತ ನಮ್ಮ ತೆಕ್ಕುಂಜದವರು ಹೇಳ್ತಾರೆ. ಈ ರೀತಿಯಾಗಿ ಆ ಒಂದು ಯಜ್ಞಾಶ್ವ ಬೇರೆ ಬೇರೆ ಕಡೆಗೆ ಸಂಚಾರ ಮಾಡುವಂಥದ್ದನ್ನು ಮುಂದೆ ಕವಿ ವರ್ಣಿಸಿಕೊಂಡು ಬರ್ತಾನೆ. ಆಮೇಲೆ ಬರುವಂತಹ ಆ ಸಲ್ಲಾಪಗಳ ಸಂದರ್ಭಗಳನ್ನು ನೋಡೋಣ. ಎಸ್ ವಿ ರಂಗಣ್ಣನವರು ಹೇಳ್ತಾರೆ, ಮುದ್ದಣ ಮನೋರಮೆರ ಸಲ್ಲಾಪದ ಈ ಭಾಗಗಳು ಮತ್ತು ಈ ಕಾವ್ಯ ಒಂದು ದಟ್ಟವಾದ ಪಶ್ಚಿಮ ಘಟ್ಟಗಳ ಅರಣ್ಯ. ಅಲ್ಲಿರುವಂಥ ರಮಣೀಯವಾದ ಉಪವನದ ರೀತಿಯಲ್ಲಿರುವ ಭಾಗಗಳಲ್ಲಿ ಮೈದೋರಿಕೊಂಡಂಥ ಸುಂದರವಾದ ತಂಗುದಾಣಗಳು, ಪ್ರವಾಸಿ ಮಂದಿರಗಳು ಈ ಸಂವಾದಗಳು ಅಂತ. ನಾವು ಎಷ್ಟು ಕಾಡು ನೋಡಿ ಸುಸ್ತಾದ ತಕ್ಷಣ ಈ ಪ್ರವಾಸಿ ಮಂದಿರಕ್ಕೆ ಬಂದು ಸ್ನಾನ ಮಾಡಿ ಊಟ ತಿಂಡಿ ತೀರ್ಥ ಅಂತೆಲ್ಲ ಮುಗಿಸ್ಕೊಂಡು ಒಂದಷ್ಟು ನಿದ್ರೆ ಮಾಡಿ ಮತ್ತೆ ಕಾಡು ಸುತ್ತೋದಕ್ಕೆ ಹೋಗ್ತೀವಿ. ಮತ್ತೆ ಆ ಪ್ರವಾಸಿ ತಾಣಗಳಿಗೆ ಬರಬೇಕು, ಪ್ರವಾಸಿ ಮಂದಿರಗಳಲ್ಲಿ ನೆಲೆಯಾಗಬೇಕು ಅಂತ ಸಂತೋಷ ಪಡ್ತೀವಿ, ಕಾತರ ಪಡ್ತೀವಿ ಅಂತ. ಆ ರೀತಿಯಾದದ್ದು. ಇನ್ನು ನಮ್ಮ ನಿತ್ಯ ಜೀವನದ ಯಾತ್ರೆಯನ್ನು ಮುಗಿಸಿಕೊಂಡು ನಾಳೆ ಮತ್ತೆ ಈ ಪ್ರವಾಸಿ ಮಂದಿರಕ್ಕೆ ತಂಗೋದಕ್ಕೆ ಬರೋಣ. ನಮಸ್ಕಾರ.
ಧರೆಯರಿಯೆ ಜೀವರಾಶಿಗೆ ಪಿರಿಯಂ ನರನಾದಂ ಆತ್ಮಂ ತನ್ನುಳ್. ಧರೆಯರಿಯೆ ಜೀವರಾಶಿಗೆ ಪಿರಿಯಂ ನರನಾದಂ ಆದನಾತ್ಮಂ ತನ್ನುಳ್. ದೊರೆಕೊಂಡಿರ್ಪಿನಂ ಅಂತದು ಪರಿನಿರ್ಮಲಮಾಗೆ ಪೆರ್ಮೆಯಿರ್ಮೈ ಒಡೆಗುಂ. ಧರೆಯರಿಯ ಜೀವರಾಶಿಗೆ ಪಿರಿಯವು ನರನಾದಂ ಆದನಾತ್ಮಂ ತನ್ನೊಳ್. ದೊರೆಕೊಂಡಿರ್ಪಿನಂ ಅಂತದು ಪರಿನಿರ್ಮಲಮಾಗೆ ಪೆರ್ಮೆ ಇರ್ಮೈ ಒಡೆಗುಂ. ಮಂಗಳಂ ಶುಭಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಭದ್ರಂ ಕಲ್ಯಾಣಂ.